ಸರ್ವರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಂಥ ಗುರುವನ್ನು ಸ್ಮರಣೆ ಮಾಡುವಂತಹ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅಂತ ಆಚರಿಸ್ತೇವೆ. ಅಂತಹ ಗುರುಪೂರ್ಣಿಮೆಯ ವಿಶೇಷ ದಿನದಂದು ನಾವು ಅಪರೂಪದ ಗುರುವಿನ ಬಗೆಗಿನ ಕೆಲವೊಂದಿಷ್ಟು ವಿಷಯಗಳನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡೋಣ. ಇವತ್ತಿನ ಈ ಗುರುಪೂರ್ಣಿಮೆಯ ವಿಶೇಷದಲ್ಲಿ ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಮುಕ್ತಿನಾಗದ ಧರ್ಮದರ್ಶಿಗಳು, ವೈದ್ಯರು ಆಗಿರುವಂತಹ ಪೂಜ್ಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮನವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮನದಂತರಾಳದಿಂದ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸೋಣ. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಭೇಟಿ ಯಾವತ್ತೂ ಶಾಶ್ವತವಾಗಿ ನಡ್ಕೊಂಡ್ಬಂದಂಥದ್ದು. ಆದರೆ ಗುರುಪೂರ್ಣಿಮೆಯ ವಿಶೇಷದಲ್ಲಿ ನಿಮ್ಮ ಜೊತೆಗೆ ಜನರಿಗೆ ಬಹಳ ಕೌತುಕದ ಕೆಲವೊಂದು ವಿಷಯಗಳನ್ನು ನಿಮ್ಮಿಂದ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದ ವಿಶೇಷ. ಮೊದಲನೇದಾಗಿ ಈ ಗುರುಪೂರ್ಣಿಮೆಯ ಬಗ್ಗೆ ನಿಮ್ಮ ಮಾತಿನಿಂದ ಆರಂಭ ಮಾಡೋಣ ಅಂತ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಗುರು ಅನ್ನುವಂತಹ ಪದದ ಅರ್ಥವೇ ಗು ಅಂತಂದರೆ ಅಜ್ಞಾನ, ಕತ್ತಲು. ಅಜ್ಞಾನ ಅನ್ನುವಂತಹ ಕತ್ತಲನ್ನು ರು ಅನ್ನುವ ಅಕ್ಷರದ ಅರ್ಥ ಅಂದರೆ ದೂರ ಮಾಡುವವನು ಅಂತ ಹೇಳಿ. ಅಂದರೆ ಅಜ್ಞಾನ ಎನ್ನುವಂತಹ ಕತ್ತಲನ್ನು ದೂರ ಮಾಡುವವನು ಗುರು ಅಂತ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಈ ಗುರುವಿನ ಒಂದು ಬೆಳಕು ಬೇಕೇ ಬೇಕು. ಗುರುವಿಲ್ಲದಿದ್ದರೆ ಅವನ ಜೀವನ ಅಂಧಕಾರಮಯವಾಗಿ ಹೋಗುತ್ತೆ. ಅಂತಹ ಗುರುಗಳಲ್ಲಿ ಶ್ರೇಷ್ಠರಾದ ಗುರುಗಳು ಅಂದರೆ ವೇದವ್ಯಾಸರು. ಅವರು ವೇದವ್ಯಾಸರು ಹುಟ್ಟಿದಂತಹ ದಿವಸವನ್ನೇ ವ್ಯಾಸ ಪೌರ್ಣಮಿ ಅಥವಾ ಗುರು ಪೌರ್ಣಮಿ ಅಂತ ಹೇಳಿ ಕರೀತಕ್ಕಂಥದ್ದು. ಅಂತಹ ಈ ದಿವಸ ಎಲ್ಲ ಗುರುಗಳಿಗೂ ಕೂಡ ಗುರುಸ್ಥಾನದಲ್ಲಿ ಒಂದೊಂದು ಅಕ್ಷರವನ್ನು ಕಲಿಸಿದವರು ಕೂಡ ಗುರುಗಳು ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಅಂತಹ ಎಲ್ಲ ಗುರುಗಳಿಗೂ ಕೂಡ ಮೊಟ್ಟ ಮೊದಲು ನಾವು ಪ್ರಣಾಮವನ್ನು ಸಲ್ಲಿಸೋಣ. ಅಂತಹ ಗುರುಪೌರ್ಣಮಿಯ ದಿವಸ ಒಬ್ಬ ಗುರುವಿನ ಬಗ್ಗೆಯೇ ಒಂದಷ್ಟು ಮಾತನಾಡೋಣ ಅಂತ ಯೋಚನೆ ಮಾಡ್ತಾ ಇರೋದು ಮತ್ತಷ್ಟು ವಿಶೇಷ. ಹಾಗಾಗಿ ಈ ಗುರುಪೌರ್ಣಮಿ ವೇದವ್ಯಾಸರು ವೇದಗಳೆಲ್ಲವೂ ಕೂಡ ಮೊದಲಿಗೆ ಒಂದೇ ಆಗಿತ್ತು, 4 ವೇದಗಳು. ಅದನ್ನು ಕಲಿಯೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಈ 4 ವೇದಗಳನ್ನು ಕೂಡ 4 ಭಾಗವಾಗಿ, ಒಂದೇ ಆಗಿದ್ದನ್ನು 4 ಭಾಗವಾಗಿ ವಿಂಗಡಿಸಿದಂಥವರು ವೇದವ್ಯಾಸರು. ವ್ಯಾಸ ಅಂದರೆ ವಿಂಗಡಿಸುವಂಥ ಅರ್ಥ. ಅಂದರೆ ವೇದಗಳನ್ನು ವಿಂಗಡಿಸಿದವರು ವೇದವ್ಯಾಸರು ಅಂತ ಅವರಿಗೆ ತದನಂತರದಲ್ಲಿ ಬಂದಂತಹ ಹೆಸರು. ಅವರ ಹೆಸರು ಕೃಷ್ಣದ್ವೈಪಾಯನ ಅನ್ನುವಂಥದ್ದು ಪೂರ್ವದ ಹೆಸರು. ಅವರು ಬಹಳ ಕಪ್ಪಾಗಿದ್ದರಂತೆ, ಹಾಗಾಗಿ ಅವ್ರನ್ನ ಕೃಷ್ಣದ್ವೈಪಾಯನ ಅಂತ ಹೇಳಿ ಕರಿತಾ ಇದ್ರಂತೆ. ಅಂತಹ ಕೃಷ್ಣದ್ವೈಪಾಯನರು ವೇದಗಳನ್ನು 4 ಭಾಗವಾಗಿ ಮಾಡಿ ಸುಲಭವಾಗಿ ಎಲ್ಲರಿಗೂ ಕೂಡ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೇಷ್ಠ ಗುರುಗಳು. ಹಾಗಾಗಿ ಅಂತಹ ಗುರುವಿನಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೆ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಹಲವಾರು ಹಂತಗಳಲ್ಲಿ ಹಲವಾರು ಗುರುಗಳನ್ನು ಕಂಡುಕೊಳ್ತಾ ಹೋಗ್ತೀವಿ. ಅಂತಹ ಒಂದು ಗುರುವಿನ ವಿಚಾರವಾಗಿ ಇವತ್ತು ಮಾತನಾಡಬೇಕು ಅಂತ ನೀವು ಇವತ್ತು ಇಲ್ಲಿ ಸಂಧಿಸಿರ್ತಕ್ಕಂಥದ್ದು. ಅಮ್ಮ, ನಮಗೆ ನಿಮ್ಮಿಂದ ಆಯುರ್ವೇದದ ಔಷಧಿಗಳ ಬಗ್ಗೆ ತುಂಬ ಕರ್ನಾಟಕದ ಮೂಲೆಗಳಲ್ಲಿ ಜನ ಕೇಳಿದ್ದಾರೆ ಮತ್ತು ನಿಮ್ಮಿಂದ ಧಾರ್ಮಿಕವಾದಂಥ ವಿಷಯಗಳನ್ನೆಲ್ಲ ತುಂಬ ಕೇಳಿದ್ದಾರೆ. ಆದರೆ ನಿಮ್ಮ ಪರಿಚಯ ಮಾಡಬೇಕಾದ್ರೆ ಬಹಳ ಅಭಿಮಾನದಲ್ಲಿ ಹೇಳಿರುವಂಥದ್ದು ಶ್ರೀ ಕ್ಷೇತ್ರ ಮುಕ್ತಿನಾಗನ ಬಗ್ಗೆ. ನಮಗೆ ಇವತ್ತಿನ ಗುರುಪೂರ್ಣಿಮೆಯ ದಿನ ಒಂದು ಖಾಲಿ ಜಾಗವಾಗಿ ಇದ್ದಂಥ ಒಂದು ಬಯಲು ಪ್ರದೇಶವನ್ನು ದೇವಸ್ಥಾನ ನಿರ್ಮಾಣ ಮಾಡಬೇಕು, ಅದು ಇವತ್ತು ಕ್ಷೇತ್ರವಾಗಿ ಮೈದೆಳೆದು ನಿಲ್ಲುವಂತೆ ಮಾಡಿದಂತಹ ಪರಮಪೂಜ್ಯ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಬಗ್ಗೆ ಒಂದಿಷ್ಟು ಅಪರೂಪದ ವಿಷಯಗಳನ್ನು ನಿಮ್ಮಿಂದ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ನನಗೂ ಮತ್ತು ಈ ಕ್ಷೇತ್ರದ ಪ್ರತಿಯೊಬ್ಬ ಭಕ್ತರಿಗೂ ಗುರುಗಳ ಬಗೆಗಿನ ಒಂದಿಷ್ಟು ನೀವು ಕಂಡಂಥ ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮಗೆ ಇವತ್ತಿನ ಕಾರ್ಯಕ್ರಮ ವಿಶೇಷವಾದಂಥ ಗುರುಪೂರ್ಣಿಮೆ ಆಗಲಿ ಅನ್ನುವಂಥ ವಿನಂತಿ. ನಾನು ಫಸ್ಟೇ ಹೇಳಿದೆ ಗುರುಗಳು ಅಂತ ಹೇಳಿ. ಇವರು ಮೊದಲು ಗುರುಗಳೇ ಆಗಿದ್ದವರು. ಗುರುಗಳು ಅಂದರೆ ಇವತ್ತಿನ ಕಾಲಮಾನದಲ್ಲಿ ಗುರು ಅಂತಂದರೆ ಅವರೇನೋ ಒಂದು ಸನ್ಯಾಸದಲ್ಲಿರ್ತಕ್ಕಂಥವ್ರು ಯಾರೋ ಏನೋ ಅನ್ನೋ ಥರ ಭಾವನೆಗೆ ಬಂದುಬಿಟ್ಟಿದ್ದೀವಿ. ಪ್ರತಿಯೊಬ್ಬ ಯಾರನ್ನು ನಾವು ಶಿಕ್ಷಕರು ಅಂತ ಕರಿತೀವಿ ಅವರೆಲ್ಲರೂ ಕೂಡ ಗುರುಸ್ಥಾನವನ್ನೇ ಅಲಂಕರಿಸ್ತಕ್ಕಂಥವ್ರು. ಅಂತಹ ಶಿಕ್ಷಕರೇ ಆಗಿದ್ದವರು ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರು.
ಅವರು ವಿಜಯ ಕಾಲೇಜಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿದ್ದಂಥವ್ರು. ಅವರು ತುಂಬ ವಿದ್ಯಾರ್ಥಿಗಳಿಗೆಲ್ಲ ಅತ್ಯಂತ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದವರು. ಅವರು ಎಲ್ಲಿಯವರೆಗೆ ಅಂದರೆ ಏನೂ ಗೊತ್ತಿಲ್ಲದೆ ಇರುವಂತಹ ಒಬ್ಬ ಪೆದ್ದನನ್ನು ಕರ್ಕೊಂಬಂದು ಕೂಡಿಸಿದ್ರು ಕೂಡ ಅವನಿಗೆ ಅರ್ಥ ಆಗುವಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅನ್ನುವ ಹೆಸರು, ಬಹಳ ಒಳ್ಳೆಯ ಹೆಸರಿದ್ದಂತಹ ಶಿಕ್ಷಕರೇ ಆಗಿದ್ದಂತಹ ಗುರುಗಳವರು. ತದನಂತರದಲ್ಲಿ ಬೇರೆಯ ರೀತಿಯ ಗುರುವಿನ ಸ್ಥಾನವನ್ನು ಕೂಡ ಪಡ್ಕೊಂಡಂಥವ್ರು. ಇವರು ಕಾಲೇಜಲ್ಲಿ ಓದುವಾಗಲೇ ಸಾಕಷ್ಟು ಕೆಲವು ಪವಾಡಗಳ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ಕಾಲೇಜಿನಲ್ಲಿ ಇಲ್ಲಿ ಪಾಠ ಮಾಡ್ತಾ ನಿಂತಿದ್ದಾರೆ. ಮೊದಲನೇ ಬೆಂಚಿನಲ್ಲಿ ಕೂತಿರ್ತಕ್ಕಂಥ ಒಬ್ಬ ಹುಡುಗ ಕೈ ಹೀಗೆ ಇಟ್ಕೊಂಡಿದ್ದರೆ ಅವ್ರನ್ನ ಕೈಯನ್ನು ನೋಡ್ತಾರೆ. ಅವರಿಗೆ ಒಂದು ರೀತಿಯ ಏನೋ ಒಂದು ಹೊಳೆಯುತ್ತೆ. ಅವರು ಕಾಲೇಜಿನ ಎಲ್ಲ ಪಾಠ ಪ್ರವಚನ ಎಲ್ಲ ಮುಗಿದ ಮೇಲೆ ಆ ಹುಡುಗನನ್ನು ಹೇಳಿ ಕಳಿಸಿ ಬಂದು ನನ್ನನ್ನು ಸ್ಟಾಫ್ ರೂಮಲ್ಲಿ ನೋಡು ಅಂತ ಹೇಳ್ತಾರೆ. ಅಲ್ಲಿ ಬಂದಾಗ ನಾಳೆ ನಿಮ್ಮ ಅಪ್ಪನ ಕರ್ಕೊಂಬರ್ಬೇಕು ಕಾಲೇಜ್ಗೆ. ಆ ಹುಡುಗಂಗೆ ಭಯ ಆಗ್ಬಿಡುತ್ತೆ. ನಮ್ಮ ಅಪ್ಪನ ಕರ್ಕೊಂಬ ಅಂತ ಹೇಳಬೇಕಾದ್ರೆ ನಾನು ಏನು ಮಾಡಿದ್ದೀನಿ ಏನು ಎತ್ತ ಅಂತ. ಅವ್ರು ಏನು ಹೇಳೋದೇ ಇಲ್ಲ. ಬೆಳಗ್ಗೆ ನಿಮ್ಮ ಅಪ್ಪನ ಕರ್ಕೊಂಬರ್ಬೇಕಷ್ಟೇ. ಸರಿ, ಮನೆಗೆ ಹೋಗಿ ಹೇಳ್ತಾನೆ. ಅವರಪ್ಪ ಬರೋದಿಲ್ಲ. 1-2 ದಿವಸ ಆದಮೇಲೆ ಮತ್ತೆ ಕರೀತಾರೆ. ನಾಳೆ ನೀನೇನಾದ್ರು ಕಾಲೇಜಿಗೆ ನಿಮ್ಮ ಅಪ್ಪನ ಕರ್ಕೊಂಡು ಬರದೇ ಇದ್ದರೆ ನೀ ಕಾಲೇಜಿಗೆ ಬರಬೇಡ ಅಂತ ಹೇಳ್ತಾರೆ. ಇವನು ಹೋಗಿ ಅವ್ರ ಅಪ್ಪನ ಕೈ ಕಾಲು ಹಿಡಿದು ಬಲವಂತ ಮಾಡಿ ಕರ್ಕೊಂಡ್ಬರ್ತಾನೆ. ಕರ್ಕೊಂಬಂದರೆ, ನಿಮ್ಮ ಮಗನಿಗೆ ಇನ್ನು 1 ವಾರದಲ್ಲಿ ಮೃತ್ಯು ಇದೆ. ನಾನು ಅವನ ಎದುರಿಗೆ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕರ್ತವ್ಯ ಎಲ್ಲಿಯಾದರೂ ಒಂದು ಒಳ್ಳೆ ಮೃತ್ಯುಂಜಯ ಜಪ ಹೋಮ ಎಲ್ಲ ಮಾಡಿಸಿ ಅವನ ಹೆಸರಿನಲ್ಲಿ. ಅಷ್ಟೇ ಹೇಳೋಕ್ಕೋಸ್ಕರ ಕರೆದಿದ್ದು, ನೀವೇನು ಹೋಗ್ಬೋದು ಅಂತ. ಅವರಪ್ಪಂಗೆ ಅದರಲ್ಲೇನಂತ ವಿಶೇಷವಾದ ಆಸಕ್ತಿನೂ ಇರಲಿಲ್ಲ, ನಂಬಿಕೆನೂ ಇರಲಿಲ್ಲ. ಆದರೆ ಅವರು ಮಗನಿಗೆ ಮೃತ್ಯು ಅಂತಂದಾಗ ಅದೇನಾರಾಗಿರಲಿ ಹೇಳಿದ್ದಾರೆ ಮಾಡಿಸ್ಬಿಡೋಣ ಅನ್ನೋ ದೃಷ್ಟಿನಲ್ಲಿ ಅವರು ಮಾಡಿಸ್ತಾರೆ. ಅದನ್ನು ಮಾಡಿಸಿದಾದ್ಮೇಲೆ 3 ದಿವಸಕ್ಕೆ ಆ ಹುಡುಗನಿಗೆ ಒಂದು ಮೋಟ್ರ್ ಬೈಕಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಮೋಟ್ರ್ ಬೈಕು ಲಾರಿ ಕೆಳಗಡೆ ಸೀದಾ ಪೂರ್ತಿ ಒಳಗಡೆ ಹೊಟ್ಟೋಗುತ್ತೆ. ಎಲ್ಲರೂ ಹೊರಗಡೆ ಇರೋರೆಲ್ಲ ಹೋದ ಹುಡುಗ ಯಾರೋ ಬಾಡಿ ತೆಗಿರೋ ಅಂತಿದ್ದಾರೆ. ಆ ಹುಡುಗನ ಭಾಳ ಕಷ್ಟಪಟ್ಟು ಎಲ್ಲ ಸರ್ಕಸ್ ಮಾಡಿ ಆಚೆ ಕರ್ಕೊಂಬರ್ತಾರೆ. ಅವನಿಗೊಂದು 2 ಸ್ಕ್ರ್ಯಾಚ್ ಬಿಟ್ಟರೆ ಮೈ ಮೇಲೆ ಏನೂ ಆಗಿರೋದಿಲ್ಲ. ಅವನು ಅವ್ರ ಅಪ್ಪಂಗೆ ಹೋಗಿ ಹೇಳ್ತಾನೆ, ಹಿಂಗಾಯ್ತು ಇವತ್ತು ಅಂತ. ಅವರಪ್ಪ ರಾತ್ರಿಗೆ ನಮ್ಮ ಮನೆಗೆ ಒಂದು ದೊಡ್ಡ ತಟ್ಟೆ ತುಂಬ ಹಣ್ಣು ಹೂವು ಹಣ್ಣುಗಳು ಎಲ್ಲ ತೊಗೊಂಡು ಬರ್ತಾರೆ. ಅದೇನು ಗುರುಗಳೇ, ನನ್ನ ಮಗನ್ನ ಹಿಂಗೆ ಕಾಪಾಡಿಬಿಟ್ರೆ ನೀವು, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ, ನೀವು ಯಾಕೆ ಹೇಳಿದ್ರಿ ಅಂತ ಗೊತ್ತಿಲ್ಲ, ನನಗೆ ತುಂಬ ಆಸಕ್ತಿ ಇದ್ದು ನಾನೇನು ಮಾಡಿರಲಿಲ್ಲ, ನಿಮ್ಮ ಮಾತು ಹೇಳಿದ್ದನ್ನು ನಾನು ಯಾಕೋ ಹೇಳಿದ್ದಾರೆ ಅನ್ನೋಕ್ಕೋಸ್ಕರ ಏನೋ ಮಾಡಿಬಿಡೋಣ ಅನ್ನೋಕ್ಕೋಸ್ಕರ ಮಾಡಿದ್ದೆ. ಆದರೆ ಅವನ ಜೀವನ ಬಹಳ ಚೆನ್ನಾಗಿ ಅವನನ್ನು ರಕ್ಷಣೆ ಮಾಡಿದೆ ನೀವು ಹೇಳಿದ್ರಿಂದ. ತುಂಬ ಒಳ್ಳೆಯ ಒಂದು ನನ್ನ ಮಗನ ನನಗೆ ಉಳಿಸ್ಕೊಟ್ರಿ ನೀವು ಅಂಥೇಳಿ ಮಗನೂ ಕರ್ಕೊಂಡು ಇಡೀ ಫ್ಯಾಮಿಲಿ ಎಲ್ಲ ಬಂದು ನಮಸ್ಕಾರ ಮಾಡಿ ಎಲ್ಲ ಹೋಗ್ತಾರೆ. ಅದು ಅಂದರೆ ದೂರದಲ್ಲಿ ಕೂತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನು ನೋಡಿ ಅವನಿಗೆ ಮುಂದೊಂದು ಈ ಹತ್ತಿರದಲ್ಲಿ ಅವನಿಗೆ ಸಾವಿದೆ, ಅಪಮೃತ್ಯು ಇದೆ ಅನ್ನೋದನ್ನು ಮನಗಂಡು ಅವರು ಅದನ್ನು ಹೇಳಿ ಅದನ್ನು ಸರಿಪಡಿಸ್ತಾರೆ. ಈ ತರಹ ಘಟನೆಗಳು ಆಗಿಂದಾಗೆ ನಡೀತಾನೆ ಬಂದವು. ಇದಾದ ನಂತರದಲ್ಲಿ ಪ್ರತಿ ತಿಂಗಳು ಕೂಡ ನಾವು ಸುಬ್ರಹ್ಮಣ್ಯನ ಭಕ್ತರು ಪ್ರತಿ ತಿಂಗಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿ ಬರ್ತಾಯಿದ್ವಿ. ಒಂದು ಬಾರಿ ಸುಬ್ರಹ್ಮಣ್ಯಕ್ಕೆ ಹೋದಾಗ ತುಂಬ ರಶ್ಶು. ಅವತ್ತು ಒಳಗೆ ಹೋಗೋಕ್ಕೆ ಜಾಗನೇ ಇಲ್ಲ. ನಾವು ಹೆಂಗೂ ಪ್ರತಿ ತಿಂಗಳು ಬರ್ತಿದ್ವಲ್ಲ, ಮಹಾಮಂಗಳಾರತಿ ಆಗೋವರೆಗೂ ಜನ ಇರ್ತಾರೆ, ಆಮೇಲೆ ಒಳಗೆ ಹೋದ್ರೆ ಆಯಿತು ಅಂತ ಆಚೆ ಪ್ರಾಕಾರದಲ್ಲಿಯೇ ಕೂತಿದ್ವಿ. ಅಲ್ಲಿ ಒಂದು TV ಹಾಕಿರ್ತಾರೆ ಯಾವಾಗಲೂ ಹೊರಗಡೆಯಿಂದ ನೋಡೋಕ್ಕೆ ದರ್ಶನಕ್ಕೆ ಅಂತ ಹೇಳಿ. ಅದನ್ನು ನೋಡ್ತಾ ಕೂತಿರ್ಬೇಕಾದ್ರೆ ಸಡನ್ನಾಗಿ ಒಂದು ಬೆಳಕು ಪಾಸಾಗುತ್ತೆ. ಆ ಬೆಳಕು ಇವರ ಶರೀರವನ್ನು ಹೊಕ್ಕಂಗೆ ಅವ್ರಿಗೆ ಪಾಸಾಗುತ್ತೆ, ನಮಗೆ ಕಾಣಿಸ್ಲಿಲ್ಲ. ಅದು ಆ ಕ್ಷಣಕ್ಕೆ ಅವ್ರ ಎದುರಿಗೆ ಅಲ್ಲೊಂದು ಆನೆ ನಿಂತಿರುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಆನೆ ಮಹಾಮಂಗಳಾರತಿಗೆ ಪ್ರತಿ ದಿವಸ ಬರುತ್ತೆ. ಅದು ಬಂದು ನಮಸ್ಕಾರ ಮಾಡಿ ಹೋಗುತ್ತೆ. ಆನೆ ನಿಂತಿದ್ದಕ್ಕೆ ಆನೆಗೆ ಒಂದು ಭವಿಷ್ಯವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಆ ಕ್ಷಣದಲ್ಲಿಯೇ. ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಬಟ್ ನಮ್ಮಗಳಿಗೆ ಹೇಳ್ತಾರೆ. ಅದಾದಮೇಲೆ ಯಾವ ಪ್ರಾಣಿಯನ್ನೇ ನೋಡಿದ್ರು ಪ್ರಾಣಿಗೆ ಜೀವನ ಮುಂದೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಬಹುಶಃ ಪ್ರಾಣಿಗೂ ಕೂಡ ಒಂದು ಜ್ಯೋತಿಷ್ಯವನ್ನಾಗಲಿ ಅಥವಾ ಮುಂದಾಗೋದನ್ನು ಹೇಳುವಂಥದ್ದನ್ನು ನಾವು ನೋಡಲಿಲ್ಲ. ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಅವ್ರು ಹೇಳಿದ ಹಾಗೆ ನಡೀತಿತ್ತು. ಈ ಥರ ಕೆಲವು ದಿವಸ ಆದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಕನಸಲ್ಲಿ ಬಂದು ಇವರಿಗೆ ಹೇಳಿ ಈ ಕ್ಷೇತ್ರವನ್ನು ಮಾಡುವಂಥ ಆಜ್ಞೆ ಮಾಡಿ
ಈ ಒಂದು ಕ್ಷೇತ್ರ ಹುಟ್ಟಾಗೋದಕ್ಕೆ ಇದೆಲ್ಲವೂ ಪೂರ್ವಭಾವಿ ಕಾರಣಗಳು ಅಂತ ನಾವು ಹೇಳಬಹುದು. ಅಮ್ಮ, ನೀವು ಒಬ್ಬ ಗೃಹಿಣಿಯಾಗಿ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದಂಥ ಒಬ್ಬ ಪ್ರೊಫೆಸರ್ ಆದಂಥವ್ರು ಇದ್ದಕ್ಕಿದ್ದಾಗೆ ಆಧ್ಯಾತ್ಮಕ್ಕೆ ಬರ್ತೀನಿ ಅಂಥೇಳಿ ನಿಮ್ಮ ಮುಂದೆ ಅವರು ಪ್ರಸ್ತಾವನೆ ಹೇಳಿದಾಗ ನಿಮ್ಮ ಮೊಟ್ಟ ಮೊದಲ ಅನುಭವ ಹೇಗಿತ್ತು? ಮೊಟ್ಟ ಮೊದಲ ಅನುಭವ ಅಂತಂದರೆ ಮನೆಯಲ್ಲಿ ನಾವೆಲ್ಲರೂ ಅಪೋಸ್ ಮಾಡಿದ್ದು, ಯಾರಿಗೂ ಇಷ್ಟ ಇರಲಿಲ್ಲ. ಯಾಕೆ ಇಷ್ಟ ಇರಲಿಲ್ಲ ಅಂತಂದರೆ, ನಮಗೆ ಯಾರಿಗೂ ಕೂಡ ಈ ಒಂದು ದೇವಸ್ಥಾನ ಮಾಡೋದು ಅಥವಾ ಒಂದು ಜಾಗವನ್ನು ಅದಕ್ಕಾಗಿ ನೋಡೋದು ಇದೆಲ್ಲವೂ ಕೂಡ ಒಂದು ರೀತಿ ನಮ್ಮ ಅಳತೆಗೆ ಮೀರಿದ್ದು ಅನ್ನೋ ಅಂಥ ಕಲ್ಪನೆ ಇದ್ದದ್ದು. ಯಾಕೆಂದರೆ ನಾವೊಂದು ಸಾಮಾನ್ಯ ವರ್ಗದ ಜನ, ನಮ್ಮಂಥ ಒಂದು ಸಾಮಾನ್ಯ ವರ್ಗದ ಜನ ಒಂದು ದೇವಾಲಯ ಮಾಡೋದು ಅಂತ ಕಲ್ಪನೆ ಆದರೂ ಹೇಗೆ ಮಾಡೋದು? ಹಾಗಾಗಿ ನಾವು ಎಲ್ಲರೂ ಕೂಡ ಖಂಡಿತ ಇದು ಬೇಡ, ಇದು ಬೇಕಾದರೆ ನಾವು ಅದೇ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಪ್ರಾರ್ಥನೆ ಮಾಡಿ ಒಂದು ಹೆಚ್ಚಿನ ಪೂಜೆಯನ್ನು ಬೇಕಾದ್ರೆ ಮಾಡಿ ಬರೋಣ ಹೊರತು ದೇವಸ್ಥಾನ ಮಾಡ್ತೀನಿ ಅದೆಲ್ಲ ಮಾಡ್ತೀನಿ ಅನ್ನೋದು ನಮ್ಮ ಕೈಲಿ ಆಗೋದಿಲ್ಲ. ದಯಮಾಡಿ ಇಂಥ ಕೆಲಸಕ್ಕೆ ಕೈ ಹಾಕೋದೇ ಬೇಡ ಅಂತ ನಾವು ಮಕ್ಕಳು ಎಲ್ಲರೂ ಅಪೋಸ್ ಮಾಡಿದ್ದೇನೆ. ಮತ್ತು ಅವರ ಅಕ್ಕ ತಂಗಿಯರು ಕುಟುಂಬಸ್ಥರು ಎಲ್ಲರೂ ಅಪೋಸೇ ಮಾಡಿದ್ದು. ಇನ್ನು ಕೆಲವರಂತೂ ಏನು ಹುಚ್ಚಿಡ್ದಿದ್ಯಾ ನಿಂಗೆ ಅಂತ ಕೇಳಿದ್ರು. ಯಾಕೆಂದರೆ ನಾವು ವಾಸ ಮಾಡ್ತಾಯಿದ್ದು 30-20 ಸೈಟಿನ ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿ ನಾವಿದ್ದವರು. ಅಂಥ ಮನೇಲಿರೋರು ಹೇಗೆ ಕಲ್ಪನೆ ಮಾಡ್ಕೊಳ್ತೀರಾ ಒಂದು ದೇವಸ್ಥಾನ ಮಾಡೋದು ಅಂತ ಹೇಳಿ? ಅದುವೇ ಯಾವ ದೇವಸ್ಥಾನ? ಏನೋ ಒಂದು ಗಣೇಶನ ದೇವಸ್ಥಾನನೋ ಈಶ್ವರನ ಒಂದು ಲಿಂಗ ಇಟ್ಟು ಸ್ಥಾಪನೆ ಮಾಡೋದು ಅಲ್ಲ, ನಾಗನ ದೇವಸ್ಥಾನ. ನಾಗ ಅಂತಂದ್ರೇ ಎಲ್ಲರಿಗೂ ಕೂಡ ಭಕ್ತಿಗಿಂತ ಭಯವೇ ಹೆಚ್ಚು. ಅಂತಹ ಭಯ ಭಕ್ತಿಯಿಂದ ಕೂಡಿರ್ತಕ್ಕಂಥ ನಾಗನ ದೇವಾಲಯನ ಮಾಡೋದು ಅಂತಂದರೆ ಎಂಥವ್ರಿಗಾದರೂ ಭಯವೇ. ಹಾಗಾಗಿ ನಾವು ಖಂಡಿತ ಇದನ್ನು ಮಾಡೋದೇ ಬೇಡ, ನಮ್ಮ ಕೈಲಿ ಆಗಲ್ಲ ಅಂತಲೇ ನಾವು ಹೇಳಿದ್ದು. ತುಂಬ ದಿವಸಗಳ ಕಾಲ, ವರ್ಷಗಳ ಕಾಲನೂ ನಾವು ಅಪೋಸ್ ಮಾಡ್ತಾನೇ ಇದ್ವಿ. ಆದಾಗ್ಯೂ ಅವರು ಮಾತ್ರ ಅವರ ಮನಸ್ಸನ್ನು ಬದಲಾಯಿಸಲೇ ಇಲ್ಲ. ಯಾಕೆ ಬದಲಾಯಿಸಲಿಲ್ಲ ಅಂದರೆ, ಕೆಲವು ದಿವಸ ಕನಸಲ್ಲಿ ಬಂದು ಹೇಳಿದ್ದಾಯಿತು, ಏನೋ ಕನಸಲ್ಲಿ ಎಲ್ಲೋ ಬೆಳಗ್ಗೆ ಹೋಗಿ ಇವು ನೋಡಿರ್ಬೋದೇನೋ, ಕನಸಲ್ಲಿ ಬಂದಿರ್ಬೋದು ಅನ್ನೋ ಭಾವನೆಯಿಂದ ಮತ್ತೋಗಿ ಪೂಜೆ ಮಾಡ್ಕೊಂಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ದಿವಸ ಕಾಣಿಸ್ಕೊಳ್ಳಿಲ್ಲ, ಮತ್ತೆ ಬಂತು. ಬಂದು ನಾನೇನಿಗೆ ಹೇಳಿದ್ದನ್ನು ಮರಿಬೇಡ, ನೀನು ಇಲ್ಲಿ ಬಾ, ಇಲ್ಲಿ ನಿನಗೆ ಜಾಗ ತೋರಿಸ್ತೀನಿ, ಅಲ್ಲೊಂದು ಆಲಯ ಮಾಡು ಅಂತ. ವಟವೃಕ್ಷ ಅಂತಿದೆ ಬೆಂಗಳೂರಲ್ಲಿ, ಆ ವಟವೃಕ್ಷದ ಸಮೀಪದಲ್ಲಿ ಮಾಡು ಅಂತ. ನಮಗೆ ಈ ವಟವೃಕ್ಷ ಯಾವುದೂ ಗೊತ್ತಿಲ್ಲ, ಬೆಂಗಳೂರಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಆಮೇಲೆ ಎಲ್ಲ ಹಂಗೊಂದಷ್ಟು ದಿವಸ ಕಳೆದ ಮೇಲೆ ಒಂದು ದಿವಸ ಬೆಳಿಗ್ಗೆ ಮನೆಗೆ ಯಾರೋ ಬರ್ತಾರೆ. ಮನೆಗೆ ಯಾರೋ ಬಂದು ನಮ್ಮದೊಂದು ಜಾಗ ಇದೆ, ಸ್ವಲ್ಪ ನೋಡ್ಕೊಡಿ ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದರೆ ಸ್ವಾಮಿಯಲ್ಲಿ ಇಷ್ಟತ್ರ ನಿಂತು ದರ್ಶನವನ್ನು ಕೊಡ್ತಾರೆ. ಇದೇನು ರೀ ಹೀಗೆ ನಿಂತ್ಕೊಂಡಿದೆ ಹಾವು, ನಾನು ಈ ಥರ ಜೀವನದಲ್ಲಿ ಎಲ್ಲೂ ನೋಡಲೇ ಇಲ್ಲ ಅಂತ ಅವ್ರು ಹೇಳಿದಾಗ, ಇದು ಇಲ್ಲೇ ಸಂಚಾರ ಮಾಡ್ಕೊಂಡಿರುತ್ತೆ, ಊರಲ್ಲಿ ಎಲ್ರಿಗೂ ಗೊತ್ತು ಇದು ಇಲ್ಲೇ ಇದೆ ಅಂತ. ಇವ್ರು ಹೆದರಲೂ ಇಲ್ವಂತೆ. ಹಾಗೆ ನೋಡಿ ಬಂದೀಸ ಅವ್ರಿಗೆ ಮತ್ತೆ ಕನಸಲ್ಲಿ ಬಂತು, ನಾನಿವತ್ತು ನಿನಗೆ ಎಲ್ಲಿ ಕಾಣಿಸ್ಕೊಂಡೆ ಅಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ. ಅದಾದಮೇಲೆ ಮತ್ತೆ ಬೇಡ ಈ ಕೆಲಸ ಅಂತ ಮತ್ತೆ ಹೋಗಿ ಬಂದ್ವಿ, ಸುಬ್ರಹ್ಮಣ್ಯಕ್ಕೆ ಪೂಜೆ ಮಾಡ್ಕೊಂಡ್ಬಂದ್ವಿ. ಮತ್ತೆ 2 ದಿವಸ ಬರಲಿಲ್ಲ, ಮತ್ತೆ ತಿರ್ಗಾ ಇವ್ರಿಗೆ ಯಾಕೋ ಈ ಜಾಗಕ್ಕೆ ಬರಬೇಕು ಅಂತ ಎಳಿಯೋಕ್ಕೆ ಶುರುವಾಯಿತು. ಯಾರಿಗೂ ಹೇಳಿದಿರ, ಎಲ್ರಿಗೂ ಹೇಳಿದ್ರೆ ಬೈತಾರೆ ಅಂತ ಒಬ್ಬರೇ ಬಂದರು. ಬಂದು ಇಲ್ಲಿ ನೋಡುವಾಗ ದೊಡ್ಡದೊಂದು ಪೊರೆ ಬಿದ್ದಿತ್ತು. ಆ ಪೊರೆನ ಎತ್ಕೊಂಬಂದರು ಖುಷಿಗೆ, ಎಷ್ಟು ದೊಡ್ಡ ಪೊರೆ, ಎಷ್ಟು ಚೆನ್ನಾಗಿದೆ ಅಂತ. ಅತ್ತಂದರೆ ಮನೆಯಲ್ಲಿ ಬ್ಯೂಟಿಫುಲ್ ಆಗಿದೆ ಅಂತ ನಮ್ಮ ಮನೆ ಟಿ ವಿ ಮೇಲೆ ನಾವು ಅಲಂಕಾರಕ್ಕೆ ಹಾಕಿದ್ವಿ. ಅವತ್ತು ರಾತ್ರಿ ಮತ್ತೆ ಕನಸಲ್ಲಿ ಬಂದು, ಗೊತ್ತಾಯ್ತಾ ನಾನು ಎಷ್ಟು ಹತ್ರ ಇದ್ದೀನಿ ಅಂತ ಹೇಳ್ದಂಗಾಯ್ತು. ನನಗೇನು ಗೊತ್ತು ಎಷ್ಟು ಹತ್ರ ಇದೆ, ಬೆಳಗ್ಗೆ ನೋಡ್ಕೊಂಡು ಬಂದಿದ್ದೀಯಾ ಅಂದರು. ಆಮೇಲೆ ಬೆಳಗ್ಗೆ ಎದ್ದು ಆ ಪೊರೆನ ಅಳತೆ ಇಟ್ಟು ನೋಡಿದ್ರೆ 18 ಅಡಿ ಇತ್ತು. ನಾನು ಎಷ್ಟು ಹತ್ರ ಇದ್ದೀನಿ ಗೊತ್ತಾಯ್ತಲ್ಲ, ಅಷ್ಟೆತ್ರನೇ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗಾಯ್ತು. ಅಯ್ಯೋ ಭಗವಂತ, 18 ಅಡಿ ನಾಗನ್ನ ಪ್ರತಿಷ್ಠಾಪನೆ ಮಾಡೋದು ಏನು ತಮಾಷೆ ಮಾತಾ? ಅವ್ರಿಗೂ ಸ್ವಲ್ಪ ಭಯ ಆಯಿತು, ಹೆಂಗೆ ಮಾಡೋದಿದು ಸಾಧ್ಯನಾ ಅಂತ. ಆಮೇಲೆ ಮನೆ ಈ ಜಾಗ ನೋಡಿ ಅಂತ ಹೇಳಿ ಮನೆಗೆ ಹುಡ್ಕೊಂಬಂದಿದ್ನಲ್ಲ, ಆ ವ್ಯಕ್ತಿನ ಹುಡ್ಕೊಂಡು ನಾವು ಹೋದ್ವಿ. ನೀನು ಜಾಗ ತೋರಿಸಿದ್ಯಲ್ಲ, ಆ ಜಾಗ ನಮಗೆ ಕೊಡು ಅಂತ. ಅವನು, ಅಲ್ಲ ಸ್ವಾಮಿ, ನಾವು ಜಾಗ ನೋಡಿ ಏನಾದ್ರು ಸಮಸ್ಯೆ ಇದ್ದರೆ ಬಿಡಿಸ್ಕೊಡಿ ಅಂದರೆ ಜಾಗನೇ ಕೊಡಿ ಅಂತೀರಲ್ಲ, ಇದು ನ್ಯಾಯನಾ ಅಂತ. ಅಪ್ಪ ನೀನು ನಂಗೆ ಇದು ಕೊಡಬೇಡ, ಖರೀದಿಗೆ ಕೊಡು,
ಅಲ್ಲಿ ಏನು ಬೆಲೆ ಇದೆ ಅದನ್ನೇ ಕೊಡ್ತೀನಿ ಕೊಡು ಅಂತ. ಅವನೇನು ಮಾಡ್ದ, ವಾ ಇವ್ರಿಗೆ ಗೊತ್ತು ಅಲ್ಲೇನೋ ಇದೆ ಅಂತ, ಬಹುಶಃ ಏನೋ ಇರಬೇಕು ಅಲ್ಲಿ, ಅದಕ್ಕೆ ಜಾಗನೇ ಕೇಳ್ತಾ ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಊರಲ್ಲಿ ಅಷ್ಟು ಬೆಲೆನೇ ಇರಲಿಲ್ಲ, ಡಬಲ್ ರೇಟ್ ಕೇಳೋಕ್ಕೆ ಶುರು ಮಾಡ್ದ. ನಮಗೆ ಭೂಮಿ ಕೊಂಡ್ಕೊಳ್ಳೋದಿರಲಿ, ನಮ್ಗೆ ಅಲ್ಲಿಂದ ಇಲ್ಲಿಗೆ ಬಂದು ಹೋಗೋಕ್ಕೂ ಕೂಡ ನಮ್ಗೆ ಅಷ್ಟೊಂದು ತಾಕತ್ತಿರಲಿಲ್ಲ. ನಾವು ಆ ಥರ ಇದ್ದವರು. ನಮ್ಮಷ್ಟಕ್ಕೆ ನಮ್ಮ ಬದುಕು ನಮಗೇನು ತೊಂದರೆ ಮಾಡಿರಲ್ಲ, ಭಗವಂತ ಚೆನ್ನಾಗಿದ್ವಿ. ಆದರೆ ಈ ಲೆವೆಲ್ಲಿಗೆ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಅಲ್ಲಿಂದ ನಮ್ಮ ಜೀವನದಲ್ಲಿ ಕಷ್ಟ ಶುರುವಾಯಿತು. ಏನೇನೋ ಮಾಡಿ ಯಾರನ್ನೋ ಕೈ ಕಾಲು ಕಟ್ಟಿ ಸಾಲ ಸೋಲ ಮಾಡಿ ಇದ್ದದ್ದೇನೇನೋ ಎಲ್ಲ ಇಟ್ಟು ತೊಗೊಂಡು ದುಡ್ಡು ಭಾರಿ ಕಷ್ಟಪಟ್ಟು ಈ ಭೂಮಿ ಖರೀದಿ ಮಾಡಿದ್ದು. ಈ ಭೂಮಿ ಖರೀದಿ ಮಾಡಿದ ಮೇಲೆ ನೆಕ್ಸ್ಟು ನಾವು ಈ ದೇವಾಲಯ ಮಾಡೋಕ್ಕೆ ವಿಗ್ರಹನ ಯಾರು ಮಾಡ್ತಾರೆ ಅಂತ ನೋಡಿ ನಮಗಿದು ಗೊತ್ತಿಲ್ಲದೆ ಇರೋ ವಿಚಾರ. ದೇವಸ್ಥಾನದ ವಿಚಾರ ಆಗಲಿ, ವಿಗ್ರಹಗಳ ಬಗ್ಗೆ ಆಗಲಿ ಏನೂ ನಾಲೆಡ್ಜ್ ಇರಲಿಲ್ಲ. ನಮ್ಮ ಜೀವನ ಶೈಲಿಯೇ ಬೇರೆ ಥರವಾಗಿರುವಾಗ ಇದ್ರ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ. ಇದನ್ನೆಲ್ಲ ಹುಡುಕಾಟ ಶುರುವಾಗಿ ಯಾರನ್ನು ಕೇಳಿದ್ರು 18 ಅಡಿನಾಗ ಯಾರು ಮಾಡ್ತಾರೆ, ನಿಮ್ಗೇನು ಹುಚ್ಚಿಡ್ದಿದೆ ಹೋಗ್ರಿ ಇನ್ನೋರು. ವೆಂಕಟೇಶ್ವರ ದೇವ್ರನ್ನ ಕೇಳಿ ಮಾಡ್ಕೊಡ್ತೀವಿ, ಆಂಜನೇಯನ ಕೇಳಿ ಬೇಕಾದ್ರೆ ಮಾಡ್ಕೊಡ್ತೀವಿ, ನಾಗನ್ ಮಾಡೋದಿಲ್ಲ. ಅದು ಎಲ್ಲ ಮೈಸೂರು ಸುತ್ತಮುತ್ತ ಎಲ್ಲೆಲ್ಲಿ ಹುಡುಕ್ಬೋದೋ ಯಾರ್ಯಾರು ಹೇಳಿದ್ರೋ ಹುಡುಕಿ ಸಾಕಾಗಿ ಕೊನೆಗೆ ಕಾಂಚೀಪುರಂನಲ್ಲಿರೋ ಗಣಪತಿ ಸ್ಥಪತಿ ಅನ್ನೋರೊಬ್ಬರು ದೊಡ್ಡ ವಿಗ್ರಹಗಳನ್ನು ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅವ್ರನ್ನ ಹುಡ್ಕೊಂಡು ಹೋದರೆ ಅವರು ಯಾವ ದೇವ್ರನ್ನ ಬೇಕಾದ್ರೂ ಕೇಳು ಮಾಡಿಕೊಡ್ತೀನಿ, ನಾಗನ್ ನಾವು ಮಾಡೋದೇ ಇಲ್ಲ. ಅಷ್ಟೇ ಥರದಲ್ಲ, ಚಿಕ್ಕದನ್ನು ಮಾಡಲ್ಲ ನಾವು. ಸಾಮಾನ್ಯ ತಮಿಳ್ನಾಡು ಕಡೆ ನಾಗನನ್ನು ಅವರು ಸುಬ್ರಹ್ಮಣ್ಯ ಅಂತ ಪೂಜೆ ಮಾಡೋದೇ ಇಲ್ಲ ಅವರು. ಅದು ನಮ್ಮ ಈ ಕರ್ನಾಟಕ ಮತ್ತು ಆಂಧ್ರ ಕಡೆನೇ ಈ ಸಂಪ್ರದಾಯ ಇರೋದು. ಕೊನೆಗೆ ಅವ್ರನ್ನ ಕಾಂಚೀಪುರಂಗೆ ಪ್ರತಿ ಭಾನುವಾರ ಹೋಗ್ತಾ ಇದ್ವಿ ನಾವು. ಅವ್ರ ಕೈ ಕಾಲು ಹಿಡಿದು ಅವ್ರನ್ನ ಮಾಡಿಕೊಡಿ ಅಂತ ಅವ್ರು ನಮ್ಮ ಕಾಟ ತಡಿಲಾರ್ದಿರ ಆಯಿತು ಮಾಡ್ಕೊಡ್ತೀನಿ ಅಂದರು. ಕೊನೆಗೆ ಒಂದು ನಾಗನ ಚಿತ್ರ ಹೇಗೆ ಬರಬೇಕು ಅಂತ ನಮಗೆ ಐಡಿಯಾ ಇಲ್ಲ. ಅವರು ನಿಂತು ಹೀಗಿರಬೇಕು ಅಂತ ಬರ್ಕೊಂಬಂದು ಕೊಡು ಮಾಡ್ಕೊಡ್ತೀನಿ ಅಂದರು. ಯಾರನ್ನು ಕೇಳಿದ್ರು ಎಷ್ಟು ಜನದ ಕೈಯಲ್ಲಿ ಬರ್ಸಿದ್ವಿ, ಯಾರೂ ಬರೀಲಿಲ್ಲ. ಒಬ್ಬ ಮುಸ್ಲಿಂ ಹುಡುಗ ಬರ್ಕೊಟ್ಟ ಚಿತ್ರನ. ಅವನು ಇನ್ನೂ ಚೆನ್ನಾಗಿ ಬರೆದಿದ್ದ. ಇವ್ರಿಗೆ ಅಷ್ಟೊಂದು ಚೆನ್ನಾಗಿ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಬಂಡೆ ಸ್ವಲ್ಪ ಅಗಲ ಶಾರ್ಟ್ ಆಯಿತು, ಹೀಗೆ ಬರೋ ಥರ ಹೆಡೆ. ತುಂಬ ಚೆನ್ನಾಗಿ ಬರೆದಿದ್ದಾನೆ, ಅದಿನ್ನೂ ಇದೆ ನಮ್ಮ ಹತ್ರ ಸ್ಕೆಚ್. ಅವನು ಬರ್ಕೊಟ್ಟಿದ್ದು ತೊಗೊಂಡೋಗಿ ಕೊಟ್ವಿ. ಕೊಟ್ಟ ಮೇಲೆ ಅವರು ಮಾಡೋದಕ್ಕೆ ಒಪ್ಕೊಂಡ್ರು. ತುಂಬ ಟೈಮ್ ಹಿಡಿಯತ್ತೆ ಅಂದರು. ಕೃಷ್ಣಶಿಲೆಯಲ್ಲೇ ಮಾಡಬೇಕು ಅನ್ನೋದೆಲ್ಲ ಅವರು ಶಿಲ್ಪಶಾಸ್ತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಅವರೇ ಹೇಳಿದ್ರು. ಅವ್ರು ಹೇಳಿದ್ದನ್ನು ನೋಡಿ ನಾವು ಒಪ್ಕೊಂಡು ಆಮೇಲೆ ಅಲ್ಲಿ ಕ್ವಾರಿನಲ್ಲಿ ಆ ಕಲ್ಲು ಬಂಡೆಯನ್ನು ತೆಗೆಯುವಂಥ ಪ್ರಯತ್ನ ಆಯಿತು. ಆ ತೆಗೆಯುವಂಥ ಪ್ರಯತ್ನವೇ ದೊಡ್ಡ ಸಾಹಸ ಆಗೋಯ್ತು. ತೆಗಿಯೋಕ್ಕೆ ಆಗಲಿಲ್ಲ. ಕ್ರೇನ್ಗಳೆಲ್ಲ ಉಲ್ಟಾ ಆಗ್ಬಿಟ್ವು, ಕ್ರೇನ್ಗಳೆಲ್ಲ ಟೈರೆಲ್ಲ ಮೇಲೆ ಕೆತ್ಕೊಂಡ್ಬಿಟ್ವು. ಆಮೇಲೆ ಏನು ಮಾಡಿದ್ರು ಬಂಡೆ ಹೊರಗೆ ಬರಲೇ ಇಲ್ಲ. ಅವರೇ ತೆಗಿಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ಬರ್ತಾಯಿಲ್ಲ, ಬಂಡೆ ತೆಗಿಯೋದಕ್ಕೆ ಆಗ್ತಾಯಿಲ್ಲ ಅಂತ. ಮತ್ತೆ ನಾವು ಹೋದ್ವಿ. ನಾವು ಹೋದ್ಮೇಲೆ ಒಂದಷ್ಟು ಬಂಡೆಗೆ ಪೂಜೆ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿ, ನನಗೆ ಮಾಡುವಂಥ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀಯಾ, ನಾನು ಮಾಡ್ತೀನಿ ಅಂದರೆ ನನಗೆ ಎಷ್ಟೊಂದು ಅಡಚಣೆಗಳು ಬರ್ತಾಯಿದೆ, ನಂಗೆ ಆಗಲ್ಲ ಈ ಕೆಲಸ ಅಂತ ಹೇಳಿ ಒಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡೋ ಹೊತ್ತಲು ಬಂಡೆ ಥರ ತುಂಬ ಸುನಾಯಾಸವಾಗಿ ಮೇಲಕ್ಕೆ ಬಂತು. ಅಲ್ಲಿಂದ ಕೆತ್ತನೆ ಎಲ್ಲ ಶುರುವಾಯಿತು. ಆಮೇಲೆ ಕೆತ್ತನೆ ಆಯಿತು. ಸ್ವಾಮಿಯನ್ನು ತಂದಿದ್ದೇ ಒಂದು ದೊಡ್ಡ ಪವಾಡ ಆಯಿತು. ತಂದು ಇಟ್ಟ ದಿವಸ ಬಹಳ ಬಹಳ ಸಂಕಟ ಪಟ್ಬಿಟ್ವಿ ನಾವು. ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ, ಇಲ್ಲಿ ಸ್ವಾಮಿನ ಇಳಿಸೋಕ್ಕಾಗ್ತಾಯಿಲ್ಲ. ದೊಡ್ಡ 16 ವೀಲರ್ಸ್ ಲಾಂಗ್ ಚಾಸಿ ಗಾಡಿನಲ್ಲಿ ತಂದಿರೋದು, ಓಪನ್ ಲಾರಿನಲ್ಲಿ. ಇಲ್ಲಿ ಇಳಿಸೋಕ್ಕೆ ನಾವು ತರಬೇಕಾದ್ರೆ ನಮ್ಮ ಹತ್ರ ಇದ್ದಿದ್ದು ಯಾರ ಹತ್ರ ಇಸ್ಕೊಂಡಿದ್ದು ದುಡ್ಡೆಲ್ಲ ಖಾಲಿಯಾಗೋಗ್ಬಿಟ್ಟಿದೆ. ನಮ್ಗೆ ಇಲ್ಲಿ ಬರೋದಕ್ಕೆ ಇಳಿಸೋದಕ್ಕೆ ತುಂಬ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀವಿ. ಮೈಸೂರಿಂದ ಶ್ರೀಕಂಠ ದತ್ತ ಒಡೆಯರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. 9 ಗಂಟೆಗೆ ಮುಹೂರ್ತ ಇಟ್ಕೊಂಡಿದ್ದೀವಿ. ಇನ್ನೂ ದೊಡ್ಡವರು ಯಾರ್ಯಾರೋ ಎಲ್ಲ ಬಂದಿದ್ದಾರೆ ಅವತ್ತು ಕಾರ್ಯಕ್ರಮಕ್ಕೆ ಅಂತ. ಏನು ಮಾಡಿದ್ರು ಸ್ವಾಮಿನ ಇಳಿಸೋಕ್ಕಾಗ್ತಾನೇ ಇಲ್ಲ. ಆಮೇಲೆ ಎಷ್ಟು ಜನ ಕ್ರೇನವ್ರು ಬರ್ತಾರೆ, ನೋಡ್ತಾರೆ ಸಿಚುವೇಶನ್ನು ಕರೆಕ್ಟಾಗಿ. ಇವಾಗ ಏನು ಬೇಕಾದ್ರೂ ಕ್ಯಾಶ್ ಮಾಡ್ಬೋದು ಅಂತ 40,000 ಕೊಡಿ, 50,000 ಕೊಡಿ, 30,000 ಕೊಡಿ ಅಂತಾರೆ. ನಮ್ಮ ಹತ್ರ ಅಷ್ಟು ದುಡ್ಡೇ ಇಲ್ಲ ಇಳಿಸೋಕ್ಕೆ. ಗೆಸ್ಟ್ಗಳೆಲ್ಲ ಇದ್ದಾರೆ, ಕ್ರೇನೇ ಡಿಸೈಡ್ ಆಗ್ತಾಯಿಲ್ಲ.
ಎಷ್ಟು ಅವಮಾನದ ಪರಿಸ್ಥಿತಿ ಅಂದರೆ ಭೂಮಿ ಬಾಯಿ ಬಿಡಬಾರ್ದು ಅನ್ನೋಷ್ಟು ಅವಮಾನ. ಅಂಥ ಪರಿಸ್ಥಿತಿನಲ್ಲಿ ಇವರು ಒಳಗಡೆ ಹೋಗಿ ಕೊಳೋ ಅಂತ ಅಳಕ್ಕೆ ಶುರು ಮಾಡಿದ್ರು. ನೆಮ್ಮದಿಯಾಗಿ 4 ಮಕ್ಳಿಗೆ ಪಾಠ ಹೇಳ್ಕೊಂಡಿದ್ದೆ, ನನ್ನಂತಂದು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ನನಗೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟಲ್ಲ ನೀನು, ನನ್ನ ಜೀವನ ಹೆಂಗಾಗೋಯ್ತು ಅಂತ ಹೇಳಿ. ಯಾರೋ ಒಬ್ಬ ಬರ್ತಾನೆ, ಬಂದವನು, ಏನು ಸ್ವಾಮಿ ಏನಾಗಬೇಕು, ನಮಗೆ ಯಾರು ಮಾತಾಡ್ಸಿದ್ರೆ ರೇಗೋ ಅಂತ ಪರಿಸ್ಥಿತಿ. ಏನೇ ಅಲ್ಲದಿದ್ದೆ ಸ್ವಾಮಿ ಇದೆ, ಇಳಿಸೋಕ್ಕಾಗತ್ತೇನೆಯ, ಆದರೆ ಇಳಿಸ್ಬಿಟ್ಟು ಹೋಗು. ಇಳಿಸ್ಕೊಳ್ಳೋಣ ಬಿಡಿ ಸ್ವಾಮಿ, ಅದಕ್ಕೇನೀಗ ಅಂದೆ. ಇಳಿಸೋ ಆಗಾರೆ ಅಂದರೆ, ನಂದು ಕ್ರೇನ್ ಇದೆ ತರಿಸ್ಬಿಡ್ತೀನಿ ಅಂದೆ. ಈ ಕ್ರೇನ್ ಬೆಳಗ್ಗೆಯಿಂದ ಒಂದು 50 ಕ್ರೇನ್ ಬಂದೋಯ್ತು, ನಿಂಗೇನು ಕೊಡ್ಬೇಕು ಫಸ್ಟ್ ಹೇಳ್ಬಿಡು ಅಂದರೆ, ಏನೋ ಕೊಡುವ್ರಂತ ಇಳಿಸ್ಬಿಡೋಣ ಅಂದೆ. ಅದೆಲ್ಲ ಎಲ್ಲ ಮೊದಲು ಹೇಳ್ಬಿಡು, ಆಮೇಲೆ ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂದರೆ ನಮ್ಮ ಹತ್ರ ಬೆಲೆ ಆಗಲ್ಲ. ಸ್ವಾಮಿ ಎಂಥ ಕೆಲಸ ಇದು, ಇಂಥ ಕೆಲಸ ಮಾಡೋಕ್ಕೆ ನಂಗೆ ಅವಕಾಶ ಕೊಡಿ, ನೀವು ನಂಗೆ ಏನೂ ಕೊಡಬೇಡಿ, ನಾನು ಇಳಿಸ್ಬಿಟ್ಟು ಹೋಗ್ತೀನಿ ಅಂದೆ. ಅದು ಆಗಲ್ಲ, ನಮಗೆ ಫ್ರೀನೂ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ, ಏನಾದ್ರು ಒಂದು ಬೆಲೆ ಹೇಳು, ನೀನು ಆಮೇಲೆ ಮಾತಾಡು. ಆಯಿತು ಎಷ್ಟೋ ಕೊಡಿ ಸ್ವಾಮಿ, ನಾನು ಇಳಿಸ್ಬಿಟ್ಟು ಹೋಗ್ತೀನಿ ಅಂದ. ಫೋನ್ ಮಾಡ್ದೆ, 5-10 ನಿಮಿಷದಲ್ಲಿ ಕ್ರೇನ್ ತರಿಸ್ದ. ಹೇಗೆ ಅಂದರೆ ನಾವು ಬೆಳಗ್ಗೆಯಿಂದ ಸರ್ಕಸ್ಸು, ಅಲ್ಲಿ ಬಂದವರೆಲ್ಲರೂ ಯಾರ್ಯಾರಿಗೋ ಫೋನ್ ಮಾಡ್ತಾ ಇದ್ದಾರೆ, ಕರೆಸ್ತಾ ಇದ್ದಾರೆ. ಅಳ್ಳಾಡಲಿಲ್ಲ ಸ್ವಾಮಿ. ಎತ್ತಿ ಹೀಗೆ ಒಂದು ಸಣ್ಣದೊಂದು ಬೊಂಬೆ ತೆಗೆದು ಹಿಂಗೆ ಇಟ್ಟಂಗೆ ಇಟ್ಬಿಟ್ಟ. ಪೀಠ ಗೀಟ ಎಲ್ಲ ಮಾಡಿಸಿ ರೆಡಿ ಮಾಡಿದ್ವಿ. ಓಪನ್ ಫೀಲ್ಡಲ್ಲಿ ಪೀಠ ಇತ್ತು, ಅದ್ರ ಮೇಲೆ ಇಟ್ಟ ತಕ್ಷಣ ಮಾರ್ಚ್ 31 ಎಂಥ ರಣ ಬಿಸಿಲು. ಕೃಷ್ಣ CM ಆಗಿತ್ತು, ಬರಗಾಲ ಅವಾಗ, ಡ್ರಾಟ್ ಸೀಸನು, ಎಲ್ಲೂ ಮಳೆ ಇಲ್ಲ. ಇದಿಷ್ಟೇ ಜಾಗದಲ್ಲಿ ಬಳ ಮಳೆ ಬರುತ್ತೆ. ಒಂದು ಫ್ಯೂ ಸೆಕೆಂಡ್ಸ್ ಎಲ್ಲರ ಮೈಗೂ ನೀರು ಬೀಳುತ್ತೆ. ಸ್ವಾಮಿ ಅವತ್ತೇ ಪ್ರತಿಷ್ಠಾಪನೆ ಆಗೋದು. ಅಷ್ಟೊತ್ತಿಂದ ಹಂಗೆ ಹತ್ತಿದ್ವಿ, ಹಂಗೆ ಸಂಕಟಪಟ್ಟಿದ್ವಿ, ಅಷ್ಟು ಟೆನ್ಷನ್ನಲ್ಲಿದ್ವಿ. 5 ನಿಮಿಷದಲ್ಲಿ ಟೆನ್ಷನ್ ರಿಲೀಸ್ ಆಯಿತು, ಸಂತೋಷಕ್ಕೆ ಆನಂದ ಬಾಷ್ಪ ಸುರಿಯೋಕ್ಕೆ ಶುರುವಾಯಿತು. ಎಂಥ ವೈಭವವಾದ ದೃಶ್ಯ, ಎಂಥ ವೈಭವವಾದ ಸನ್ನಿವೇಶ. ನಮಗಷ್ಟೇ ಅಲ್ಲ, ಇದ್ದವರೆಲ್ಲರೂ ಕೂಡ ಅದೇ ರೀತಿ ಎಲ್ರಿಗೂ ಹಾಗೆ ಅನುಭವ ಆಯಿತು. ಸ್ವಾಮಿ ಅವತ್ತೇ ಪ್ರತಿಷ್ಠಾಪನೆ ಆಗೋಯ್ತು. ನಾವು ಆಮೇಲೆ ದೇವಾಲಯ ಮಾಡಿದ್ವಿ. ನಮ್ಮ ಸ್ಥಪತಿಗಳೇ ಯಾವಾಗಲೂ ಹೇಳೋರು, ತಂಜಾವೂರಲ್ಲಿ ಬೃಹದೇಶ್ವರ ದೇವಾಲಯ ಇದೆ. ಆ ಬೃಹದೇಶ್ವರ ದೇವಾಲಯನ ಪ್ರಪ್ರಥಮ ಬಾರಿಗೆ ದೇವರನ್ನ ಇಟ್ಟು ಆಮೇಲೆ ದೇವಾಲಯ ನಿರ್ಮಾಣ ಮಾಡಿದ್ದಂತೆ. ಅದನ್ನು ಬಿಟ್ಟರೆ ಈ ಕ್ಷೇತ್ರನೇ ಇದೇ ದೇವರನ್ನ ಇಟ್ಟು ಆಮೇಲೆ ದೇವಾಲಯ ಮಾಡಿರ್ತಕ್ಕಂಥದ್ದು. ಇದು ಮುಂದೆ ಒಂದು ದಿವಸ ಇದು ಬಹಳ ದೊಡ್ಡ ಕ್ಷೇತ್ರವಾಗತ್ತೆ ಅಂತ ಅವತ್ತೇ ಅವರು ಗಣಪತಿ ಸ್ಥಪತಿಗಳು ಹೇಳಿದರು. ಅದಾದಮೇಲೆ ತುಂಬ ಕಷ್ಟಪಟ್ಟು ದೇವಾಲಯ ಮಾಡಿದ್ವಿ. ಅದೆಲ್ಲ ಇವತ್ತು ಇತಿಹಾಸ ಆಗೋಗಿದೆ. ಈಗ ಸ್ವಾಮಿ ಕುಳಿತಿದ್ದಾರೆ. ಅವತ್ತು ಇದ್ದಕ್ಕಿಂತ ಅವತ್ತು ಶಿಲೆಯಾಗಿ ನಾಗನಾಗಿ ಇದ್ದದ್ದನ್ನು ನಾವೇ ನೋಡಿರೋದಕ್ಕಿಂತ ಇವತ್ತು ನೋಡುವಾಗ ಏನು ಕಳೆ, ಏನು ಲಕ್ಷಣ, ಏನು ವೈಭವ. ಪ್ರತಿದಿನ ಬಂದು ನೋಡ್ತೀನಿ ಹಿಂಗೆ ಅನ್ನೋ ಹಂಗಾಗತ್ತೆ ದೇವರನ್ನ ನೋಡಿದ್ರೆ. ಅಷ್ಟು ಚೈತನ್ಯ, ಅಷ್ಟು ನಾನೊಬ್ಬಳೇ ಹೇಳೋದಲ್ಲ, ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ತುಂಬ ಚೈತನ್ಯ ಇದೆ ಈ ಜಾಗದಲ್ಲಿ ಅಂತ. ಅಂತಹ ಕ್ಷೇತ್ರ ಸ್ವಾಮಿ ಹೇಳಿ ಮಾಡಿಸ್ಕೊಂಡಿರತಕ್ಕಂತಹ ಕ್ಷೇತ್ರ ಇದು. ಅದಾದಮೇಲೆ ಒಂದು ದಿವಸ ಯಾರೋ ಗುರುಗಳು ಬರ್ತಾರೆ, ಅವ್ರು ಹೇಳ್ತಾರೆ, ಇದು 800 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು, ಈಗಲೂ ಇದೆ. ಆ ಒಂದು ಇದರಿಂದಾಗಿಯೇ ಇಂತಹ ದೇವಸ್ಥಾನ ಈ ಜಾಗದಲ್ಲಿ ಆಗಿರೋದಕ್ಕೆ ಸಾಧ್ಯತೆ ಇರುವಂಥದ್ದು. ನಾನು ಇದನ್ನು ತಾಳೆಗರಿಯಲ್ಲಿ ಓದಿದ್ದೆ. ಎಲ್ಲಿದೆ ವಟವೃಕ್ಷ ಅಂತ, ತಾಳೆಗರಿಯಲ್ಲಿ ವಟವೃಕ್ಷ ಅಂತಿದೆ. ಅವರು ಯಜಮಾನ್ರನ್ನ ಕರ್ಕೊಂಡೋಗಿ ತಾಳೆಗರಿಯಲ್ಲಿ ತೋರಿಸಿದ್ರು, ನೋಡಿ ಈ ಥರ ಇದೆ, ಮುಂದೊಂದು ದಿವಸ ಈ ಜಾಗದಲ್ಲಿ ಒಂದು ನಾಗನ ಕ್ಷೇತ್ರವಾಗತ್ತೆ ಅಂತ ಹೇಳಿ ಇದೆ ಅನ್ನೋದು ಉಲ್ಲೇಖ ಇದೆ ಅನ್ನೋದನ್ನು ತೋರಿಸಿದ್ರು. ಅಂದಮೇಲೆ ಅಮ್ಮ ನೀವು ಹೇಳೋ ಪ್ರಕಾರ ಗುರೂಜಿ ಅವ್ರದ್ದು ಕೂಡ ಇದು ಯಾವುದೋ ಜನ್ಮಾಂತರದ ನಂಟು ಅವರ ರೂಪದಲ್ಲಿ ಬಂದು ಈ ಕ್ಷೇತ್ರದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಸಂಕಲ್ಪ ಮುಂಚೆಯೇ ಎಲ್ಲೋ ಒಂದು ಉಲ್ಲೇಖದಲ್ಲಿ ಇತ್ತು ಅನ್ನುವಂಥ ಅಭಿಪ್ರಾಯ ಇರಬಹುದು. ಯಾಕೆಂದರೆ ಇಂಥ ಕೆಲಸ ಎಲ್ಲ ನನ್ನಂಥ ಸಾಮಾನ್ಯಳ ಅಳತೆನಲ್ಲಿ ಮಾತಾಡೋದಾದರೆ ಸಾಧ್ಯನಾ ಇಂಥ ಕೆಲಸ ಮಾಡಲಿಕ್ಕೆ? ಸಾಮಾನ್ಯ ಜನ ಅವಕಾಶವೇ ಇಲ್ಲ. ನಾವು ಒಂದು ಸಣ್ಣ ಮನೆ ಕಟ್ಕೊಂಡ್ರೇನೆ ಅದನ್ನ ಸಾಲನ ನಾವು ರಿಟೈರ್ ಆಗೋವರೆಗೂ ತೀರಿಸ್ಕೋತೀವಿ. ಹೌದು.
ಇಂಥ ಬೃಹದಾಕಾರದ ಕ್ಷೇತ್ರ ಮಾಡ್ಲಿಕ್ಕೆ ಸಾಧ್ಯನಾ? ಅದು ಅವ್ರೇನು ಮಾಡಿದ್ರು, ಬರೀ ದೇವಸ್ಥಾನ ಮಾಡಿ ಅಥವಾ ಸಿಮೆಂಟಲ್ಲಿ ಶುರು ಮಾಡಿದರೆ ಒಂದಷ್ಟು ಲಕ್ಷದಲ್ಲಿ ದೇವಸ್ಥಾನ ಮುಗಿಸ್ಬಿಡ್ಬೋದಾಗಿತ್ತು. ಸೊ ಹಳೆಯ ಶಿಲ್ಪಶಾಸ್ತ್ರದ ಪ್ರಕಾರ ಕಲ್ಲಿನಲ್ಲೇ ದೇವಸ್ಥಾನ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಅದನ್ನೇನು ಸ್ವಾಮಿ ಹೇಳಿರಲಿಲ್ಲ, ಇದು ಇವ್ರ ತೀರ್ಮಾನ. ಇದಕ್ಕೆ ಒಂದೊಂದು ಬಂಡೆ ತರಬೇಕಾದ್ರೂ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ತುಂಬ, ಪ್ರತಿಯೊಂದು ಕಲ್ಲಲ್ಲೂ ನಮ್ಮ ಬೆವರಿನ ರಕ್ತದ ಹನಿ ಇದೆ. ಮತ್ತು ಇನ್ನೊಂದಮ್ಮ, ನಾವು ಮನೆ ಕಟ್ಬಿಡ್ತೀವಿ ಅಂತಂದ್ರು ಯಾವುದಾದ್ರೂ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ. ಅದು ದೇವಸ್ಥಾನ ಕಟ್ತೀವಿ ನಮಗೆ ಫೈನಾನ್ಸ್ ಮಾಡಿ, ದೇವಸ್ಥಾನ ಕಟ್ತೀವಲ್ಲ, ಈ ಜಾಗ ತಗೋತೀನಿ ಅಂದ್ರೆ ಯಾರು ದುಡ್ಡು ಕೊಡಲಿಲ್ಲ. ಹುಚ್ಚಿಡಿದ್ಯಾ, ನಿನ್ನ ಹತ್ರ ವಾಪಸ್ ಹೆಂಗೆ ತಗೊಳ್ಳೋದು, ಸಾಲ ಕೊಟ್ಬಿಟ್ರೆ ನಾವು ಅಂತ. ಯಾವುದಕ್ಕೂ ಯಾರೂ ದುಡ್ಡು ಕೊಡೋಕೆ ತಯಾರಿರಲಿಲ್ಲ. ಯಾರನ್ನಾರು ಹೋಗಿ ಡೊನೇಷನ್ ಅಂತ ಕೇಳಿದ್ರೆ ಇನ್ವೆಸ್ಟರ್ಗೆ ಏನೋ ಶುರುವಾಯಿತು, ದುಡ್ಡಿನ ದುರಾಸೆ, ದುಡ್ಡಿಗೆ ಬಂದರು ಅಂತಾರೆ ಅಂದ್ಬಿಟ್ಟು ಯಾರನ್ನೂ ಹೋಗಿ ನಾವು ದುಡ್ಡು ಕೇಳಲಿಲ್ಲ. ಅವತ್ತಲ್ಲ ಇವತ್ತಿನವರೆಗೂ ಸ್ವಾಮಿ ನಮಗಂತ ಇದನ್ನು ಕೊಟ್ಟಿಲ್ಲ. ಹೇಗೋ ಒದಗಿಸ್ತಾ ಇದ್ದಾನೆ, ಹೇಗೋ ಬರ್ತಾ ಇದೆ, ಹೇಗೋ ಮಾಡ್ತಾ ಇದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. 24 hours ಇಬ್ಬರು ಗಂಡ ಹೆಂಡತಿ ಇಬ್ಬರು ಹಂಗೆ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ದುಡ್ಡನ್ನು ತಂದು ಹಾಕಿ ನಾವು ಅವರು ಹೋಗೋವರೆಗೂ ಅವರು ಅದೇ ಥರ ಮನೆಯಲ್ಲಿ ಹಾಗೇ ಇದ್ದು ಹೋದ್ರು ಅವರು. ನಾವು ಮನೆಯನ್ನು ಕಟ್ಟಲಿಲ್ಲ, ದೇವಾಲಯವನ್ನೇ ಕಟ್ಟಿದ್ದು. ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಒಬ್ಬರು ಅಡ್ವೊಕೇಟ್ ಬರ್ತಾರೆ, ಯಾರೋ ಸೀನಿಯರ್ ದೊಡ್ಡ ಅಡ್ವೊಕೇಟ್ ಅಂತ, ನಮಗೆ ಗೊತ್ತಿಲ್ಲ. ಅವ್ರು ಬಂದು ದೇವಸ್ಥಾನ ಎಲ್ಲ ನೋಡಿಬಿಟ್ಟು ಒಂದು ದಿವಸ ಮನೆ ಅಡ್ರೆಸ್ ಕೇಳ್ಕೊಂಡು ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದರೆ ಬಾಗಿಲು ತಟ್ಟಿದ್ರು, ಬಾಗಿಲು ತೆಗೆದೆ ನೋಡಿದ್ರೆ ಯಾರೋ ಒಂಥರ ದೊಡ್ಡ ವ್ಯಕ್ತಿ ಇದೆ ಅಂತ ಅನ್ನಿಸ್ತು. ಬನ್ನಿ ಒಳಗೆ ಅಂದೆ. ಏನು ಮಾತಾಡಲಿಲ್ಲ, ಬಂದರು, ಕೂತರು. ಸ್ವಲ್ಪ ಕಾಫಿ ತರ್ತೀನಿ ರೀ ಅಂದೆ. ಹೋದೆ, ಒಳಗೆ ಕಾಫಿ ತಂದೆ. ತಾವು ಬಂದಿದ್ದೇನು ಉದ್ದೇಶ? ಎಂಥ ಯಜಮಾನರಿಗೆ ಎಂಥ ಹೆಂಡತಿ ನಮ್ಮ ನೀನು ಅಂದರು. ಯಾಕೆ ಸರ್, ಏನಾಯಿತು? ಗಾಬರಿ ಆಗ್ಬಿಟ್ಟೆ ನಾನು ಅವ್ರಿಗೆ ಮಾತು ಕೇಳಿ. ಅಲ್ಲಮ್ಮ, ಅವ್ರು ನೋಡೋರು ಅಲ್ಲಿ ದೇವಸ್ಥಾನ ಕಟ್ಕೊಂಡು ಕೂತಿದ್ದಾರೆ, ನಾನು ಯಾರು ಅಂತ ಗೊತ್ತಿಲ್ಲ, ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದೀಯಾ, ಬಾಗಿಲು ತೆಗಿತೀಯ, ಒಳಗೆ ಬಂದರೆ ಸೀದಾ ಬಾ ಅಂತೀಯ, ಕೂತ್ಕೊ ಅಂತೀಯ, ಒಳಗೋಗಿ ಕಾಫಿ ಮಾಡ್ಕೊಂಬರ್ತೀಯ, ಏನಮ್ಮ ಯಾವ ಊರಲ್ಲಿ ಇದೆಯಾ, ನಿನಗೆ ಗೊತ್ತಾ? ನಿನಗೆ ಈ ಬೆಂಗಳೂರು ಸಿಟಿನಲ್ಲಿ ನೀನು ಕಾಫಿ ಮಾಡ್ಕೊಂಬಂದು ಹೋದಾಗ ನಾನೇನಾದ್ರು ದೋಚ್ಕೊಂಡೋಗಿದ್ರೆ ಏನು ಮಾಡ್ತಿದ್ದೆ ಅಂದರು. ಸ್ವಲ್ಪ ಮುಖ ನೋಡಿದ್ರೆ ಏನೋ ಸಾತ್ವಿಕವಾಗಿದ್ದೀರಾ ಅಂತ ಅನ್ನಿಸ್ತು. ಕೂಡಿಸ್ದೆ, ಕಾಫಿ ಮಾಡ್ಕೊಂಡು ಬಂದೆ. ತಾವು ಬಂದಿದ್ದ ಉದ್ದೇಶ ಏನು ಹೇಳಿ ಹಿಂದೆ. ದೇವಸ್ಥಾನ ನೋಡಿದೆ, ದೇವಸ್ಥಾನನೇ ಇಷ್ಟು ಸುಂದರವಾಗಿ ಕಟ್ಟಿರ್ಬೇಕಾದ್ರೆ ಇವ್ರ ಮನೆ ಹೆಂಗೆ ಕಟ್ಟಿರ್ಬೇಕು ಅಂತ ನೋಡೋಣ ಅಂತ ಬಂದೆ. ನೀವೇ ನಮ್ಮ ಇಂಥ ಮನೇಲಿದ್ದೀರಿ ಅಂತಂದರು ಅವರು. ನನಗೆ ಅವ್ರ ಮಾತು ಕೂಡ ಇವತ್ತಿಗೂ ಜ್ಞಾಪಕ ಇದೆ. ಅಂದರೆ ನಾವು ಯಾವತ್ತೂ ನಮ್ಮ ಮನೆಯನ್ನಾಗಲಿ ನಮ್ಮ ಬದುಕನ್ನಾಗಲಿ ಅಷ್ಟು ಆಡಂಬರವಾಗಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅವಾಗೆಲ್ಲ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ನಮಗೆ ಅಷ್ಟೊಂದು ಇವತ್ತು ತುಂಬ ತಿಳುವಳಿಕೆ ಇದೆ ಅಂತಲ್ಲ, ಅವತ್ತಿಗೂ ಸ್ವಲ್ಪ ತಿಳುವಳಿಕೆಯಲ್ಲಿ ಒಂಚೂರು ಮುಂದುವರೆದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅನಿಸತ್ತೆ, ಭಗವಂತ ಯಾರನ್ನು ಆಯ್ಕೆ ಮಾಡ್ಕೋತಾನೆ? ಇಂಥದ್ದೊಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಅದಕ್ಕೆ ಯಾರನ್ನಾದ್ರೂ ಕೂಡ ಸರಿಯಾದವ್ರನ್ನೇ ಆಯ್ಕೆ ಮಾಡ್ಕೋತಾನೆ. ಹಾಗಾಗಿ ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಯಾಕೆ ಅಂದರೆ ಸೆಲ್ಫ್ಲೆಸ್ ಆಗಿ ಬದುಕಿದವರು. ಮನೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಕಷ್ಟ ಅಂದರೆ ನೀವು ಇದು ಬಿಟ್ಬಿಟ್ಟು ಬನ್ನಿ ಅಂತ ಮನೆಯಲ್ಲಿ ಕರ್ಕೊಂಡ್ಬಂದು ಬಿಡೋರು. ನಾವು ಮನೆಯಲ್ಲೇ ಊಟ ಹಾಕ್ಕೊಂಡು ಅವ್ರು ಫೀಸ್ ಕೊಟ್ಕೊಂಡು ಎಷ್ಟೊಂದು ಜನ ಸಾಕಿದ್ದೀವಿ ಒಂದು ಕಾಲದಲ್ಲಿ. ಇವರು ವಿದ್ಯಾರ್ಥಿಗಳು ಅಂದರೆ ತುಂಬ ಪ್ರಾಣ, ತುಂಬ ಸಹಾಯ ಮಾಡೋರು. ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಏನೇನು ಬೇಕೋ ಅವ್ರಿಗೆ ತೊಗೊಳಕ್ಕೆ ಶಕ್ತಿ ಇಲ್ಲದೆ ಇರೋರಿಗೆ ತೆಕ್ಕೊಡೋರು, ಎಲ್ಲ ಮಾಡೋರು. ಒಂಥರ ಅವರ ಸ್ವಭಾವನೇ ಆ ಥರ ಇತ್ತು. ಮತ್ತು ತುಂಬ ಶಿಸ್ತಿನ ಮನುಷ್ಯ. ಇವ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ದಿವಸನೂ ನೇರ ಸ್ಟಾಫ್ ರೂಮ್ಗೆ ಹೋಗ್ತಿರ್ಲಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಿರೋ ಸತ್ಯ. ಸೀದಾ ಹೋಗೋರು ಅಂದರೆ NAS ಬಂದರೂ ಬೆಲ್ ಹೊಡಿರೋ ಅನ್ನೋರು. ಕರೆಕ್ಟ್ 8 ಗಂಟೆಗೆ ಕಾಲೇಜ್ ಎಂಟ್ರ್ ಆಗೋರು. ಅಷ್ಟು ಪ್ರಿನ್ಸಿಪಲ್ಡು. ಇವ್ರು ಹೇಳ್ತಾ ಇದ್ದಿದ್ದೆ, ಆ ವಾಚ್ಮನ್ಗಳು ಹೇಳ್ತಾ ಇದ್ದಾಗೆ NAS ಬಂದರು ಬೆಲ್ ಹೊಡಿರೋ ಅಂತ ಹೇಳೋರು. ಸೀದಾ ಕ್ಲಾಸ್ಗೆ ಹೋಗೋರು. ಒಂದು ಪುಸ್ತಕ ಹಿಡ್ಕೊಂಡು ಹೋಗ್ತಿರ್ಲಿಲ್ಲ, ಒಂದು ನೋಟ್ಬುಕ್ ಇಟ್ಕೊಂಡು ಹೋಗ್ತಿರ್ಲಿಲ್ಲ. ನೋಟ್ಸು ಬಾಯಲ್ಲೇ ಹೇಳೋರು ಬರ್ಕೊಳ್ಳೋದಕ್ಕೆ. ಲೆಕ್ಕನೂ ಬಾಯಲ್ಲೇ ಹೇಳಿ ಅಕೌಂಟೆನ್ಸಿ ಪಾಠ ಮಾಡ್ತಾ ಇದ್ದಿದ್ದು. ಬೇರೆ ಸೆಕ್ಷನ್ ಹುಡುಗರೆಲ್ಲ ಬಂದು ನೆಲದ ಮೇಲೆಲ್ಲ ಕೂತ್ಕೊಂಡು ಪಾಠ ಕೇಳಿರೋ ಅಂಥ ನಿದರ್ಶನಗಳಿದೆ. ಅಷ್ಟು ಒಳ್ಳೆ ಟೀಚರ್ ಆಗಿದ್ದವರು ಇವತ್ತು. ಆ್ಯಕ್ಚುಲಾಗಿ ಈ ಗುರು ಪೌರ್ಣಮಿ ಅಂತಂದರೆ ಈ ಥರ ಉತ್ತಮವಾದಂತಹ ಎಲ್ಲ ಶಿಕ್ಷಕರನ್ನು ನೆನೆಸ್ಕೊಳ್ಳುವಂತಹ ದಿವಸ ಇದು. ನಾವು ಟೀಚರ್ಸ್ ಡೇ ಅಂತ ಏನಾರು ಮಾಡಿದ್ರೆ ಬಹುಶಃ ಇದೆ ನಿಜವಾದ ಟೀಚರ್ಸ್ ಡೇ ಅಂತ ನನಗನ್ನಿಸುವಂಥದ್ದು. ಇವರು ಇವಾಗ ಇಲ್ಲೊಂದು ಐಡಲ್ ಮಾಡಿ ಇಟ್ಟಿದ್ದೀನಿ. ಕೆಲವ್ರು ಬಂದು ಇಲ್ಲಿ, ಇವರು ಹಳೆ ಭಕ್ತರು ತುಂಬ ಜನ ಇದ್ದಾರೆ, ಬಂದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕೆಲಸ ಆಗೋಗುತ್ತೆ.
ಅಷ್ಟು ಇದಿದೆ. ಕೆಲವರು ಇವ್ರು ಏನು ಹೇಳಿದ್ದು ಎಲ್ಲ ನಡೀತಿತ್ತು, ತುಂಬ ಚೆನ್ನಾಗಿ ನಡೀತಿತ್ತು, ಅವ್ರಿಗೆ ವಾಕ್ಶಕ್ತಿ ತುಂಬ ಚೆನ್ನಾಗಿತ್ತು. ಹಾಗಾಗಿನೇ ತುಂಬ ದೊಡ್ಡ ಭಕ್ತ ಸಮೂಹ ಇತ್ತು. ಅವರಿದ್ದಾಗ ಏನು ಜನ ಬರ್ತಾ ಇದ್ರು ಆ ಜನನ ನನ್ನ ಕೈಲಿ ಇವತ್ತು ಸೇರ್ಸೋಕ್ಕಾಗಿಲ್ಲ. ನಾನು ಯಾವುದೇ ಕಾರ್ಯಕ್ರಮ ಮಾಡಿದಾಗಲೂ ಅನ್ಕೋತೀನಿ, ಎಲ್ಲೂ ಇಡೀ ಏರಿಯಾದಲ್ಲೇ ಎಲ್ಲೂ ಪಾರ್ಕಿಂಗಿಗೆ ಜಾಗ ಸಿಗ್ತಿರ್ಲಿಲ್ಲ, ಮೇನ್ ರೋಡಲ್ಲೂ ಎಲ್ಲೂ ಸಿಗ್ತಿರ್ಲಿಲ್ಲ, ಅಷ್ಟು ಜನ ಸೇರೋರು. ಒಂದು ರಥೋತ್ಸವ, ಒಂದು ಕಾರ್ಯಕ್ರಮ, ನಾಗರ ಪಂಚಮಿಗೆ ವಿನಾಯಕ ನಗರ ತನಕ ಗಾಡಿಗೆ ಒಂದು ಸಲ ಮಿನಿಸ್ಟ್ರನ್ನ ಇನ್ವೈಟ್ ಮಾಡಿದ್ವಿ. ಏನ್ರಿ 4 ಕಿಲೋಮೀಟ್ರ್ ನಡೆಸ್ಬಿಟ್ರಿ ನನ್ನನ್ನು ಅಂದಿದ್ರು. ಅಲ್ಲಿವರೆಗೂ ಪಾರ್ಕಿಂಗಿಗೆ ಜಾಗ ಸಿಗ್ತಿರಲ್ಲ. ಆ ಥರ ಜನ ನನ್ನ ಕೈಲಿ ಇವತ್ತು ಸೇರ್ಸೋಕ್ಕಾಗ್ತಾಯಿಲ್ಲ. ಅವರು ಹೋದರು ಅಂತ ಹೇಳಿ ಜನ ಬರೋದು ಬಿಟ್ಬಿಟ್ರು, ದೇವಸ್ಥಾನಕ್ಕೆ ತುಂಬ ಜನ ಬರೋದು ಬಿಟ್ಬಿಟ್ರು. ಈಗ ಬರ್ತಾ ಇರೋ ವರ್ಗನೇ ಬೇರೆ, ಅವತ್ತು ಬರ್ತಾ ಇದ್ದ ವರ್ಗನೇ ಬೇರೆ. ಆ ಜನಗಳು ಇವತ್ತಿಗೂ ಅಕಸ್ಮಾತ್ ಯಾರೋ ಒಬ್ಬೊಬ್ರು ಬಂದರೆ ಅವ್ರು ಎಲ್ಲೂ ಹೋಗೋದೇ ಇಲ್ಲ, ಇಲ್ಲಿ ಬಂದು ಕೂತ್ಕೊಳ್ತಾರೆ, ಇಲ್ಲಿ ಕೂತು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಇನ್ಯಾವಾಗಲೂ ಸಿಕ್ಕಿದಾಗ ಬಂದಾಗ ಹೇಳ್ತಾರೆ, ಗುರುಗಳ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದೇ ನನ್ನ ಕೆಲಸ ಆಯಿತು ಅಂತಾರೆ. ಅದೇನೋ ಒಂದು ಚೈತನ್ಯವೋ ಒಂದು ಶಕ್ತಿಯೋ ಅವರಲ್ಲಿತ್ತು ಅಂತ ಕಾಣುತ್ತೆ. ಅದು ಭಗವಂತ ಅದರಿಂದ ಬಹುಶಃ ಅವರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಕೈನಲ್ಲಿ ಇಂಥ ಬೃಹತ್ ಕಾರ್ಯವನ್ನು ಮಾಡಿಸಿದ್ದಾನೆ. ಮತ್ತೊಂದು ಅಮ್ಮ, ಈ ದೇವಸ್ಥಾನದ ಆರಂಭದ ದಿನಗಳಲ್ಲಿ ನಾವು ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಸಾಹಸ ಸಿಂಹ ಅಂತ ಕರೆಸ್ಕೊಂಡಂತಹ ವಿಷ್ಣುವರ್ಧನ್ ಅವರು ಹಳೆಯ ದಿನಗಳನ್ನ ಗುರೂಜಿಯವ್ರ ಬಗ್ಗೆ ಏನೋ ವಿಷಯಗಳನ್ನ ನೆನಪು ಮಾಡಿ ಮಾತಾಡಿರುವಂತಹ ವಿಡಿಯೋ ಕ್ಲಿಪ್ಸ್ ಅನ್ನು ನೋಡಿದ್ದೇನೆ. ಅವರಿಗೂ ಮತ್ತು ಗುರೂಜಿಯವರಿಗೂ ಯಾವ ರೀತಿಯ ಸಂಬಂಧ ಇತ್ತು, ಸ್ನೇಹ ಇತ್ತು, ಅವ್ರ ಈ ಕ್ಷೇತ್ರದ ಆರಂಭದ ದಿನಗಳಲ್ಲಿ ಬಂದಾಗ ಆ ದಿನಗಳನ್ನ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ? ಅವರ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೀನಿ. ನಾನು ಸುಬ್ರಹ್ಮಣ್ಯರವರು ಒಂದೇ ವಯಸ್ಸಿನವರು, ಒಟ್ಟಿಗೆ ಓದ್ತಾ ಇದ್ದವರು ಮೈಸೂರಿನಲ್ಲಿ. ಅವರ ಯಶಸ್ಸಿನ ಬಗ್ಗೆ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಅವ್ರಿಗೆ ದೇವರು ಕೊಟ್ಟಿರೋ ರೀತಿನಲ್ಲಿ ಅವರು ಒಂದು ರೀತಿಯ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದೆ, ಆಕಾಂಕ್ಷೆ ಇದೆ, ಪ್ರಶ್ನೆಗಳಿದೆ, ಸಮಸ್ಯೆಗಳಿದೆ, ನೋವಿದೆ. ಅದು ಆ ತರ ಒಂದು ಪ್ರತಿಯೊಂದು ಪ್ರಶ್ನೆಗೂ ತಮ್ಮದೇ ಆದ ದೇವರು ಕೊಟ್ಟಿರೋ ರೀತಿನಲ್ಲಿ, ಅವರು ಕೊಟ್ಟಿರೋ ಶಕ್ತಿನಲ್ಲಿ ಅವ್ರಿಗೆ ಸಾಂತ್ವನ ಹೇಳಿ, ಸಮಾಧಾನ ಹೇಳಿ, ಅವರ ಜೀವನದಲ್ಲಿ ಆಸೆಯ ಒಂದು ಬೆಳಕನ್ನ ತೋರಿಸ್ತಾ ಇರೋ ಬೇಕಾಶನ ಜನಗಳಲ್ಲಿ ಸುಬ್ರಹ್ಮಣ್ಯರವರು ಒಬ್ರು. ಅನೇಕ ಜನಗಳಿಗೆ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಅವ್ರು ಮಾಡ್ತಾ ಇರೋ ಕೆಲಸದಿಂದ. ಇವರು ಬಾಲ್ಯ ಸ್ನೇಹಿತರು, ಒಂದೇ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಓದ್ತಾ ಇದ್ದವರು. ಅವರು ಈ ದೇವಸ್ಥಾನ ಮಾಡಬೇಕಂತ ನಾವು ಪ್ರಾರಂಭಿಕವಾಗಿ ಫೌಂಡೇಶನ್ ಪೂಜೆ ಮಾಡಿದ್ವಲ್ಲ, ಭೂಮಿ ಪೂಜೆ ಮಾಡಿದ್ವಲ್ಲ, ಭೂಮಿ ಪೂಜೆಗೆ ವಿಷ್ಣುವರ್ಧನ್ ಬಂದಿದ್ದರು, ಭಾರತಿ ವಿಷ್ಣುವರ್ಧನ್ ಅವರು ಬಂದಿದ್ದರು, ಇನ್ನೂ ಕೆಲವರು ಮಿನಿಸ್ಟ್ರುಗಳು ಎಲ್ಲ ಬಂದಿದ್ದರು. ಆ ದಿವಸ ಬಂದಾಗಲೂ ಹೇಳಿದರು. ಮತ್ತು ಇವರು ಇನ್ನೊಂದೆರಡು ಕೆಲವು ಕಾರ್ಯಕ್ರಮಗಳು ಮಾಡಿದರು. ಆ ಕಾರ್ಯಕ್ರಮಗಳಿಗೆಲ್ಲ ಕರೆದಾಗಲೂ ವಿಷ್ಣುವರ್ಧನ್ ಬಂದಿದ್ದರು. ಅವರು ಯಾವಾಗಲೂ ಹೇಳೋರು. ಒಂದು ದಿವಸ ಫೋನ್ ಮಾಡಿದ್ರು ಮನೆಯಲ್ಲಿ. ಫೋನ್ ನಾನು ರಿಸೀವ್ ಮಾಡಿದೆ. ನಾನು ರಿಸೀವ್ ಮಾಡಿದ್ರೆ ನಾನಮ್ಮ ಅಂತ ಹೇಳಿ ಮಾತಾಡುವಾಗ ಹೇಳಿದ್ರು, ನಾನು ಇವರು ಟಿ ವಿ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀನಿ, ನನಗೆ ಭಾಳ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇವನು ಅಂತ. ನಾನು ಅವನ್ನ ಟಿ ವಿನಲ್ಲೇ ಹಿಡಿಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿದ್ದೀನಿ, ನನಗೆ ಕನೆಕ್ಷನ್ನೇ ಸಿಗ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಮನೆಗೆ ಫೋನ್ ಮಾಡಿದೆ ಅಂತ ಹೇಳಿ ಮಾತಾಡಿದರು. ನಿಮ್ಮಿಂದ ತುಂಬ ಜನಕ್ಕೆ ಮಾನಸಿಕವಾಗಿ ಶಾಂತಿ ಸಮಾಧಾನ ಸಿಕ್ಕುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ, ಅದು ನಮ್ಮಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಇದೇ ವರ್ಡೇ ಹೇಳಿದ್ದಾರೆ ಅವರು. ಅಂತಹ ಕೆಲಸ ಮಾಡ್ತಾ ಇದ್ದೀರಾ, ನನಗೆ ತುಂಬ ಸಂತೋಷ ಆಯಿತು, ಅದಕ್ಕೋಸ್ಕರ ನಿಮಗೊಂದು ಅಭಿನಂದನೆ ಹೇಳೋಣ ಅಂತ ಕರೆ ಮಾಡಿದೆ ಅಂತ ಮಾತನಾಡೋರು. ಮತ್ತು ಎಲ್ಲೆಲ್ಲಿ ಹೋದರೂ ಕೂಡ ನಾವು ಸುಮಾರು, ಇವರು ಸಿನಿಮಾ ಜಗತ್ತಲ್ಲೇ ಇದ್ದವರು. ಇವರು ಸೌರಠ್ ಅಶ್ವಥ್ ಅವರು ಇವರ ತಂದೆಯವರು. ಹಾಗಾಗಿ ಎಲ್ಲ ಸಿನಿಮಾ ನಟ ನಟಿಯರೆಲ್ಲ ಇವ್ರ ಮನೆಗೆ ಬರೋರು. ಡಾಕ್ಟರ್ ರಾಜ್ಕುಮಾರ್ ಅವರು ಬರೋರು, ಪಾರ್ವತಮ್ಮ ಅವರು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರದವರಾಗಿದ್ದರು. ಅವರು ಎಲ್ಲರೂ ಯಾರೇ ಬಂದ್ರೂ ಕೂಡ ಎಲ್ಲರೂ ಕೂಡ ಒಂಥರ ತುಂಬ ಅಭಿಮಾನವಾಗಿ ಇದ್ದಂಥವ್ರು. ವಿಸರೋಜಾದೇವಿಯವರು ತುಂಬ ವಿಶ್ವಾಸವಾಗಿ ಇವ್ರ ಬಗ್ಗೆ ತುಂಬ ಮಾತನಾಡಿದ್ದಾರೆ. ಮೊನ್ನೆ ಹರಿಣಿಯವರು ಫೋನ್ ಮಾಡಿದ್ರು, ಅದಿನ್ನು ಎಷ್ಟು ಚೆನ್ನಾಗಿ ಮಾತಾಡ್ತೀರಮ್ಮ ನೀವು, ಸುಬ್ರಹ್ಮಣ್ಯನೇ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ಕೊಂಡಿದ್ದೆ, ಅವ್ನು ಮೀರಿಸ್ಬಿಟ್ರಿ ನೀವು, ನಂಗೆ ನಿಮ್ಮ ಪ್ರೋಗ್ರಾಮ್ ನೋಡ್ತಾನೇ ಇರೋಣ ಅನ್ಸತ್ತೆ, ತುಂಬ ಖುಷಿಯಾಯಿತು ಹೇಳೋಣ ಅಂತ ಮಾಡಿದೆ ಅಂತ. ಒಂದು ಸಲ ವಿಸರೋಜಾದೇವಿಯವರು ಫೋನ್ ಮಾಡಿದರು. ಒಂದು ದೀಪಾವಳಿ ಹಬ್ಬಕ್ಕೆ ಸುವರ್ಣ ನ್ಯೂಸ್ಗೆ ಒಂದು ಇಲ್ಲೇ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಮೇಲ್ಗಡೆ ಒಂದು ಕಾರ್ಯಕ್ರಮ ಸ್ಪೆಷಲ್ ಎಪಿಸೋಡ್ ಮಾಡಿದ್ರು ಅವರು. ಅದನ್ನು ನನ್ನನ್ನು ಇಟ್ಕೊಂಡು ಮಾಡಿದರು. ಅದು ದೀಪಾವಳಿ ಹಬ್ಬದ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ಕಾರ್ಯಕ್ರಮ ಅದು.
ಅದನ್ನು ಅವರೇ ಇಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ರು. ಆ ಪ್ರೋಗ್ರಾಮ್ ನೋಡಿಬಿಟ್ಟು ಬಿಸರಾಜ ದೇವರು ಫೋನ್ ಮಾಡಿ ಹೇಳಿದ್ರು, ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರಿ, ನನಗೆ ತುಂಬ ಖುಷಿ ಆಯಿತು, ನನಗೆ ತಕ್ಷಣ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು ಅಂತ ಪ್ರೋಗ್ರಾಮ್ ಆಗ್ತಿದ್ದಾಗೇ ಫೋನ್ ಮಾಡಿ ಮಾತಾಡಿ ಒಂದು ದಿವಸ ನಮ್ಮ ಮನೆಗೆ ಬನ್ನಿ, ನಾನೇ ನನ್ನ ಕೈಯಾರೆ ನಿಮಗೆ ತಿಂಡಿ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದರು. ಈ ಥರ ಇವೆಲ್ಲ ತುಂಬ ಒಂಥರ ಎಲ್ಲರ ಒಡನಾಟ ತುಂಬ ಚೆನ್ನಾಗಿತ್ತು ಅವ್ರಿಗೆ. ಅವರು ಸಿನಿಮಾದಲ್ಲೂ ಕೂಡ ತುಂಬ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರು ಮೊದಲಿಗೆ. ಅಮ್ಮ, ನೀವೀಗ ಟಿ ವಿ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಿ. ಗುರೂಜಿಯವರು ಆರಂಭದ ದಿನಗಳಿಂದಲೂ ಟಿ ವಿಯಲ್ಲಿ ಕೂಡ ನೇರ ಸಂದರ್ಶನ, ಆ ಕಾರ್ಯಕ್ರಮಗಳು ಮತ್ತು ಜನ ಅವರಿಗೆ ಫೋನ್ ಮಾಡಿ ಫೋನ್ನಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಾ ಇದ್ದಂಥದ್ದು. ಈ ದಿನಗಳ ಬಗ್ಗೆ ನೀವು ನೆನಪು ಮಾಡಿಕೊಂಡ್ರೆ ಅಲ್ಲಿ ಯಾವುದಾದ್ರೂ ಮರೆಯಲಾರದಂಥ ಘಟನೆಗಳು ನಡೆದಂಥದ್ದು, ಅವ್ರು ಫೋನಲ್ಲಿ ಮಾತಾಡಿ ಮನೆಗೆ ಬಂದಮೇಲೆ ನಿಮ್ಮ ಹತ್ರ ಹಂಚ್ಕೊಂಡಂಥ ಘಟನೆಗಳು, ಆ ಥರದ್ದು ಯಾವುದಾದ್ರು ಘಟನೆಗಳಿದ್ದಾವೆ? ಖಂಡಿತ ಇದೆ. ಇದು ಟಿ ವಿಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರಪ್ರಥಮ ಬಾರಿಗೆ ಲೈವಲ್ಲಿ ಅಸ್ಟ್ರಾಲಜಿ ಮಾತಾಡಿದವರು ಇವರೇ ಮೊಟ್ಟ ಮೊದಲಿಗರು. ಆವಾಗ ಅಸ್ಟ್ರಾಲಜಿ ಪ್ರೋಗ್ರಾಮ್ ಅನ್ನೋದು ಉದಯ ಟಿ ವಿಲಿ ಒಂದರಲ್ಲೇ ಬರ್ತಾಯಿದ್ದು. SK ಜೈನ್ ಅವ್ರು ಮಾತಾಡ್ತಾಯಿದ್ರು. ಇನ್ಯಾವುದೂ ಚಾನಲ್ಗಳು ಇರಲಿಲ್ಲ. ಒಂದು ಲೋಕಲ್ ಚಾನಲಲ್ಲಿ ಇವರೇ ಶುರು ಮಾಡಿದ್ದು. ಲೈವ್ ಪ್ರೋಗ್ರಾಮಲ್ಲಿ ಫೋನಲ್ಲಿ ಆ ಕಡೆಯಿಂದ ಪ್ರಶ್ನೆ ಕೇಳಿದ್ರೆ ಈ ಕಡೆಯಿಂದ ಉತ್ತರ ಹೇಳೋದು. ಆವಾಗ ಲ್ಯಾಪ್ಟಾಪು ಈ ಥರದ್ದೆಲ್ಲ ಏನು ಸಲಕರಣೆಗಳು ಇರಲಿಲ್ಲ. ಇಲ್ಲದೆ ಇದ್ದ ಕಾಲದಲ್ಲಿ 98-99 ಆ ಟೈಮಲ್ಲಿ ಈ ಲ್ಯಾಪ್ಟಾಪ್ಗಳು ಇವೆಲ್ಲ ಏನೂ ಇರಲಿಲ್ಲ. ನಾವೇನು ಅದೆಲ್ಲ ನಮಗೆ ಗೊತ್ತೂ ಇರಲಿಲ್ಲ. ಅವ್ರು ಕೊನೆವರೆಗೂ ಅವೆಲ್ಲ ಬಳಸಲಿಲ್ಲ. ಅದರ ನಾಲೆಡ್ಜ್ ಅವ್ರಿಗೆ ಇರಲಿಲ್ಲ. ಅದು ಬೇರೆ ವಿಚಾರ. ಅಂಥದ್ರಲ್ಲಿ ಅವ್ರ ಹೆಸರು ಹೇಳಿದ್ರೆ ಅವ್ರ ಜೀವನ ಪೂರ್ತಿ ಹೇಳೋರು ಫೋನಲ್ಲಿ. ಅದೊಂದು ತುಂಬ ಸ್ಪೆಷಲ್ ಕ್ವಾಲಿಟಿ ಇತ್ತು ಅವ್ರ ಹತ್ರ. ನೀವು ಫೋನಲ್ಲಿ ಸುಮ್ಮನೆ ಕೂತ್ಕೊಂಡು ನೀವು ಯಾರು ಅಂತ ಗೊತ್ತಿರಬೇಕಾಗಿಲ್ಲ. ನೀವು ನಿಮ್ಮ ಹೆಸರೇನು ಅಂತ ಕೇಳೋರು, ನಿಮ್ಮ ತಂದೆ ಹೆಸರೇನು ಅಂತಲೋ ಏನೋ ಒಂದು ತಾಯಿ ಹೆಸರು ಏನೋ ಒಂದು ಕೇಳೋರು. ನೀನು ಹೀಗಿದ್ದೀಯಾ, ನಿನ್ನ ಜೀವನ ಹೀಗೆ, ನೀನು ಈ ಥರ ಮಾಡ್ತಾ ಇದೆಯಾ, ನೀನು ಓದ್ತಾ ಇದೆಯಾ ಅಥವಾ ನೀನು ಕೆಲಸದಲ್ಲಿ ಇದ್ದೀಯಾ, ನೀನು ಸಮಸ್ಯೆಯಲ್ಲಿ ಇದ್ದೀಯಾ, ಸಂಪೂರ್ಣವಾಗಿ ಅವ್ರ ಇತಿಹಾಸ ಹೇಳೋರು. ಇದನ್ನೇ ಹೇಳಿದ್ದು ವಿಷ್ಣುವರ್ಧನ್ ಅವರು, ನಿಮ್ಮನ್ನು ಫೋನಲ್ಲೇ ಟ್ಯಾಕಲ್ ಮಾಡಬೇಕು ಅಂತ ನಾನು ತುಂಬ ಟ್ರೈ ಮಾಡಿದೆ ಅಂತ ಅವರು ಅದನ್ನೇ ಹೇಳಿದ್ದು. ಅದೇನು ಹಂಗೆ ಮಾತಾಡ್ತೀರಿ ನೀವು, ಎಲ್ಲರೂ ಜೀವನನೂ ಹಂಗೆ ಹೇಳ್ತಿರ್ತೀರಿ, ಸುಮ್ಮನೆ ನಾನು ಯಾರು ಅಂತಲೇ ಹೇಳಿದಿರ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಟ್ರೈ ಮಾಡಿದ್ದೆ ಅಂತ ಹೇಳಿದರು. ಈ ತರಹ ಮಾತಾಡಿ ಎಲ್ಲರ ಪ್ರಶ್ನೆನೂ ಅವರೇ ಹೇಳ್ಬಿಡೋರು. ನೀನು ಏನಾಗಿದ್ದೀಯಾ, ನಿಂದೇನು ಸಮಾಚಾರ ಅಂತ ಹೇಳಿ ಅದಕ್ಕೆ ಪರಿಹಾರನೂ ಫೋನಲ್ಲೇ ಹೇಳ್ತಾ ಇದ್ರು. ಇನ್ನು ಮುಂದೆ ಮತ್ತೆ ತೊಂದರೆ ಆಗದೇ ಇದ್ದ ಹಾಗೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಏನು ಮಾಡಬೇಕು ಅನ್ನೋದನ್ನ ಹೇಳಿ ಕಳಿಸ್ತೀನಿ. ಒಂದು ದಿವಸ ತುಂಬ ಜನಕ್ಕೆ ಅನುಮಾನ ಶುರುವಾಯಿತು. ಇದು ಹೆಂಗೆ ಸಾಧ್ಯ, ಫೋನಲ್ಲಿ ಹೀಗೆ ಕೇಳಿ ಹೇಳೋಕ್ಕೆ, ಸುಮ್ಮನೆ ಏನೋ ಗಿಮಿಕ್ಸ್ ಮಾಡ್ತಾರೆ, ಮುಂಚೆನೇ ಕರ್ಕೊಂಬಂದು ಟಿ ವಿ ಇದಕ್ಕೆ ಕರ್ಸ್ಕೊತಾರೆ, ಇಟ್ಕೊಂಡಿರ್ತಾರೆ, ಅವ್ರನ್ನ ಇದು ಮಾಡ್ತಾರೆ ಅಂತ ಕೆಲವರು ದಿಢೀರಂತ ಟಿ ವಿ ಚಾನಲ್ಗೆ ಮುತ್ತಿಗೆ ಹಾಕಿ ಅಲ್ಲೆಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರು. ಹೌದು ಇಲ್ಲ ಇವ್ರಿಂಗೆ ಅಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಒಬ್ಬ ಕ್ಯಾಮ್ರಾಮನ್ನು ಇವರು ಇಬ್ಬರೇ ಇರ್ತಾ ಇದ್ದಿದ್ದು ಆ ಸ್ಟುಡಿಯೋನಲ್ಲಿ, ಇನ್ನು ಯಾರೂ ಇರ್ತಾ ಇರಲಿಲ್ಲ. ಅವಾಗ ಒಂದು ಚಿಕ್ಕದೊಂದು ಸ್ಟುಡಿಯೋದಲ್ಲಿ ಒಂದು ಲೋಕಲ್ ಚಾನಲ್ ಬರ್ತಾ ಇದ್ದಿದ್ದು, ಅದರೊಳಗೆ ಬರ್ತಾಯಿದ್ರು. ಅದಾದಮೇಲೆ ಉದಯ ಟಿ ವಿಲೂ ಬಂದಿದ್ರು ಇವರು. ಶ್ರೀನಾಥೇನ ತುಂಬ ಖುಷಿಪಟ್ಟು ನೀವೊಂದು ಕಾರ್ಯಕ್ರಮ ಮಾಡು ಅಂತ ಹೇಳಿ ಮಾಡಿಸಿದ್ರು. ಅವ್ರಿಗೆ ಒಂದು ಚೈತನ್ಯ ಶಕ್ತಿ ತುಂಬ ಇತ್ತು. ಅವರು ಇವತ್ತಿಗೂ ಅವ್ರು ಇಲ್ಲದೇ ಇದ್ದರೂ ಈ ಜಾಗದಲ್ಲಿ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಬಂದು ಕೂತಾರೆ, ಏನಾದ್ರು ಪ್ರಾರ್ಥನೆ ಮಾಡಿ ಹೋದರೆ ಅವ್ರಿಗೆ ಅನುಕೂಲ ಆಗ್ತಾ ಇರೋದು ತುಂಬ ಜನ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸ್ವಯಂ ಅವರು ಇದ್ದಾರೆ. ಹೇಗಿದ್ದಾರೆ ಅಂದರೆ, ಯಾರೋ ಒಬ್ಬರು ಬಂದರು ಒಂದು ದಿವಸ, ಅವ್ರು ಹೋದ ಒಂದು ಕೆಲವೇ ತಿಂಗಳಾಗಿತ್ತಷ್ಟೇ. ಅವ್ರು ಬಂದು ನಾನು ಇಲ್ಲೇ ಕೂತಿದ್ದೆ. ಮೊದಲು ಅವರಿದ್ದಾಗ ಅವರಲ್ಲಿ ಕೂತ್ಕೊಳ್ಳೋರು, ನಾನು ಇಲ್ಲಿ ಚೇರ್ ಹಾಕೊಂಡು ಇಲ್ಲಿ ಕೂತ್ಕೊಳ್ಳುವೆ. ನಾನು ಮೆಡಿಸಿನ್ಸ್ನ ಇಲ್ಲಿ ಕೊಡ್ತಿದ್ದೆ, ಅವ್ರು ಅಸ್ಟ್ರಾಲಜಿ ಅವರಲ್ಲಿ ನೋಡೋರು. ಅದಾದಮೇಲೆ ನಾನು ಅಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದೆ. ಅಲ್ಲಿ ಕೂತಿದ್ದೀನಿ. ರೆಗ್ಯುಲರಾಗಿ ಬರ್ತಾ ಇದ್ದವರು ಸೀದಾ ಒಳಗೆ ಬಂದರು. ಇಲ್ಲಿ ಗುರುಗಳು ನೋಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಕೂತಿದ್ದವರು ರಿಸೆಪ್ಷನಲ್ಲಿ ಇದ್ದವರು, ಇಲ್ಲ ಗುರುಗಳಿಲ್ಲ, ಬಿಡಲ್ಲ ಅಂದರು. ಇಲ್ಲ, ನಾನು ಈಗ ತಾನು ನೋಡಿದ್ದೀನಿ, ಅವ್ರನ್ನ ಬಿಡಿ ಒಳಗೆ, ಅವ್ರ ಹತ್ರ ಮಾತಾಡಬೇಕು ಅಂದರು. ಗುರುಗಳಿಲ್ಲಮ್ಮ, ಹೋಗ್ಬಿಟ್ರು, ತುಂಬ ದಿವಸ ಆಯಿತು, ನಾನೆಲ್ಲಿ ಬಿಡಲಿ, ಇಲ್ಲ ಅಲ್ಲಿ ಅಮ್ಮ ಇರೋದು ಒಳಗೆ. ನಾನು ಈಗ ತಾನು ನೋಡಿದ್ದೀನಿ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಇಂಥ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ರು, ಹಳದಿ ಕೇಸರಿ ಬಣ್ಣದ್ದು. ನಾನು ನಮಸ್ಕಾರ ಮಾಡಿ ಬಂದಿದ್ದೀನಿ, ಅವ್ರು ಹೀಗೆ ಪಾಸಾದರು, ನೀವು ಈಗಿಲ್ಲ ಅಂತೀರಾ. ಆಮೇಲೆ ಸುಮ್ಮನೆ ಹುಚ್ಚುಚ್ಚಂಗೆ ಏನಾರ ಮಾತಾಡಬೇಡಿ, ಹೋಗಿ ಅವ್ರ ಸತ್ತು ತುಂಬ ದಿವಸ ಆಗಿದೆ ಅಂತ ಅಲ್ಲಿ ಕೂತಿದ್ದವ್ರು ರೇಗ್ಬಿಟ್ಟಿದ್ದಾರೆ. ಆಮೇಲೆ ನುಗ್ಗಿ ಒಳಗೆ ಬಂದರು ಆ ಲೇಡಿ. ಬಂದವರು, ಅಮ್ಮ ನೋಡಿ ಗುರುಗಳನ್ನ ಇಲ್ಲ ಅಂತ ಸುಳ್ಳು ಹೇಳ್ತಾರೆ,
ನಾವು ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ, ನಮಗೆ ಗೊತ್ತಿಲ್ವ ಅವ್ರು ಹೆಂಗಿದ್ದಾರೆ ಅಂತ. ಅದೇ ನಾವು ಹೇಳೋದಕ್ಕೆ ಸುಳ್ಳು ಹೇಳೋಕ್ಕೂ ಒಂದು ಅರ್ಥ ಬೇಡವಾ ಅಂತ. ಅಮ್ಮ ನಿಂಗೆ ಯಾರು ಬೇಕು? ಸುಬ್ರಹ್ಮಣ್ಯ ಶಾಸ್ತ್ರಿ ಅವ್ರು ಬೇಕು. ಇಲ್ಲ ಅವರು, ನೀನು ಇಲ್ಲಿ ಯಾರೋ ಪುರೋಹಿತರುಗಳು ಆ ಥರ ಬಟ್ಟೆಗಳು ಹಾಕೊಂಡು ಓಡಾಡ್ತಾರೆ, ಯಾರನ್ನೋ ನೋಡಿರ್ತೀಯ? ಖಂಡಿತ ಅವರಿಲ್ಲ. ಏನಮ್ಮ ಹೆಂಗಂತೀರಿ? ಅವ್ರ ಥರ ಪರ್ಸ್ನಾಲಿಟಿ ನಿಮ್ಮ ದೇವಸ್ಥಾನದಲ್ಲಿ ಯಾರು ಇದ್ದಾರಾ? ಒಳ್ಳೆ ಹೈಟು ಅವರು, 5'11" ಇದ್ದರು. ಅವ್ರ ಥರ ಪರ್ಸ್ನಾಲಿಟಿ ಆಗಲಿ, ಅವ್ರ ಥರ ಕ್ರಾಪ್ ಆಗಲಿ ನನಗೇನು ಗೊತ್ತಿಲ್ವ, ಇಷ್ಟು ವರ್ಷ ನೋಡಿರೋದು ನಾನು. ಅವ್ರು ಹಾಕ್ತಾ ಇರೋ ಬಟ್ಟೆ, ಯಾರನ್ನಾರು ಕರ್ಕೊಂಬನ್ನಿ, ಇಲ್ಲಿ ಇರೋರು ಎಲ್ಲರೂ ಕರ್ಕೊಂಬನ್ನಿ ಬೇಕಾರೆ ನಾನು ಹೇಳ್ತೀನಿ. ಖಂಡಿತ ಅವ್ರನ್ನೇ ನೋಡಿದ್ದೀನಿ, ನಂಗೆ ಆಶೀರ್ವಾದ ಮಾಡಿದ್ದಾರೆ ಅವರು. ಹೀಗೆ ಬಂದರು, ಒಳಗಡೆ ಇದ್ದಾರೇನ ನೋಡಕ್ಕೆ ಬಂದೆ ನಾನು ಅಂತ. ಅವಳನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸೋ ಹೊತ್ತಿಗೆ ನಮಗೆ ಸಾಕಾಯಿತು. ಅಂದರೆ ಅದು ಹೇಗೋ, ಯಾವ ರೂಪದಲ್ಲಿ ಇದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ, ನಮ್ಗೆ ಆ ಥರ ಎಲ್ಲ ಏನೂ ಕಾಣಿಸ್ಕೊಂಡಿಲ್ಲ. ಆದರೆ ಮಾತ್ರ ಇಲ್ಲಿ ಅವ್ರು ಇದ್ದಾರೆ ಏನಕ್ಕೆ ಒಂದು ನಿದರ್ಶನ, ನನ್ನಂಥವಳ ಕೈನಲ್ಲಿ ಇಂಥ ಕೆಲಸ ನಡೀತಾ ಇದೆ ಅಂದರೆ ಬಹುಶಃ ಅವ್ರ ಶಕ್ತಿಯೂ ಇರ್ಬೋದು, ಮುಕ್ತಿನಾಗನ ಕೃಪೆಯೂ ಇರ್ಬೋದು. ಎಲ್ಲವೂ ಸೇರಿಕೊಂಡು ಅವರಿದ್ದಾಗ ಮಾಡಿದ ಕೆಲಸಕ್ಕಿಂತ ಹೆಚ್ಚಿನ ಕೆಲಸ ಆಗಿದೆ ಇವಾಗ. ಇಷ್ಟೆಲ್ಲ ಆಗಬೇಕು ಅಂದರೆ ಅದೇನು ಸಾಮಾನ್ಯದ ಮಾತಲ್ಲ. ಅಮ್ಮ, ಈ ಕ್ಷೇತ್ರ ಇವತ್ತು ಬೆಳೆದ ನಿಂತಹ ಪರಿ ಇದೆಯಲ್ಲ, ಈ ಬೆಳವಣಿಗೆಯ ಹಿಂದೆ ನಿಮ್ಮ ಪ್ರಯತ್ನ ಅಫ್ಕೋರ್ಸ್ 100ಕ್ಕೆ 100 ನಿಮ್ಮ ಪ್ರಯತ್ನ ಇದೆ. ಆದರೆ ಯಾವಾಗಾದರೂ ಗುರುಗಳು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಮುಂದಿನ ಕನಸುಗಳು ಇದು ಅಂತ ಏನಾದರೂ ಎಕ್ಸ್ಪ್ಲೇನ್ ಮಾಡಿ ಇವುಗಳನ್ನೆಲ್ಲ ವರ್ಣಿಸಿದ್ರೆ ಯಾವಾಗಾದರೂ? ತುಂಬ ಹೇಳಿಟ್ಟು ಹೋಗಿದ್ದಾರೆ. ಅವ್ರ ಕನಸನ್ನ ನಾನು ನನಸು ಮಾಡ್ಬೇಕಾದ್ರೆ ಬಹುಶಃ ಇನ್ನೊಂದು 2 ಸಲ ಜನ್ಮ ಎತ್ತಿ ಬರಬೇಕು. ತುಂಬ ದೊಡ್ಡ ಕನಸುಗಾರ ಅವರು. ಅವ್ರ ಕನಸು ಕಟ್ಟೆ ಈ ಥರ ದೇವಸ್ಥಾನ ಕನಸು ಕಟ್ಟಿರೋದು, ಇದು ಅವರು ಡಿಸೈನ್ ಮಾಡಿರೋದು ಪೂರ್ತಿ. ಅವ್ರ ಶಿಲ್ಪಿನೇ ಬೈಯೋರು, ಯಾಕೆ ಇಷ್ಟು ದೊಡ್ಡದಾಗಿ ನೀವು ಲೆಕ್ಕಾಚಾರ ಹಾಕೋತೀರ, ತುಂಬ ಕಷ್ಟ ಇದು ಮಾಡೋದು ಅಂತ ಹೇಳೋರು. ಅವ್ರು ಡಿಸೈನ್ ಮಾಡಿದ ಥರನೇ ನಾವಿಲ್ಲಿ ದೇವಸ್ಥಾನ ಮಾಡಿರೋದು. ಅವ್ರು ಇನ್ನೊಂದು ದೊಡ್ಡ ಮಟ್ಟದ ಸಾಹಸ ಅವ್ರ ಕೈ ಹಾಕಿದ್ದು ಅಂದರೆ, ನಾಗರೂಪಿ ಸುಬ್ರಹ್ಮಣ್ಯ ಇರೋದಲ್ದಿರ ಇಲ್ಲಿ ಒಂದು ರಾತ್ರಿ ಹೊತ್ತು ವಾಚ್ಮನ್ ಒಬ್ಬ ಮಗು ಬರುತ್ತೆ ಅಂತ ಹೇಳೋನು. ಅದನ್ನು ಮಗು ಯಾರು ಮಗು ಬರುತ್ತೆ ಇಲ್ಲಿ ಅಂತ ಯೋಚನೆ ಮಾಡಿ ಒಂದು ದಿವಸ ತಾವೇ ಖುದ್ದಾಗಿ ಬಂದು ನೋಡಿದಾಗ ಒಂದು ಮಗು ಕಾಣಿಸ್ಕೊಂತು. ನೀನು ನಾಗನ್ ತಂದು ಇಟ್ಬಿಟ್ಟಿದ್ದೀಯಾ, ನನ್ನನ್ನು ನಿಲ್ಸಲ್ವಾ ಅಂತ ಹೇಳ್ದಂಗೆ ಆಯಿತು ಅಂತಲೋ ಏನೋ ಒಂದು ಅವರ ಮನಸ್ಸಿಗೆ ಏನೋ ಗೋಚರವಾಗಿ ಸುಬ್ರಹ್ಮಣ್ಯನ ನಾವಿಲ್ಲಿ ಸ್ಥಾಪನೆ ಮಾಡಬೇಕು, ಮುರುಘರೂಪಿ ಸುಬ್ರಹ್ಮಣ್ಯನ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಮಾಡಿ ಅವ್ರಿಗೆ ಹೋಗಿ ಸ್ಥಪತಿಗೆ ಹೇಳ್ತಾರೆ, ಗಣಪತಿ ಸ್ಥಪತಿಗಳಿಗೆ. ಹೌದು, ನನಗೂ ಅನ್ನಿಸ್ತಾ ಇತ್ತು ಇದೇ ಸಮಯದಲ್ಲೇನೆ ನೀವು ಮಾಡಬೇಕು ಒಂದು ಇದನ್ನು. ಆದರೆ ನೀವು ನಾಗನ್ನೇ ತುಂಬ ದೊಡ್ಡದಾಗಿ ಮಾಡಿಟ್ಬಿಟ್ಟಿದ್ದೀರಾ, ಸುಬ್ರಹ್ಮಣ್ಯ ಇನ್ನೂ ದೊಡ್ಡವನು, ಸುಬ್ರಹ್ಮಣ್ಯನ ಇನ್ನೂ ಎತ್ತರಕ್ಕೆ ಮಾಡಿಡಬೇಕು, ನೀವು ಅದಕ್ಕಿಂತ ದೊಡ್ಡದು ಮಾಡಬೇಕು, ಇದು ಸ್ವಲ್ಪ ಕಷ್ಟಕರವಾದ ವಿಚಾರ ಅಂತ ಅವ್ರು ಹೇಳ್ತಾರೆ. ಆವಾಗ ಇವರು ಇಲ್ಲ, ಸುಬ್ರಹ್ಮಣ್ಯನನ್ನು ದೊಡ್ಡದಾದರೂ ಪರವಾಗಿಲ್ಲ, ಮನಸ್ಸಿಗೆ ಬಂದಿದೆ, ನನಗೆ ಏನೋ ಹೇಳ್ದಂಗೆ ಆಗ್ತಾ ಇದೆ ಸ್ವಾಮಿ, ಮಾಡಲೇಬೇಕು ಅಂತ ತೀರ್ಮಾನ ತಗೋತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಸಾಮಾನ್ಯ ಸುಬ್ರಹ್ಮಣ್ಯ ಇರೋದೆಲ್ಲ ಬೆಟ್ಟದ ಮೇಲೆ, ನಿಮ್ಮಲ್ಲಿ ಬೆಟ್ಟ ಎಲ್ಲಿದೆ ಇಡಕ್ಕೆ ಅಂತ. ಬೆಟ್ಟ ಇಲ್ಲದೆ ಇದ್ರೇನೀಗ ಕೃತಕವಾಗಿ ಬೆಟ್ಟ ನಿರ್ಮಾಣ ಮಾಡಿಬಿಡ್ತೀನಿ ಅಂತಾರೆ ಇವರು. ಕೃತಕವಾಗಿ ದೇವಸ್ಥಾನ ಮಾಡೋದೇ ದೊಡ್ಡ ಸಾಹಸ. ಬೆಟ್ಟನೇ, ಅದೇನು ಬೆಟ್ಟ ಕಲ್ಲು ಹೊತ್ತರು ಅಂತ ಗಾದೆ ಇದೆಯಲ್ಲ, ಬೆಟ್ಟನೇ ನಿರ್ಮಾಣ ಮಾಡ್ತೀನಿ ಅಂತ ಹೊರಟಂಥ ಕನಸುಗಾರ ಇವರು. ಕನಸು ಕಂಡ್ರು, 4-5 ಫ್ಲೋರ್ ಸ್ಟ್ರಕ್ಚರ್ ಡಿಸೈನ್ ಮಾಡಿದ್ರು. ಸುಬ್ರಹ್ಮಣ್ಯ ಸ್ವಾಮಿನ ಕೆತ್ತನೆ ಮಾಡಿದ್ದು ಭಾಳ ದೊಡ್ಡ ಸಾಹಸ ಆಯಿತು ಬಿಡಿ. ಆ ಸ್ವಾಮಿಯನ್ನು ಮೇಲಿಡೋದಕ್ಕೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದಕ್ಕೊಂದು ಸ್ಪೆಷಲ್ ಕ್ರೇನ್ ಬೇಕಾಯಿತು. ಅದನ್ನು ಚೆನ್ನೈಯಿಂದ ತರಿಸಿದ್ವಿ. ಅವನ ಬಾಡಿಗೆ, ಅವನ ಇದು ಲೇಬರು, ಅವನಿಗೆ ಅಲ್ಲಿ ಸೆಟಪ್ ಮಾಡ್ಕೊಳ್ಳೋಕ್ಕೆ 1 ವಾರ ಟೈಮ್ ಬೇಕು ಅಂದ. ಫುಲ್ಲು ಆ ಏರಿಯಾ ಎಲ್ಲ ಅದನ್ನು ಸ್ಟಿಫಾಗಿ ಕೂಡ್ಸೋದಕ್ಕೆ ಅಲ್ಲೆಲ್ಲನೂ ಕಾಂಕ್ರೀಟ್ ಹಾಕಿಸಿ ನಾವು ಅದಕ್ಕೆಲ್ಲ ಖರ್ಚು ಮಾಡಿ ಆ ಕ್ರೇನನ್ನು ತಂದು ನಿಲ್ಲಿಸಿ ಅದರಲ್ಲಿ ಈ ಸುಬ್ರಹ್ಮಣ್ಯನ ನಾವು ಮೇಲೆ ಕೆತ್ತಿಸಿದ್ದು. ಎತ್ತಿ ಇಟ್ಟಾಗ ಒಂದು ಮಾತಂದರು, ನಾನು ಇನ್ನು ಮುಂದೆನೇ ಇರ್ತೀನಿ ಇನ್ಮೇಂದ ಅಂದರು. ಅಷ್ಟೇ, ಅದು ಇಟ್ಟರು ಹೋಗ್ಬಿಟ್ರು. ಅವ್ರು ಆಡಿದ್ದ ಮಾತಿನ ಮೇಲೆ ನಾವು ಆ ಬೆಟ್ಟದ ನೇರ ದೃಷ್ಟಿ ಎದುರುಗಡೆನೇ ಅವರನ್ನು ಬರಿ ಮಾಡಿರೋದು. ಇಟ್ಟೊಟ್ಟೋದ್ರ ಬಿಸಿಲು, ಮಳೆ, ಅಷ್ಟು ಹೈಟಲ್ಲಿ ಸ್ವಾಮಿ ಮಳೆಯಲ್ಲಿ ನೆಂದು ಬಿಸಿಲಲ್ಲಿದ್ದಾಗಿ ಎಲ್ಲಿ ಸಿಡಿದು ಹೋಗುತ್ತೋ ವಿಗ್ರಹ, ಇನ್ನದು ಬೇರೆ ಇನ್ನೇನು ಪಾಪಗಳು ಸುತ್ತಕೊಳ್ಳುತ್ತೋ ಅಂತ
ತುಂಬ ಹೆದರಿ ತುಂಬ ಕಷ್ಟ. ಆವಾಗ ನನಗೆ ಇವ್ರು ಹೋದ್ಮೇಲೆ ದೇವಸ್ಥಾನಕ್ಕೆ ಜನ ಬರೋದು ಬಿಟ್ಬಿಟ್ರು. ಕೆಲಸಗಾರ ಎಲ್ರಿಗೂ ಅನುಮಾನ, ಈ ಅಮ್ಮಂಗೆ ಸಂಬಳನೂ ಕೊಡೋಕ್ಕಾಗತ್ತೋ ಇಲ್ವೋ ಅಂದ್ಕೊಂಡು ಒಬ್ಬೊಬ್ಬರೇ ಕಳ್ಸ್ಕೊಳಕ್ಕೆ ಶುರು ಮಾಡಿದ್ರು. ಏನು ಮಾಡ್ಬೇಕು, ಇಷ್ಟು ದೊಡ್ಡ ಪ್ರದೇಶದಲ್ಲಿ ನಾನು ಈ ಥರ ದೇವಸ್ಥಾನ ಇಟ್ಕೊಂಡು ಒಬ್ಬಂಟಿ ಹೆಂಗಸು ಏನು ಮಾಡೋದು, ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಆಮೇಲೆ ಆವಾಗ ಮತ್ತೆ ದುಡಿಮೆ ಜಾಸ್ತಿ ಶುರು ಮಾಡ್ಕೊಂಡು ನಾನು ಒಬ್ಬೊಬ್ಬರಿಗೆ ಸಂಬಳ ಕೊಡೋಕ್ಕೆ ಶುರು ಮಾಡಿ ಸೆಕ್ಯೂರಿಟಿ ಎಲ್ಲರೂ ಹೊರಟೋದ್ರು, ಯಾರೂ ಇರಲಿಲ್ಲ. ಯಾರ್ಯಾರು ಇಲ್ದಿರಾನೇ ಬಂದಿರೋದು. ನಮ್ಮ ಮುಕ್ತಿನಾಗೇ ಇಡೀ ಕ್ಷೇತ್ರನ ರಕ್ಷಣೆ ಮಾಡ್ಕೊಂಡಿರೋದು ಈ ಜಾಗದಲ್ಲಿ. ಆಮೇಲೆ ಅದಕ್ಕೊಂದು 4 ಪಿಲ್ಲರ್ ಹಾಕಿ ಒಂದು ರೂಫ್ ಹಾಕಿ ಬಿಟ್ಟೆ ಒಂದಷ್ಟು ದಿವಸ. ಈ ದೇವಸ್ಥಾನ ಕಂಪ್ಲೀಟ್ ಆಗಿರಲಿಲ್ಲ. ಮೊದಲು ಇದನ್ನು ಕಂಪ್ಲೀಟ್ ಮಾಡೋಣ, ಮಳೆಗೆ ಬಿಸಿಲಿಗೆ ಅಷ್ಟು ಪ್ರೊಟೆಕ್ಷನ್ ಆಗಲಿ ಅಂತ ಅಷ್ಟು ಮಾಡಿ ಬಿಟ್ಟು ಆಮೇಲೆ ಈ ದೇವಸ್ಥಾನದ ಕೈಗೆ ತಗೊಂಡು ಆಮೇಲೆ ಎಲ್ಲ ಬರೀ ಕಲ್ಲು ಮುಳ್ಳು ಸುತ್ತ. ಇಲ್ಲಿ ಬರುವಂಥ ಜನ ಎಲ್ಲನೂ ಇಲ್ಲಿ ಓಡಾಡ್ಬೇಕಾದ್ರೆ ತುಂಬ ಕಲ್ಲು ಮಣ್ಣು ಇದು ಜಾಗ. ಈ ಜಾಗನೇ ಸ್ವಲ್ಪ ಬರೀ ಕಲ್ಲು ಮಣ್ಣು ಇರೋವಂಥದ್ದು. ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಪ್ರದಕ್ಷಿಣೆ ಬರೋಕ್ಕಾಗಲ್ಲ ಅಂತ ತುಂಬ ಗೋಳಾಡೋರು. ಎಲ್ಲರೂ ಒಂದು ಇಷ್ಟಗ್ಲಕ್ಕಾದ್ರೂ ಉದ್ದಕ್ಕೂ ಕಾಲ್ದಾರಿ ಥರ ಒಂದಷ್ಟು ಕಲ್ಲೋಗಿಲ್ಲೋ ಹಾಸಿಸ್ಕೊಡಿ ಅಂತೆಲ್ಲ ಕೇಳೋರು. ಈ ಮಾಡಿದ್ರೆ ಸರಿಯಾಗಿ ಒಂದು ಸಲ ಮಾಡಬೇಕು, ಇದಿಷ್ಟು ಮಾಡೋದು ಆಮೇಲೆ ಇನ್ನೆಷ್ಟು ಮಾಡೋದು, ಹೇಗೋ ನೆಕ್ಸ್ಟ್ ಮಾಡಬೇಕಾದ್ರೆ ಫ್ಲೋರಿಂಗೇ ಮಾಡೋಣ ಅಂತ ಫ್ಲೋರಿಂಗ್ ಮಾಡಿ ಆಮೇಲೆ ಪ್ರಾಕಾರ ಮಂಟಪ ಸುತ್ತಲೂ ಅದು ಮಾಡಿ, ಅದಾದಮೇಲೆ ರೋಡ್ ಎಂಟ್ರೆನ್ಸಲ್ಲಿ ಒಂದು ಆರ್ಚ್ ಮಾಡಿದೆ, ಅದನ್ನು ಮಾಡಿ ಅದಾದಮೇಲೆ ರಾಜಗೋಪುರಕ್ಕೆ ಕೈ ಹಾಕಿದ್ದು. ರಾಜಗೋಪುರ ಆಗಿ ಹೆಚ್ಚು ಕಡಿಮೆ ಇವಾಗ ಈ ದೇವಸ್ಥಾನದ ಮುಕ್ತಿನಾಗ ದೇವಸ್ಥಾನ ಒಂದು ಹಂತಕ್ಕೆ ಮುಗಿದಿದೆ. ಆದರೂ ಮುಗ್ದಿಲ್ಲ. ಯಾಕೆ ಅಂದರೆ ಇದಕ್ಕೊಂದು ಬಾಗಿಲು ಮಾಡ್ಸೋಕ್ಕಾಗಿಲ್ಲ ನನಗಿನ್ನೂ. ರಾಜಗೋಪುರ ಅಷ್ಟತ್ರ ಗೋಪುರ ನಿಲ್ಲಿಸಿದ್ದಾಯಿತು, ಅದಕ್ಕೆ ತಕ್ಕನಾಗಿ 18 ಅಡಿ ಬಾಗಿಲಾಗಬೇಕು. ಈ ಬಾಗಿಲಿಗೋಸ್ಕರ ಮರಕ್ಕೆ ಎಲ್ಲ ಕಾಡುಗಳು ಸುತ್ಕೊಂಬಂದು ಎಲ್ಲರೂ ಅಂಗಡಿಗಳಿಗೆ ಹೋದರೆ ನಾ ಕಾಡು ಮೇಡುಗಳಿಗೂ ಹೋಗಿ ಸುತ್ಕೊಂಬಂದೆ. ಆದರೂ ಇನ್ನೂ ಒಂದು ಮರ ತರೋಕ್ಕಾಗಿಲ್ಲ ನನಗೆ. ಯಾಕಾಗಿಲ್ಲ ಅಂದರೆ ಏನು ಬೆಲೆ ಮರ, ಯಾವುದೋ ಒಂದು ಮರ ತಂದು ಮಾಡೋಕ್ಕಾಗಲ್ಲ. ಯಾಕೆಂದರೆ 100 ವರ್ಷ ಇರೋ ಥರ ದೇವಸ್ಥಾನ ಇದು, ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯ. ಇದಕ್ಕೆ ಬೃಹದಾಕಾರದ ಒಂದು ರಾಜಗೋಪುರ. ಆ ರಾಜಗೋಪುರಕ್ಕೆ ಒಂದು ಬೃಹದಾಕಾರದ ಬಾಗಿಲಾಗಬೇಕು. ಆ ಬಾಗಿಲಿಗೆ ಕೈ ಹಾಕಕ್ಕೆ ಹೋದರೆ ಅದು ರೇಟ್ಗಳು ಕೇಳಿದ್ರೆ ಸುಸ್ತಾಗಿ ಹೋಗ್ಬಿಟ್ಟು ಇದ್ಕೊಳ್ಳಿ ಬಿಡಪ್ಪ ಮುಗ್ದಿನಾಗ ಅವತ್ತಿಂದ ನೀನೇನು ರಕ್ಷಣೆ ಮಾಡ್ಕೊತಾ ಇದ್ದೀಯ ಮಾಡ್ಕೊತ ಬಿಟ್ಟಿದ್ದೀನಿ ಸದ್ಯಕ್ಕೆ. ಇನ್ನು ಅದೊಂದು ದೊಡ್ಡ ಕೆಲಸ. ಅಲ್ಲಿಂದ ಮುಂದಕ್ಕೆ ಬಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಏನು ಮಾಡಿದ್ರೂ ಫಿನಿಷ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ನೋಡಿದ್ರೆ ಎಲ್ಲ ಹೆಚ್ಚು ಕಮ್ಮಿ ಕೆಲಸ ಮುಗ್ದಿರೋ ಥರನೇ ಇದೆ, ಆದರೆ ಮಾತ್ರ ಫಿನಿಷ್ ಆಗ್ತಾಯಿಲ್ಲ. ಅದು ಯಾಕೆ ಸ್ವಾಮಿ ನನಗೆ ಪರೀಕ್ಷೆ ಮಾಡ್ತಾ ಇದ್ದಾನೋ ಅಥವಾ ನಿನ್ನ ಕೈಲಾಗತ್ತಾ ಇಲ್ವಾ ನೋಡು ಅಂತ ಚಾಲೆಂಜ್ ಕೊಟ್ಟಿದ್ದಾನೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ನನಗೆ ಆ ಕೆಲಸನೂ ಫಿನಿಷ್ ಮಾಡೋಕ್ಕಾಗ್ತಾಯಿಲ್ಲ, ಇಲ್ಲಿ ಬಾಗಿಲೂ ಮಾಡ್ಸೋಕ್ಕಾಗ್ತಾಯಿಲ್ಲ. ಈ ಥರ ಇವ್ರ ಕನಸು ಕಟ್ಟಿ ಬಿಟ್ಟು ಹೋಗಿರೋ ಅಂಥ ಕೆಲಸ ನನಗೆ ಜೀವಮಾನ ಪೂರ್ತಿ ಮಾಡೋ ಅಷ್ಟು ಇನ್ನೂ ಇದೆ. ಅಮ್ಮ, ನನಗೆ ಗುರೂಜಿಯವರು ಕಂಡಂಥ ಕನಸುಗಳನ್ನು ತಾವು ಇಷ್ಟು ಉತ್ಸುಕತೆಯಿಂದ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಒಂದು ಬಹಳ ಕೇಳಬೇಕು ಅಂತ ಅನಿಸಿದಂಥ ವಿಷಯ ಏನು ಅಂತಂದರೆ, ನೀವು ಅವರನ್ನು ಪತಿಯಾಗಿ ನೋಡಿದ್ದೀರಿ, ಗುರುವಾಗಿ ಅವರು ನಿಮಗೆ ಕೊಟ್ಟಂತಹ ಅಥವಾ ಆಡಿದಂತಹ ಒಂದು ಮಾತು ನನಗೆ ಯಾವತ್ತೂ ಸ್ಫೂರ್ತಿ ಮಾಡುತ್ತೆ, ನನಗೆ ಇನ್ಸ್ಪೈರ್ ಮಾಡುತ್ತೆ ಅನ್ನುವಂಥ ಯಾವುದಾದ್ರೂ ಮಾತುಗಳು ಅವ್ರದ್ದು ನೀವು ಪ್ರತಿನಿತ್ಯ ನೆನಪು ಮಾಡ್ಕೊಳ್ಳುವಂಥ ಯಾವುದಾದ್ರು ಒಂದು ಮಾತು ನಿಮಗೆ ನೆನಪು ಮಾಡಿಕೊಂಡ್ರೆ? ಅವರು ತುಂಬ ವಿಷಯಗಳನ್ನು ಯಾವಾಗಲೂ ಹೇಳೋರು. ಆದರೆ ಅವರು ಹೇಳ್ತಾ ಇದ್ದಿದ್ದ ವಿಷಯಗಳು ನನ್ನ ತಲೆಯಲ್ಲಿ ಇಟ್ಕೊಂಡೇ ನಾನು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇರೋದು. ಮೊದಲು ಅವರಿಗೆ ಎಷ್ಟು ನಾವು ಅಪೋಸ್ ಮಾಡಿದ್ವಿ, ಆಮೇಲೆ ನಾವೇ ನಮ್ಮನ್ನು ನಾವು ತೊಡಗಿಸ್ಕೊಂಡು ಕೆಲಸನೂ ಮಾಡಿದ್ವಿ. ನಾವಿರ್ಬೋದು, ನನ್ನ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ತುಂಬ ಆಸಕ್ತಿಯಿಂದನೂ ಮಾಡಿದ್ವಿ. ಆಮೇಲೆ ಕೆಲಸಗಳನ್ನು ಮಾಡಿದ್ದೀವಿ. ಜೊತೆಗೆ ಕೆಲವೊಂದು ಅವರ ಆದರ್ಶಗಳಿದೆಯಲ್ಲ ತುಂಬ ಚೆನ್ನಾಗಿತ್ತು. ಅವ್ರ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾವತ್ತೂ ಸುಳ್ಳು ಹೇಳ್ತಾ ಇರಲಿಲ್ಲ. ಯಾರಾದ್ರು ಸುಳ್ಳು ಹೇಳ್ತಾರೆ ಅಂದರೆ ಅವ್ರನ್ನ ಹತ್ತಿರಕ್ಕೆ ಸೇರಿಸ್ತಿರ್ಲಿಲ್ಲ. ಯಾರಾದ್ರು ಮೋಸ ಮಾಡ್ತಾರೆ ಅಂತಂದರೆ ಅವ್ರು ಹತ್ತಿರಕ್ಕೂ ಹೋಗ್ತಾ ಇರಲಿಲ್ಲ. ಈ ಥರ ಕೆಲವು ಅವ್ರದ್ದೊಂದು ಆದರ್ಶಗಳಿದೆಯಲ್ಲ ಅದು ನಮಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು. ಬಟ್ ನಮ್ಗೆ ಅಷ್ಟೊಂದು ಚೆನ್ನಾಗೆಲ್ಲ ಪಾಲನೆ ಮಾಡೋಕ್ಕಾಗತ್ತೆ ಅಂತ ಖಂಡಿತ ನಾನು ಹೇಳಲ್ಲ. ಯಾಕೆಂದರೆ ನಾವು ಅಷ್ಟೊಂದು ಸತ್ಯವಂತರಲ್ಲ. ಆದರೆ ಅವರಲ್ಲಿ ಅಂಥ ಒಳ್ಳೊಳ್ಳೆ ಗುಣಗಳಿತ್ತು. ಮತ್ತು ಒಂದು ದಿವಸನಾದ್ರೂ ಕೂಡ ಹೆಂಡ್ತಿನಾಗಲಿ ಮಕ್ಕಳನ್ನಾಗಲಿ
ಬಾಯಿಗೆ ಬಂದಂಗೆ ಬೈಯೋದು, ಹೊಡೆಯೋದು, ಬೇರೆ ಕಡೆ ನೋಡ್ತೀವಲ್ಲ, ಒಂದು ದಿವಸಕ್ಕೂ ಇಲ್ಲ. ಎಷ್ಟು ಒಂಥರ ಜೇನುಗೂಡು ಥರ ಇದ್ದು ಸಂಸಾರ. ಇಲ್ದಿದ್ರೆ ನಾನು ಬಹುಶಃ ಇಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವ ಥರ ಇದ್ದರು ಅಂತಂದರೆ ಅಷ್ಟೊಂದು ಪ್ರೀತಿಸೋ ಅಂಥ ವ್ಯಕ್ತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಇದ್ದಿದ್ದರಿಂದನೇ ಅವ್ರು ಅಂದ್ಕೊಂಡಿದ್ದ ಕೆಲಸನೆಲ್ಲನೂ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೊರಟು ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಅವರಲ್ಲಿ ತುಂಬ ಒಳ್ಳೊಳ್ಳೆ ಗುಣಗಳಿತ್ತು. ಮತ್ತು ಅದೇ ನಾನು ಹೇಳಿದ್ನಲ್ಲ, ವಿದ್ಯಾರ್ಥಿಗಳನ್ನೆಲ್ಲ ಮನೆಗೆ ಕರ್ಕೊಂಬಂದು ಅವ್ರು ಬಿಟ್ರೂ ಅಡುಗೆ ಮಾಡಾಕ್ತಾ ಇದ್ದವಳು ನಾನೇನೇನೆ, ಮತ್ತು ಬೇರೆ ಎಲ್ಲನೂ ನೋಡ್ಕೋತಾ ಇದ್ದವಳು ನಾನೇನೇನೆ. ಅವಾಗ ನಾವು ಯಾವತ್ತೂ ಕೂಡ ಬೇಸರ ಮಾಡ್ತಿರ್ಲಿಲ್ಲ. ಅವರಲ್ಲಿ ಒಳ್ಳೊಳ್ಳೆ ಗುಣಗಳು ತುಂಬ ಇತ್ತು. ಆದರೆ ತುಂಬ ನೇರ ನುಡಿ ಅದು ತುಂಬ ಜನಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂದರೆ ಖಂಡಿತವಾದಿ ಲೋಕವಿರೋಧಿ ಅಂತ ಒಂದು ಗಾದೆ ಇದೆ. ತುಂಬ ಕಂಡೀಷನ್ನಾಗಿ ಮಾತಾಡೋರು, ಇದ್ದಿದ್ದಾಗೆ ಹೇಳೋರು. ಅದು ತುಂಬ ಜನಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು ಕೂಡ. ಆ ಮಾತಿನಿಂದ ತುಂಬ ಜನ ಅವ್ರಿಗೆ ಕೆಲವು ಸಲ ದೂರನೂ ಆಗೋರು. ಎಷ್ಟೋ ಹತ್ತಿರದಲ್ಲಿದ್ದವರೆಲ್ಲ ದೂರನೂ ಆದರು. ತುಂಬ ಅವ್ರ ಕುಟುಂಬದವರೇ ಸುಮಾರು ಎಲ್ಲರೂ ಅವರಿಂದ ದೂರ ಆಗಿದ್ದರು. ಇದೊಂದು ವಿಚಾರದಿಂದ ಇದ್ದಿದ್ದಾಗೆ ಮಾತಾಡೋರು ಅಂತ. ಹಾಗಾಗಿ ಅವರಲ್ಲಿದ್ದ ಅನೇಕ ಒಳ್ಳೆಯ ಗುಣಗಳೇ ನಮಗೆ ಬಹುಶಃ ಸ್ಫೂರ್ತಿ. ಹಾಗಿಲ್ಲದೆ ಇದ್ದರೆ ಮತ್ತು ಕೆಲವೊಂದು ಅವರು ಹೇಳ್ತಾ ಇದ್ದಿದ್ದು ಕೆಲವು ಟೆಕ್ನಿಕ್ಸು ನಾನು ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡಿದ್ದೀನಿ. ಅವರು ಜ್ಯೋತಿಷ್ಯ ಹೇಳೋ ವಿಚಾರದಲ್ಲಿ ಇರಬಹುದು, ಮತ್ತು ಒಳ್ಳೆ ವಾಗ್ಮಿಯವರು, ತುಂಬ ಚೆನ್ನಾಗಿ ಮಾತಾಡೋರು. ಎಂಥ ಚೆನ್ನಾಗಿ ಮಾತಾಡೋರು ಅಂದರೆ ಒಬ್ಬರು ಒಂಚೂರು ಮಿಸ್ ಕಾಡ್ತಿರ್ಲಿಲ್ಲ, ಕ್ರೌಡ್ ಹಂಗೆ ಸೇರೋದು. ಅವರು ತುಂಬ ಸ್ಟೇಜ್ ಮೇಲೆಲ್ಲ ತುಂಬ ಪರ್ಫಾರ್ಮೆನ್ಸ್ ಮಾಡೋರು, ಮತ್ತು ತುಂಬ ನಾಟಕ ಮಾಡ್ತಾ ಇದ್ದಂಥವ್ರವರು. ಬೀದಿ ನಾಟಕಗಳಲ್ಲಿ ತುಂಬ ಹೆಸರುವಾಸಿಯಾಗಿದ್ದವರು ಒಂದು ಕಾಲದಲ್ಲಿ. ಹಾಗಾಗಿ ಅವ್ರಿಗೆ ಮಾತು ತುಂಬ ಚೆನ್ನಾಗಿ ಮಾತನಾಡೋರು. ಅವ್ರು ಮಾತಾಡ್ತಾ ಇದ್ದಿದ್ದು ಶೈಲಿ ಮಾತ್ರ ಅನುಕರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾತನಾಡೋರು. ಅದೆಲ್ಲವೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಸ್ಫೂರ್ತಿ ಖಂಡಿತ ಇರುತ್ತೆ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಬಟ್ ಕೆಲವು ವಿಚಾರದಲ್ಲಿ ಮಾತ್ರ ಅವ್ರ ಟೆಕ್ನಿಕ್ಸನ್ನು ತುಂಬ ಅಳವಡಿಸ್ಕೊಂಡಾಗಿ ಸಕ್ಸಸ್ ಆಗಿದ್ದೀನಿ. ಅಮ್ಮ, ಇಷ್ಟು ಹೊತ್ತುಗಳ ಕಾಲ ಗುರೂಜಿಯವ್ರ ಬಗ್ಗೆ ನೀವು ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾ ಬಂದ್ರಿ. ಮತ್ತು ನಾನು ಅನೇಕ ವರ್ಷಗಳಿಂದ ನಿಮ್ಮ ಇಡೀ ಕುಟುಂಬದ ಜೊತೆಗೆ ಒಂದು ಅವಿನಾಭಾವ ಸಂಬಂಧದಲ್ಲಿ ಕುಟುಂಬದ ಸದಸ್ಯನ ರೀತಿಯಲ್ಲಿ ಬಂದಂಥ ನನಗೆ ಭಾಳ ಬಾರಿ ಅನಿಸಿದ್ದುಂಟು, ಅವ್ರನ್ನ ಒಂದು ಸಲ ಕಣ್ಣು ತುಂಬ್ಕೋಬೇಕಾಗಿತ್ತು, ನೋಡಬೇಕಾಗಿತ್ತು ಅಂತ. ಅಂಥ ಭಾಗ್ಯ ಸಿಗಲಿಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಅವರನ್ನು ತೋರಿಸುವಂಥ ಪೂರ್ಣ ಅವರ ಬಗೆಗಿನ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನ ತಾವು ಮಾಡಿದ್ರಿ. ಜೊತೆಗೆ ಈ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಅದ್ಭುತ ಕೆಲಸಗಳನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವು ತೋರಿಸುವಂಥ ಪ್ರಯತ್ನ ಮಾಡಿದ್ರೆ ಅಲ್ಲಿ ಕೂಡ ಒಂದಿಷ್ಟು ಗುರೂಜಿಯವರ ಬಗೆಗಿನ ವಿಷಯಗಳನ್ನು ನಾವು ಮಾತಾಡೋಣ. ಆ ವಿಷಯಗಳನ್ನು ತದನಂತರದಲ್ಲಿ ಮುಂದುವರಿಸ್ಕೊಂಡು ಆ ಸ್ಥಳದಲ್ಲಿಯೇ ಹೋಗಿ ಮಾತಾಡೋಣ ಅನ್ನುವಂಥದ್ದು ನಮ್ಮದೊಂದು ಬಯಕೆ. ಖಂಡಿತ ಆಗ್ಬೋದು, ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಯ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಫಣಾಮಣಿಗಣೋಪೇತಂ ತಪ್ತಕಾಂಚನ ಸನ್ನಿಭಂ ಧ್ಯಾಯಾಮಿ ಪನ್ನಗಾಧೀಶಂ ಶ್ರೀ ಮುಕ್ತಿನಾಗಮಹಂ ಭಜೆ. ಓಂ ಶ್ರೀ ಮುಕ್ತಿನಾಗರ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಗುರುಪೌರ್ಣಮಿಯ ಗುರುವಂದನಾ ಕಾರ್ಯಕ್ರಮದ ಶುಭಾಶಯಗಳು. ಇದು ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯ ಕ್ಷೇತ್ರ, ರಾಮೋಹಳ್ಳಿ. ಎಲ್ಲರಿಗೂ ಚಿರುಪರಿಚಯ ಇರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರ ನಿರ್ಮಾಣ ಕರ್ತೃಗಳಾದಂತಹ ಗುರುಗಳಾದ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗ್ಗೆ ಅವರ ಒಡನಾಟದಲ್ಲಿದ್ದಂಥ ನನಗೆ ಅನೇಕ ಮಹಿಮೆಗಳನ್ನು ಬಲ್ಲೆ ನಾನು. ಅದರಲ್ಲಿ ಒಂದು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಈ ಕ್ಷೇತ್ರ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಒಂದು ಪವಾಡ. ಸಾಧಾರಣವಾದಂಥ ಮಧ್ಯಮ ತರಗತಿಯ ವ್ಯಕ್ತಿಗಳು ಮಾಡುವಂಥ ಕೆಲಸ ಅಲ್ಲ ಇದು. ವಿಶೇಷವಾದಂಥ ದೈವ ಬಲವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ, ಕೇವಲ ಅಂಥ ವ್ಯಕ್ತಿಗಳಲ್ಲಿ ಇಂಥ ಒಂದು ಬೃಹದಾಕಾರವಾದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಸಾಧನೆಯನ್ನು ನಮ್ಮ ಗುರುಗಳಾದಂತಹ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರ ಶ್ರೀಮತಿಯವರಾದಂತಹ ಗೌರಮ್ಮನವರ ಸಹಾಯದಿಂದ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅವರು ಭಗವಂತನಿಂದ ಅನುಗ್ರಹಿತವಾದಂಥ
ಒಬ್ಬ ಉತ್ತಮವಾದ ಜೀವಿ. ಅವರಲ್ಲಿ ಎಂಥ ಚೈತನ್ಯ ಇತ್ತು ಅಂತಂದ್ರೆ, ಒಂದು ಮನುಷ್ಯ ಬಂದು ನಮಸ್ಕಾರ ಮಾಡಿ ಗುರುಗಳೇ ಅಂದ ತಕ್ಷಣ, ನೋಡಪ್ಪ ನಿನಗಿಂಥ ಸಮಸ್ಯೆ ಇದೆ ಕಣೋ, ಇಂಥ ಗ್ರಹ ಮೈನಸ್ ಇದೆ, ನಿನಗೆ ಒಂದು ಶಾಂತಿ ಮಾಡ್ಕೊಳ್ಳೋ, ಈ ಥರ ಒಂದು ಪರಿಹಾರ ಮಾಡ್ಕೊಳ್ಳೋ, ಆದಷ್ಟು ಬೇಗ ನಿನ್ನ ಕೆಲಸಗಳಾಗುತ್ತೆ ಅನ್ನುವಂಥ ಚೈತನ್ಯ ಇದ್ದಂಥ ವ್ಯಕ್ತಿ. ಒಬ್ಬರು ರಾಮಕೃಷ್ಣ ಶರ್ಮಾ ಅಂತ ಹೇಳಿ ಬೆಂಗಳೂರು ಕಂಟೋನ್ಮೆಂಟ್ ಅಲ್ಲಿ ಲಕ್ಷ್ಮೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಅರ್ಚಕರು. ಒಂದು 18-19 ವರ್ಷ ಆಗಿತ್ತು ಮದುವೆಯಾಗಿ, ಅವ್ರಿಗಿನ್ನೂ ಸಂತಾನ ಆಗಿರಲಿಲ್ಲ. ಇವತ್ತಿಗೂ ಪ್ರತಿ ರಥೋತ್ಸವದಲ್ಲಿ ಅವರ ಮಗನ ಜೊತೆಲಿ ಬರ್ತಾರೆ ಅವರು, ಅದಾಮೇಲೆ ಹೇಳ್ತೇನೆ. ಆ ವ್ಯಕ್ತಿ ಬಂದು ಹೀಗೆ ಮಧ್ಯಾಹ್ನ ಮಹಾಮಂಗಳಾರತಿಗೆ ಗುರುಗಳು ಬರ್ತಕ್ಕಂಥದ್ದು ವಾಡಿಕೆ ನಮ್ಮ ದೇವಸ್ಥಾನದಲ್ಲಿ. ಆ ದಿನವೂ ಬಂದಿದ್ರು. ಮಹಾಮಂಗಳಾರತಿ ಎಲ್ಲ ಆಯಿತು, ತೀರ್ಥ ಪ್ರಸಾದ ವಿನಿಯೋಗ ಆಯಿತು. ಆ ರಾಮಕೃಷ್ಣ ಶರ್ಮ ಎಂಬತಕ್ಕಂಥ ವ್ಯಕ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ಗುರುಗಳಿಗೆ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ, ಎಲ್ಲ ಥರ ಪ್ರಯತ್ನಗಳು ಮಾಡಿ ಆಗೋಗಿದೆ, ಆದರೂ ನನ್ನ ಗ್ರಾಚಾರವೋ ನನ್ನ ಕರ್ಮಫಲವೋ ನಮ್ಮ ದಂಪತಿಗಳಿಗೆ ಸಂತಾನ ಆಗಲಿಲ್ಲ ಅಂತ ಕಣ್ಣೀರು ಹಾಕೊಂಡ್ಬಿಟ್ರು. ಆ ದಂಪತಿಗಳನ್ನ ಸೀದಾ ಒಳಗಡೆ ಕರ್ಕೊಂಡ್ಬಂದು ಭಗವಂತನ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ, ಇವತ್ತಿಗೆ ನಿಮ್ಮ ಜನ್ಮ ಜನ್ಮಾಂತರ್ಗತವಾದಂತಹ ಕರ್ಮಶೇಷ, ಕರ್ಮಫಲ, ಸರ್ಪಾಧಿಪದ್ರವ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಆ ದಂಪತಿಗಳು ಕಣ್ಣೀರು ಹಾಕೊಂಡು ಸಂಕಲ್ಪ ಮಾಡಿದ್ರು, ಭಗವಂತ ನಮಗೆ ಸಂತಾನ ಭಾಗ್ಯವನ್ನು ಕೊಡು, ನಿನ್ನ ಹೆಸರಲ್ಲೇ ನಾಮಕರಣ ಮಾಡ್ತೇನೆ ಅಂತ ಅರ್ಕೆ ಮಾಡಿಕೊಂಡ್ರು. ಆಮೇಲೆ ಒಂದು ಸರ್ಪ ಸಂಸ್ಕಾರ ಹಾಗೂ ಒಂದು ನಾಗಪ್ರತಿಷ್ಠೆಯನ್ನ ಮಾಡಿಸಿದ್ರು. ಕೇವಲ 11ನೇ ತಿಂಗಳು ಕಳೆದಿದೆ ಅಷ್ಟೇ. 12ನೇ ತಿಂಗಳಿಗೆ ಆ ಯಪ್ಪ ಮತ್ತೆ ಓಡ್ ಬಂದ, ಗುರುಗಳೇ ಗಂಡು ಸಂತಾನ ಆಗಿದೆ, ನಿಮ್ಮ ಆಶೀರ್ವಾದದಿಂದ ಸುಮಾರು 20 ವರ್ಷದಿಂದ ನಾವು ಮಕ್ಕಳಿಗಾಗಿ ಪರಿತಪಿಸಿ ನಿಮ್ಮ ದರ್ಶನ ಭಾಗ್ಯದಿಂದಲೇ ನಮಗೆ ಇಂಥ ಒಂದು ಮಹತ್ತರವಾದಂಥ ಉಪಕಾರ ಆಗಿದೆ ಅಂತ ಹೇಳಿ ಆ ಬಾಣಂತಿನ ಕರ್ಕೊಂಬಂದ್ಬಿಟ್ಟಿದ್ರು. 10-11 ದಿನದ ಬಾಣಂತಿನ ಕರ್ಕೊಂಬಂದು ಗುರುಗಳ ಆಶೀರ್ವಾದ ತಗೊಂಡೋದ್ರು. ಇಂಥ ಪವಾಡಗಳು ಸಾಕಷ್ಟು ನಡೆದಿದೆ. ಇಲ್ಲಿ ಬಿಡದಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ರಮೇಶ ಅಂತ, ದಿನಸಿ ವ್ಯಾಪಾರ ಎಲ್ಲ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಶೆಟ್ರು ಹುಡುಗ. ಆ ವ್ಯಕ್ತಿ ಹೀಗೆ ಬಂದು ಗುರುಗಳನ್ನ ಭೇಟಿ ಮಾಡಿ, ಸುಮಾರು ಕಡೆ ಹುಡುಕಾಡಿದ್ವಿ ಗುರುಗಳೇ, 36 ವರ್ಷ ಆಗೋಗಿದೆ, ಇನ್ನೂ ಯಾರು ಹೆಣ್ಣು ಕೊಟ್ಟು ಮದುವೆ ಮಾಡಲಿಲ್ಲ ಅಂತ. ಗುರುಗಳು ಒಂದೇ ಮಾತು ಹೇಳಿದ್ರು, ಅಲ್ಲಯ್ಯ 1.5 ವರ್ಷದ ಕೆಳಗೆ ಕೈಗೆ ಬಂದಿದ್ದ ತುತ್ತನ್ನ ಕೈಯಾರ ಹಾಳು ಮಾಡ್ಕೊಂಡಿಲ್ಲ ನೀನು ಅಂತ ಕಣ್ಣೀರು ಹಾಕೊಂಡ್ಬಿಟ್ಟ ಅವನು. ಅದ್ಯಾಕೆ ಗೊತ್ತಾಯ್ತು ಇವ್ರಿಗೆ ಅಂದ್ರೆ, ಆ ವ್ಯಕ್ತಿಯನ್ನ ನೋಡಿದ ಕೂಡಲೇ ಅವರಿಗೆ ಸುಬ್ರಹ್ಮಣ್ಯ ಅನುಗ್ರಹ ಮಾಡಿಬಿಡ್ತಿದ್ದ. ಇಂಥ ವ್ಯಕ್ತಿಗೆ ಇಂಥ ಸಮಸ್ಯೆ ಆಗಿದೆ, ಈ ರೀತಿಯಾದ ಪರಿಹಾರವನ್ನ ಕೊಡಿ ಅಂತ ಅವರಿಗೆ ಆತ್ಮಕ್ಕೆ ಭಗವಂತನ ಒಂದು ಆದೇಶ ಆಗೋಗ್ತಿತ್ತು. ಅಂಥ ಒಂದು ಚೈತನ್ಯ ಇದ್ದಂಥವರು ನಮ್ಮ ಗುರುಗಳಾದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಇಂಥ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ದಿನ ಅವರ ಸ್ಮರಣೆಯನ್ನ ಮಾಡ್ತಾ ಅವರ ಭಕ್ತವೃಂದಕ್ಕೆ ಸದಾ ಅವರ ಆಶೀರ್ವಾದ ಇರಲಿ, ಜೊತೆಗೆ ನಮ್ಮ ಮುಕ್ತಿನಾಗನ ಕೃಪಾ ಕಟಾಕ್ಷವು ಎಲ್ಲರಿಗೂ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸತ್ಯಾ ಸಂತು ಯಜಮಾನಸ್ಯ ಕಾಮಾಃ. ಹರಿ ಓಂ ತತ್ಸತ್. ಓಂ ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಪೌರ್ಣಿಮೆ ದಿವಸ ಗುರುಗಳನ್ನು ನೆನೆಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಅದೇ ರೀತಿಯಾಗಿ ನಾನು ಗುರುಗಳಾದಂಥ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗ್ಗೆ ಒಂದೆರಡು ಮಾತು ಆಡಬೇಕು ಅಂತಲೇ ನಾನು ಈ ವಿಡಿಯೋಗೆ ಮಾಡೋಕ್ಕೆ ಒಪ್ಕೊಂಡಿರೋದು. ನೋಡಿ, ನಾನು ಅವರ ಪರಿಚಯ ನನಗಾಗಿದ್ದು ನಮ್ಮ ಸ್ನೇಹಿತರಾದ MS ನರಸಿಂಹಮೂರ್ತಿ ಅವರ ಜೊತೆ. ಅವರು ನನ್ನನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಪರಿಚಯ ಮಾಡಿಕೊಟ್ರು. ನಮ್ಮ ಆಫೀಸಿಗೆ ಬಂದಿದ್ದರು ಅವರು. ಭಾಳ ಜ್ಞಾನಿ, ಬೇಕಾದಷ್ಟು ವಿಚಾರಗಳ ಬಗ್ಗೆ ಲೀಲಾಜಾಲವಾಗಿ ನಿರರ್ಗಳವಾಗಿ ಮಾತಾಡುವಂಥ ಒಂದು ಪ್ರವೃತ್ತಿ ಇತ್ತು ಅವರಿಗೆ. ಅದ್ಭುತವಾದಂಥ ವಿಚಾರಗಳನ್ನು ತಿಳಿಸ್ತಾಯಿದ್ರು. ಆಗ ನನಗೆ ಅವರು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಗುರುಗಳಾಗಿ ಶಿಷ್ಯಂದ್ರನ್ನ ತಯಾರು ಮಾಡ್ತಾಯಿದ್ದಾರೆ ಅಂತ ತಿಳಿತು. ನನ್ನ ಅದೃಷ್ಟ ಏನಂದರೆ ಅವ್ರ ಕಾಲೇಜಿಗೆ ನಾನು ಚೀಫ್ ಗೆಸ್ಟಾಗಿ ಹೋಗುವಂಥ ಒಂದು ಅವಕಾಶ ಸಿಕ್ತು. ಆವಾಗ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಗೌರವ, ಅವರಿಗೆ ತೋರಿಸ್ತಿದ್ದಂಥ ಪ್ರೀತಿ, ಅವ್ರ ಬಗ್ಗೆ ಇದ್ದಂಥ ಒಂದು ಕಾಳಜಿ, ಇವೆಲ್ಲವನ್ನು ನೋಡಿದಾಗ, ಮಕ್ಕಳ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಇವೆಲ್ಲವನ್ನು ನೋಡಿದಾಗ ಇವರು ಸಾಮಾನ್ಯರಲ್ಲ, ಇವರಲ್ಲೇನೋ ಒಂದು ವಿಶೇಷವಾದಿದೆ,
ಇವ್ರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೋಬೇಕು, ಹೆಚ್ಚು ಇವ್ರ ಜೊತೆ ಒಡನಾಟ ಇಟ್ಕೋಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ಅವ್ರಿಗೆ ದಿನೇ ದಿನೇ ಆತ್ಮೀಯನಾಗ್ತಾ ಹೋದೆ. ಒಂದು ದಿವಸ ನಾನೊಂದು ದೇವಸ್ಥಾನ ಮಾಡ್ತಾಯಿದ್ದೀನಿ, ಮುಕ್ತಿನಾಗ ಕ್ಷೇತ್ರ ಅಂತ ಮಾಡ್ತಾಯಿದ್ದೀನಿ, ದಯವಿಟ್ಟು ನಮ್ಮ ದೇವಸ್ಥಾನಕ್ಕೆ ಬಂದು ವಿಗ್ರಹನ ಒಂದ್ಸಲಿ ನೋಡಿ ನೀವು ಅಂದರು. ನಾನು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಆದರೆ ಗುರುಗಳು ಶುರು ಮಾಡಿದಂಥ ಒಂದು ದೇವಸ್ಥಾನದ ಮಹಿಮೆ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೆ. ಎಷ್ಟೋ ಜನ ನನಗೆ ಬಂದು ನಮಗೇನೋ ಮದುವೆ ಆಗ್ತಾ ಇರಲಿಲ್ಲ, ನಾನು ಮುಕ್ತಿನಾಗ ಟೆಂಪಲ್ಗೆ ಹೋಗಿದ್ದೆ, ಅಲ್ಲಿ ನನ್ನ ಹೆಸರಲ್ಲಿ ಗುರುಗಳು ಪೂಜೆ ಮಾಡಿದ್ರು, ಒಂದು ಪೂಜೆ ಮಾಡಿಸಿದ್ರು, ನನಗೆ ಮದುವೆ ಆಯಿತು. ಇನ್ಯಾರಿಗೋ ಏನೋ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಏನೋ ಒಂದು ಪರಿಹಾರಕ್ಕೆ ಅಲ್ಲಿ ಹೋಗಿದ್ದೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಆದೇಶದ ಮೇಲೆ, ಅವರ ಅಡ್ವೈಸ್ ಮೇಲೆ ನಾನೇನೋ ಒಂದು ಮಾಡಿಸ್ಕೊಂಡೆ, ಅದರಿಂದ ನನಗೆ ಉಪಯೋಗ ಆಯಿತು. ಹೀಗೆ ಬಹಳಷ್ಟು ಅವರ ವಿಚಾರದ ಬಗ್ಗೆ, ಅವರ ಮಾರ್ಗದರ್ಶನದ ಬಗ್ಗೆ ನನಗೆ ಮಾಹಿತಿ ಸಿಗ್ತಾ ಹೋಗಿತ್ತು. ಸೊ ನನಗೆ ಇದು ಪ್ರತಿ ಸರ್ತಿನೂ ನನಗೆ ಇದು ಒಂದು ಹೊಸ ಅನುಭವ ಆಗೋದು. ಅವ್ರನ್ನ ಹೊರಗಡೆ ಎಲ್ಲರೂ ಭೇಟಿ ಮಾಡಿದಾಗ ಅದರ ಬಗ್ಗೆ ಒಂದಷ್ಟು ಪ್ರಶ್ನೆ ಮಾಡ್ತಿದ್ದೆ. ಅವ್ರು ನನಗೆ ನೀವು ಒಂದ್ಸಲಿ ಬನ್ನಿರಿ ನಮ್ಮ ದೇವಸ್ಥಾನಕ್ಕೆ ಏನವರು, ಅದೇನೋ ನೋಡಿ ನಾನು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಆದರೆ ಪ್ರತಿ ಸರ್ತಿ ನಾನು ಗುರುಗಳನ್ನ ಮೀಟ್ ಮಾಡಿದಾಗೆಲ್ಲ ನನಗೆ ಒಂದು ವಿಶೇಷವಾದಂಥ ಅನುಭವ ಆಗೋದು. ಆ ಅನುಭವ ಎಂಥದ್ದು ಅಂದರೆ, ನಾನು ಯಾರೋ ಒಬ್ಬರು ವಿಶೇಷವಾದ ವ್ಯಕ್ತಿಯ ಜೊತೆ ಇರುವುದರಿಂದ ನನಗೆ ಒಂದು ರೀತಿಯ ಪ್ರೊಟೆಕ್ಷನ್ ಸಿಕ್ಕಿದಂಗೆ ಅನಿಸೋದು ನನಗೆ. ನಾನು ಅದಾದಮೇಲೆ ಅವರು ಕಾಲವಶವಾದಮೇಲೆ ನಾನು ಅವರ ಶ್ರೀಮತಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದು ಮಾಡ್ತಾ ಅವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಒಂದು ಏನಂದರೆ, ನನಗೆ ಭಾಳ ಹೆಮ್ಮೆ ಅನಿಸೋದು, ಇವತ್ತು ನಾನು ಅವರು ಸ್ಥಾಪಿಸಿದಂಥ ಮುಕ್ತಿನಾಗ ಕ್ಷೇತ್ರ ಇದೆಯಲ್ಲ, ಮುಕ್ತಿನಾಗ ಕ್ಷೇತ್ರಕ್ಕೆ ಆವಾಗ ಹೋಗ್ತಾ ಇರ್ತೀನಿ, ಆ ದೇವರ ಅನುಗ್ರಹವನ್ನು ಪಡಿತಾ ಇರ್ತೀನಿ. ಅಲ್ಲೊಂದಷ್ಟು ನನ್ನ ಕೈಲಾದಷ್ಟು ಒಂದು ಸೇವೆಯನ್ನು ಸಲ್ಲಿಸ್ತೀನಿ. ತುಂಬ ಉಪಯೋಗ ನನಗಾಗಿದೆ. ಮೊದಲನೇದಾಗಿ ನನ್ನ ತುಂಬ ತೊಳಲಾಟಗಳಿದ್ದಂಥ ನನ್ನ ಮನಸ್ಸು ಆ ಕ್ಷೇತ್ರಕ್ಕೆ ಹೋದ ಮೇಲೆ ಪ್ರಶಾಂತವಾಗಿದೆ. ಪ್ರತಿ ಸರ್ತಿ ನನಗೆ ತುಂಬ ಟೆನ್ಷನ್ ಆದಾಗ, ಸ್ಟ್ರೆಸ್ ಆದಾಗ ಆ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಆ ಆವರಣದಲ್ಲಿ ಸುತ್ತಾಡಿಬಿಟ್ರೆ ಆ ಗುರುಗಳ ಕೃಪೆಯಿಂದಾಗಿ ಮನಸ್ಸು ಪ್ರಶಾಂತವಾಗುತ್ತೆ. ಇದು ಮೊದಲನೇದು. ಎರಡನೇದು, ಆ ದೇವಸ್ಥಾನಕ್ಕೆ ಹೋದಾಗೆಲ್ಲ ನನ್ನಲ್ಲಿ ಒಂದು ವಿಶೇಷವಾದಂಥ ಪಾಸಿಟಿವ್ ಎನರ್ಜಿ ಬರುತ್ತೆ. ನಾನು ಏನು ಕೆಲಸ ಮಾಡ್ತೀನೋ ಆ ಕೆಲಸದ 10 ಪಟ್ಟು ಕೆಲಸ ಮಾಡುವಷ್ಟು ಶಕ್ತಿ ನನ್ನಲ್ಲಿ ತಾನಾಗೇ ಬರುತ್ತೆ. ಸೊ ಪ್ರತಿ ಸರ್ತಿ ನಾನು ಹೋದಾಗ ಈ ಅನುಭವ ನನಗಾಗಿದೆ. ಅಲ್ಲಿಂದ ಹೊರಗೆ ಬಂದ ಮೇಲೆ ನಾನೇನು ಕೆಲಸ ಮಾಡ್ತಿದ್ದೀನೋ ಅದು 10ರಷ್ಟು ಕೆಲಸ ಮಾಡ್ತಾಯಿರ್ತೀನಿ. ಆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಆ ಕ್ಷೇತ್ರ ಕೊಡುತ್ತೆ. ಆ ಥರದ್ದು ಬೇರೆಯವ್ರಿಗೆ ಬೇರೆ ಬೇರೆ ಥರ ಅನುಭವ ಆಗಿರುತ್ತೆ. ಆದರೆ ಆ ಅನುಭವ ಎಲ್ರಿಗೂ ಆಗಬೇಕು ಅಂದರೆ ಆ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ಹೋದಾಗ ನಮಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇಲ್ಲೇ ಎಲ್ಲೋ ಇದ್ದಾರೆ ಅನ್ನಿಸುವ ಮಟ್ಟಿಗೆ ಅವರ ಪ್ರಭಾವ ಪ್ರತಿಯೊಂದು ಕಡೆಯೂ ನಮ್ಗೆ ಅನಿಸುತ್ತೆ. ಅಂದರೆ ಅವರು ಎಷ್ಟು ಮನಸ್ಸಿಟ್ಟು ಭಕ್ತಿಯಿಂದ ಆ ಒಂದು ಜಾಗವನ್ನು ಶುರು ಮಾಡಿದ್ರು. ಅವರ ವಿಷನ್ ಏನಿತ್ತು, ಆ ವಿಷನ್ ಇವತ್ತು ಅವರ ಧರ್ಮಪತ್ನಿ ಅದನ್ನು ಸಾಕಾರಗೊಳಿಸ್ತಾ ಇದ್ದಾರೆ, ಅದು ನಿಜ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಬೆಂಗಳೂರಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಇದೆ ಅಂತ ನೀವು ಬೆರಗಾಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಆ ದೇವಸ್ಥಾನ. ಅದನ್ನು ಅಷ್ಟು ಚೆನ್ನಾಗಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹೋದಾಗ ಮನಸ್ಸಿಗೆ ಆಗುವ ಅನುಭವಿಸಿದವ್ರಿಗೆ ಅದು ಗೊತ್ತಾಗೋದು. ನಾನು ಎಷ್ಟು ಹೇಳಿದ್ರೂ ಸುಮ್ಮನೆ ಏನೋ ಹೇಳ್ತಾನೆ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಒಂದು ಸಲ ಹೋದಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡುವಂಗಾಗತ್ತೆ. ಅದು ಒಂದು ದೊಡ್ಡ ಅದ್ಭುತವಾದಂಥ ಬೆನಿಫಿಟ್ ನಮಗೆ ಸಿಗೋದಲ್ಲಿ. ಸೊ ನೀವೆಲ್ಲ ದಯವಿಟ್ಟು ಅಲ್ಲಿಗೆ ಹೋಗಿ, ಅಲ್ಲಿ ಗುರುಗಳ ಪ್ರತಿಮೆ ಇದೆ, ಒಂದು ನಮಸ್ಕಾರ ಹಾಕಿ ಅವರ ಅನುಗ್ರಹವನ್ನು ಪಡೀರಿ. ನಿಮಗೆ ಆ ಕ್ಷೇತ್ರದಲ್ಲಿ ಹೋದ ಮೇಲೆ
ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳೇನಿವೆ ಆ ಎಲ್ಲ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈಗ ನಾವು ಮಾತನಾಡಲಿಕ್ಕೆ ಹೊರಟಿರತಕ್ಕಂಥದ್ದು ಬೆಂಗಳೂರಿನ ರಾಮೋಹಳ್ಳಿಯ ಹತ್ತಿರ ಇರತಕ್ಕಂತಹ ಮುಕ್ತಿನಾಗ ಕ್ಷೇತ್ರ. ಅದೊಂದು ಅದ್ಭುತವಾಗಿರತಕ್ಕಂತಹ ಪವಾಡದ ಸೃಷ್ಟಿ. ಆ ಪವಾಡ ಸದೃಶ ಪುಣ್ಯ ಕ್ಷೇತ್ರದ ಸೃಷ್ಟಿಯಾಗಿದ್ದೇ ಒಬ್ಬ ಪವಾಡ ಪುರುಷನಿಂದ. ಅಸಲು ಪವಾಡ ಅಂದ್ರೆ ಏನು? ಅತ್ಯಂತ ಸಾಧಾರಣವಾಗಿ ಅತ್ಯಂತ ಸರಳವಾಗಿ ಮಾಡತಕ್ಕಂಥ ನಡೆಯತಕ್ಕಂಥ ಯಾವ ಕೆಲಸವನ್ನು ನಾವು ಪವಾಡ ಅಂತ ಕರೆಯಲ್ಲ. ಯಾವುದು ಅಸಾಧ್ಯವೋ, ಯಾವುದು ಅಸಾಧಾರಣವೋ, ಯಾವುದು ಸಾಮಾನ್ಯರಿಂದ ಸಾಧಿಸಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಪವಾಡ ಅಂತ ಕರೀ. ಅಂತಹ ಪವಾಡವೊಂದು ಜರುಗಬೇಕಿದ್ದರೆ ಅದಕ್ಕೆ ದೈವ ಶಕ್ತಿಯ ರಕ್ಷಣೆ ಬೇಕು. ಅಂತಹ ದೈವ ಶಕ್ತಿಯ ವರ ಪ್ರಧಾನವಾಗಿದ್ದು ಸನ್ಮಾನ್ಯ ಸುಬ್ರಹ್ಮಣ್ಯಂ ಅವರಿಗೆ. ಅವರು ವಾಣಿಜ್ಯದ ಉಪನ್ಯಾಸಕರು, ಅಷ್ಟೇನು ಶ್ರೀಮಂತರಲ್ಲ, ಬಹಳ ಒಳ್ಳೆಯ ಉಪನ್ಯಾಸಕರು, ಒಳ್ಳೆಯ ಗ್ರಂಥಕಾರರೂ ಆಗಿದ್ದವರು, ಬಹುದೊಡ್ಡ ವಿದ್ಯಾರ್ಥಿ ಬಳಗವನ್ನು ಹೊಂದಿದ್ದವರು. ಅವರಿಗೆ ಇದ್ದಕ್ಕಿದ್ದ ಹಾಗೆಯೇ ನಾಗದರ್ಶನವಾಯಿತು. ಸ್ವಪ್ನದಲ್ಲಿ ಆದಿಶೇಷ ಪ್ರತ್ಯಕ್ಷವಾಗಿಬಿಟ್ಟು ಅವರ ಕನಸಿನಲ್ಲಿ ವಾಸುಕಿ ಕಾಣಿಸಿಕೊಂಡು ಬಿಟ್ಟು ಅವರಿಗೆ ನಿರ್ದೇಶನವಾಯಿತು. ಬೃಹತ್ ನಾಗವೊಂದರ ಸೃಷ್ಟಿಗಾಗಿ ಆಣತಿಯಾಯಿತು. ಮತ್ತೆ ನೆನಪಿಟ್ಟುಕೊಳ್ಬೇಕಾದ್ದು ಅವರು ಶ್ರೀಮಂತರಲ್ಲ ಅನ್ನತಕ್ಕದ್ದು. ಯಾಕೆ ಅಂದರೆ ಮೊದಲನೇದಾಗಿ ದೇವಸ್ಥಾನ, ಅದರಲ್ಲಿಯೂ ಒಂದು ಬೃಹತ್ ದೇವಸ್ಥಾನ, ಅದರಲ್ಲಿಯೂ ಏಷ್ಯಾ ಖಂಡದಲ್ಲಿಯೇ ಇಲ್ಲದಿರುವಂತಹ ಅತ್ಯಂತ ಬೃಹತ್ ನಾಗ ಪ್ರತಿಷ್ಠಾಪನೆ. ಇದು ಸಾಧಾರಣರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಒಂದು ಕ್ರಿಯೆ. ಅದಕ್ಕೆ ನಾನು ಹೇಳಿದ್ದು ಇದು ಪವಾಡ ಸದೃಶ ಅಂತ. ಅವರ ಕನಸಿನಲ್ಲಿ ಬಂದಿದ್ದು, ಆಮೇಲೆ ಅವರು ನಾಗನ ಒತ್ತಾಯದಿಂದಾಗಿ ಕ್ಷೇತ್ರ ಪರ್ಯಟನೆ ಮಾಡಿದ್ದು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಕ್ತಿಯ ಹೆಸರು ನಾಗರಾಜರಾಗಿರತಕ್ಕದ್ದು, ಆ ಜಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಸರ್ಪದರ್ಶನವಾಗಿದ್ದು, ಇತ್ಯಾದಿ ಇತ್ಯಾದಿ ಬಹಳ ದೊಡ್ಡ ಕಥೆ. ಅಂತೂ ಬಹುದೊಡ್ಡ ಶ್ರಮದಿಂದ ಆ ಮುಕ್ತಿನಾಗ ಕ್ಷೇತ್ರವನ್ನ ಅವರು ಸೃಷ್ಟಿ ಮಾಡಿಬಿಟ್ಟರು. ನನಗೆ ತುಂಬ ಆತ್ಮೀಯರಾಗಿದ್ದಂಥವ್ರು. ಆ ಸೃಷ್ಟಿಯ ಸಂದರ್ಭದಲ್ಲಿ ಆ ನಾಗನಿಗೆ ನಾಮಕರಣ ಮಾಡಬೇಕಾಗಿದ್ದಾಗ ಅವರ ಮನಸ್ಸಿನಲ್ಲಿ ಇದ್ದಂತಹ ಚಿಂತನೆಗಳು ಅಜ್ಞಾನದಿಂದ ಮುಕ್ತಿಯಾಗಬೇಕು, ದಾರಿದ್ರ್ಯದಿಂದ ಮುಕ್ತಿಯಾಗಬೇಕು, ಜಾತೀಯತೆಯಿಂದ ಮುಕ್ತಿಯಾಗಬೇಕು. ಹೀಗಾಗಿ ಇಲ್ಲಿನ ನಾಗನಿಗೆ ಮುಕ್ತಿನಾಗ ಅನ್ನುವ ಹೆಸರಾಗಬೇಕು. ಇಂತಹ ಬೃಹತ್ ಯೋಚನೆಗಳ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಳಬೇಕಾದ್ದು, ಶ್ರೀಮಂತರಲ್ಲದ ಸುಬ್ರಹ್ಮಣ್ಯಂ ಅವರು ಕೋಟಿ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ, ನನಗೆ ಗೊತ್ತಿಲ್ಲ ಅದು ಹೇಗೆ ಸಂಗ್ರಹ ಆಯಿತು, ಯಾವ ಕೃಪೆಯಾಯಿತು, ಯಾವ ದೈವಾನುಗ್ರಹವಾಯಿತು, ಯಾವ ನಾಗನ ರಕ್ಷಣೆ ದೊರಕಿತು,
ಮತ್ತು ಅಂತಹ ಒಂದು ದಿವ್ಯ ದೇಗುಲವನ್ನು, ಮತ್ತೆ ನೆನಪಿಟ್ಕೊಳ್ಳಿ, ಇಡೀ ಏಷ್ಯಾ ಖಂಡದಲ್ಲಿಯೇ ಅಷ್ಟು ಎತ್ತರದ ನಾಗಪ್ರತಿಮೆ ಇಲ್ಲ. ಅಂತಹದ್ದನ್ನು ಅವರು ಸೃಷ್ಟಿ ಮಾಡಿಬಿಟ್ಟು ಸುಬ್ರಹ್ಮಣ್ಯಂ ಅವರು ನಾಗಾರಾಧಕರಾಗಿ, ಸುಬ್ರಹ್ಮಣ್ಯಂ ಅವರು ನಾಗಪ್ರತಿಷ್ಠಾಪನೆ ಮಾಡಿ, ಸುಬ್ರಹ್ಮಣ್ಯಂ ಅವರು ನಾಗಕ್ಷೇತ್ರದ ಉದ್ಘಾಟನೆಯನ್ನು ಮಾಡಿ, ಸುಬ್ರಹ್ಮಣ್ಯಂ ಆಗಿದ್ದವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳಾಗಿ ಪರಿವರ್ತಿತರಾಗಿ ಬಿಟ್ಟರು. ಬಹಳ ದೊಡ್ಡ ಕಾರ್ಯ, ಬಹಳ ದೊಡ್ಡ ವಿಜಯ. ಅದನ್ನು ಸ್ಥಾಪನೆ ಮಾಡಿದ್ದು, ಅದಕ್ಕಾಗಿ ಅವರು ಶ್ರಮಿಸಿದ್ದು, ಅದಕ್ಕಾಗಿ ಅವರು ಹೋರಾಡಿದ್ದು, ಅದಕ್ಕಾಗಿ ಅವರು ಬೆಳೆಸಿದ್ದು ಎಲ್ಲ ಬಹಳ ದೊಡ್ಡ ಸಂಗತಿ. ಅದು ಕಾರಣ ಆ ಹಿನ್ನೆಲೆಯಲ್ಲಿ ನಾಗಾರಾಧನೆ ಮಾಡುವವರಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಗುರುಸ್ಥಾನದಲ್ಲಿ ಕುಳಿತವರು. ಅವರು ಕೊನೆಯಲ್ಲಿ ನಾಗರ ಬೆತ್ತವನ್ನು ಹಿಡಿದು ನಡೆದಾಡಿದರೆ ನಾಗದೇವನೇ ನಡೆದಂತೆ ಕಾಣಿಸ್ತಾ ಇತ್ತು. ಅಂತಹ ಶಕ್ತಿಯನ್ನು ಹೊಂದಿದ್ದಂತಹ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನ ಗುರುಪೂರ್ಣಿಮೆಯಲ್ಲಿ, ಈ ವ್ಯಾಸ ಪೂರ್ಣಿಮೆಯಲ್ಲಿ ನೆನಪಿಸಿಕೊಳ್ಳತಕ್ಕಂಥದ್ದು ಒಂದು ಸತ್ಕರ್ಮ. ಅದರ ಜೊತೆಗೆ ನೆನಪಿಟ್ಟುಕೊಳ್ಳಬೇಕಾದ್ದು ಮತ್ತೊಂದು ಅಂಶ. ಆ ಬೃಹತ್ ದೇಗುಲದ ಬಗ್ಗೆ ನೀವೀಗ ನೋಡಿ, ಅದನ್ನ ಸಾವಿರಾರು ಜನ ಭಕ್ತರಿರ್ತಾರೆ. ಬಹಳ ದೊಡ್ಡ ಗಗನಚುಂಬಿಯಾಗಿರ್ತಕ್ಕಂಥ ಕಟ್ಟಡ ಇದೆ. ಅದರಲ್ಲಿ ಆ ಬೃಹತ್ ನಾಗ, ಅದರ ಅಲಂಕಾರ, ಅದರ ಘೋಷ, ಅದರ ದಿವ್ಯ ದರ್ಶನ, ಇದೆಲ್ಲ ಬಹಳ ರಮಣೀಯವಾಗಿದೆ. ಆದರೆ ನೆನಪಿಟ್ಟುಕೊಳ್ಳಬೇಕಾದ್ದೇನು ಅಂದರೆ, ಆ ದೇವಸ್ಥಾನ ಪೂರ್ಣವಾಗುವುದಕ್ಕಿಂತ ಮುಂಚೆಯೇ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಾಗಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟರು. ಅದು ಅರ್ಧಕ್ಕೆ ನಿಂತು ಹೋಗಬೇಕಾದಂತಹ ಸಂದರ್ಭ. ಆದರೆ ಅವರ ಶ್ರೀಮತಿಯಾಗಿರತಕ್ಕಂತಹ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯಂ ಅವರು ಯಜಮಾನರು ಬಿಟ್ಟು ಹೋದ ಅರ್ಧಾಂತಿಕ ಕೆಲಸವನ್ನ ಪೂರ್ಣ ಮಾಡಲಿಕ್ಕೆ ಸಂಕಲ್ಪ ಮಾಡಿದರು. ಅವರು ಪೂರ್ಣ ಸಂಕಲ್ಪರಾದರು. ಉತ್ಪ್ರೇಕ್ಷೆ ಅಲ್ಲ ಅನ್ನುವುದಾದರೆ ಬಹುಶಃ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಾಧಿಸಿದ್ದಕ್ಕಿಂತ ಹೆಚ್ಚು ಸಾಧನೆಯನ್ನು ಶ್ರೀಮತಿ ಗೌರಿ ಸುಬ್ರಹ್ಮಣ್ಯಂ ಅವರು ಮಾಡಿಬಿಟ್ಟರು. ಅವರು ಮೂಲತಃ ವೈದ್ಯರು, ಆಯುರ್ವೇದ ವೈದ್ಯರು. ಅವರು ಮೂಲತಃ ಜ್ಯೋತಿಷ ಸಂಸ್ಕಾರವನ್ನು ಹೊಂದಿರತಕ್ಕವರು. ಈ ಎರಡರ ಜೊತೆಗೆ ಈ ನಾಗಕೈಂಕರ್ಯವನ್ನೂ ಧಾರಣ ಮಾಡಿದರು. ಧಾರಣ ಮಾಡಿ ಈಗ ಅತ್ಯಂತ ವಿಜೃಂಭಣೆಯಿಂದ ಆ ನಾಗ ಪೂಜೆ, ಆ ನಾಗಾರ್ಚನೆ ಅತ್ಯಂತ ದಿವ್ಯವಾಗಿ ಬೆಳಗಲಿಕ್ಕೆ, ಬೆಳೆಯಲಿಕ್ಕೆ, ಪ್ರಕಾಶಿಸಲಿಕ್ಕೆ ಕಾರಣರಾಗಿದ್ದಾರೆ. ಆ ಅರ್ಥದಲ್ಲಿ ಈಗ ಅಲ್ಲಿನ ಭಕ್ತರಿಗೆಲ್ಲ ಅವರು ಗೌರಮ್ಮ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಈ ವ್ಯಾಸ ಪೂರ್ಣಿಮೆಯಲ್ಲಿ ಸುಬ್ರಹ್ಮಣ್ಯಂ ಅವರನ್ನು, ಅಂದರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು, ಗೌರಿ ಸುಬ್ರಹ್ಮಣ್ಯಂ ಅವರನ್ನು ಇಬ್ಬರನ್ನೂ ನೆನಪಿಸಿಕೊಳ್ಳತಕ್ಕಂಥದ್ದು ಉತ್ತಮವಾಗಿರತಕ್ಕಂಥ ಅಂಶ. ಇದರ ಜೊತೆಗೆ ನಾನು ಇನ್ನೊಂದು ಅಂಶವನ್ನು ಹೇಳಬೇಕಾಗಿದೆ. ಅದೇನು ಅಂದರೆ, ನಮ್ಮಲ್ಲಿ ನಾಗ ವಿಗ್ರಹಗಳು ಒಂದು 2-3 ತರಹ ಕಾಣುತ್ತೆ. ಒಂದು ಊರ್ಧ್ವಮುಖಿಯಾಗಿ ನಿಂತಿರತಕ್ಕಂತಹ ನಾಗ, ಇನ್ನೊಂದು ಪರಸ್ಪರ ಆಲಿಂಗನದಲ್ಲಿ ಕಾಣತಕ್ಕಂತಹ ನಾಗ, ಮೂರನೆಯದು ಸುರುಳಿ ಸುತ್ತಿ
ಊರ್ಧ್ವಮುಖವಾಗಿರತಕ್ಕಂಥ ನಾಗ. ಈ ಸಾಧಾರಣವಾಗಿ ಎದ್ದು ನಿಂತಿರತಕ್ಕಂತಹ ನಾಗ ಅದು ಸಾಧಾರಣ ನಾಗ. ಈ ಒಂದರೊಡನೊಂದು ಸುತ್ತಿರತಕ್ಕಂಥದ್ದು ಕಾಮುಕ ನಾಗ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳಿದ್ದಾರೆ. ಸರ್ಪಶಾಸ್ತ್ರದ ಪ್ರಕಾರ ಹೆಣ್ಣು ನಾಗನಿಗಾಗಿ ಗಂಡು ನಾಗಗಳೆರಡೂ ಸ್ಪರ್ಧೆ ಮಾಡಿರತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಎರಡು ಪ್ರಧಾನ ಅಲ್ಲ ಬಿಡಿ. ಮೂರನೆಯದು ಈಗಾಗಲೇ ಹೇಳಿದ ಹಾಗೆ ಒಂದೆರಡು ಸುತ್ತು ಬಂದು ಮೇಲಕ್ಕೆ ಎದ್ದಿರತಕ್ಕಂತಹ ನಾಗ, ಅದನ್ನ ಕುಂಡಲಿನಿ ನಾಗ ಅಂತ ಕರೀತಾರೆ. ಮೂಲಾಧಾರ ಚಕ್ರದಲ್ಲಿ ಅದೆಷ್ಟೋ ಶತಮಾನಗಳಿಂದ, ಅದೆಷ್ಟೋ ಸಹಸ್ರಮಾನಗಳಿಂದ ಅಜಾಗೃತವಾಗಿರತಕ್ಕಂತಹ ಕುಂಡಲಿನಿ ಶಕ್ತಿ ಸರ್ಪರೂಪದಲ್ಲಿ ಮಂಡಲಾಕಾರವಾಗಿ ಮಲಗಿಬಿಟ್ಟಿರುತ್ತದೆ. ಯಾರಿಗೆ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ಅವರಲ್ಲಿ ಆ ಮೂರು ಸುತ್ತಿರುತ್ತಲ್ಲ, ಆ ಮೂರು ಸುತ್ತಿನಿಂದ ಒಂದು ಸುತ್ತು ಮೇಲಕ್ಕೆ ಏಳುತ್ತೆ. ಅಂದರೆ ಎರಡು ಸುತ್ತು ಸುತ್ತಿದ್ದು ಊರ್ಧ್ವವಾಗಿ ತನ್ನ ಬೆಳವಣಿಗೆಯನ್ನು ಆರಂಭ ಮಾಡುತ್ತೆ ಮೂಲಾಧಾರ ಚಕ್ರದಿಂದ. ಅದರ ಪ್ರಯಾಣ ಆಮೇಲೆ ಸ್ವಾಧಿಷ್ಠಾನ, ಮಣಿಪುರ ಹೀಗೆಲ್ಲ ಹೋಗಿ ಸಹಸ್ರಾರಕ್ಕೆ ಹೋಗಿ ಭೇಟಿ ಆಗತಕ್ಕಂಥದ್ದು, ಜ್ಞಾನಸ್ಪರ್ಶಿಯಾಗತಕ್ಕಂಥದ್ದು, ಅಮೃತ ಧಾರಣ ಮಾಡತಕ್ಕಂಥದ್ದು, ಬ್ರಹ್ಮರಂಧ್ರದಲ್ಲಿ ಸ್ಥಾಪನೆ ಆಗತಕ್ಕದ್ದು ಇತ್ಯಾದಿ ಇತ್ಯಾದಿ ವಿವರಣೆ ಉಂಟು. ನೀವು ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಯಾವ ಬೃಹತ್ ನಾಗನ ಬಗ್ಗೆ ಮಾತಾಡ್ತಾ ಇದ್ದೇನೆ, ಯಾವ ಮುಕ್ತಿ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೇನೆ, ಅಲ್ಲಿ ಇರತಕ್ಕಂಥದ್ದು ಈ ಕುಂಡಲಿನಿ ಜಾಗೃತವಾಗಿರತಕ್ಕ ಸರ್ಪ. ಹೀಗಾಗಿ ಜ್ಞಾನಾಕಾಂಕ್ಷಿಗಳು, ವಿಶೇಷವಾಗಿ ಯೋಗ ಸಾಧಕರು, ಅದರಲ್ಲಿಯೂ ಕುಂಡಲಿನಿಯನ್ನು ಜಾಗೃತ ಮಾಡಿಕೊಳ್ಳಬೇಕು ಅನ್ನತಕ್ಕಂಥವರು ಈ ಮುಕ್ತಿನಾಗ ಕ್ಷೇತ್ರಕ್ಕೆ ಹೋಗಿ ಆ ನಾಗನ ಪದ ಸನ್ನಿಧಿಯಲ್ಲಿ ಕುಳಿತು ತಪಸ್ಸನ್ನು ಮಾಡಬೇಕು, ಅದರ ಆರಾಧನೆಯನ್ನು ಮಾಡಬೇಕು. ಅಂತಹ ಮುಕ್ತಿನಾಗವನ್ನ, ಅಂತಹ ನಾಗರಾಜನನ್ನ ಬೆಂಗಳೂರಿನವರಿಗೆ ವಿಶೇಷವಾಗೇನು ಇಡೀ ಕನ್ನಡಿಗರಿಗೆ ಪ್ರದಾನ ಮಾಡಿಕೊಟ್ಟವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳಾದ್ದರಿಂದ ಅವರನ್ನ ಈ ವ್ಯಾಸ ಪೂರ್ಣಿಮೆಯಲ್ಲಿ ನೆನಪಿಸಿಕೊಳ್ಳತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಕಾರ್ಯ ಅಂತ ನಾನು ಭಾವಿಸಿದ್ದೇನೆ. ತಾವೆಲ್ಲರೂ ಅಂದು ಅಂದರೆ 29ನೆಯ ತಾರೀಕು, ಈ ತಿಂಗಳು ಜುಲೈ 29ನೆಯ ತಾರೀಕು ಮುಕ್ತಿನಾಗ ಕ್ಷೇತ್ರಕ್ಕೆ ಭೇಟಿ ಕೊಡ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ನಮಸ್ಕಾರ. ಆವಾಗಲಿಂದ ನಾವು ಗುರುಪೂರ್ಣಿಮೆಯ ವಿಶೇಷವಾದಂಥ ಯೋಚನೆಗಳನ್ನು ಮಾಡಿಕೊಳ್ತಾ ಈಗ ಮುಕ್ತಿನಾಗ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಕೂತು ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಮತ್ತು ಗುರುಪೂರ್ಣಿಮೆಯ ವಿಶೇಷ ಆಲೋಚನೆಗಳನ್ನು ಮತ್ತೆ ಮೆಲುಕು ಹಾಕೋಣ. ಅಮ್ಮ, ಈ ಜಾಗದಲ್ಲಿ ಕೂತಾಗ, ಈ ಜಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಅದೆಷ್ಟೋ ಜನರಿಗೆ ಆಯುರ್ವೇದಿಕ್ ಔಷಧಿಗಳ ಮುಖಾಂತರ ಅವರ ಸಮಸ್ಯೆಗಳನ್ನು ಪರಿಹರಿಸಿದ್ದೀರಿ. ನಿಮ್ಮ ಈ ಪರಿಹಾರವನ್ನು ಕೇಳಿ ಸಂತೋಷದಿಂದ ನಮ್ಗೆ ಆರಾಮಾಯಿತು ಅಂಥೇಳಿ ಬಂದಂತಹ ರೋಗಿಗಳ ಮಾತನ್ನು ಕೇಳಿದಾಗ ಗುರುಗಳು ಈ ಸಂತೋಷವನ್ನು ತಮ್ಮ ಜೊತೆಗೆ ಹೇಗೆ ವ್ಯಕ್ತಪಡಿಸ್ತಾ ಇದ್ರು, ತಮ್ಮ ಜೊತೆಗೆ ಈ ವಿಷಯಗಳನ್ನು ಹೇಗೆ ಹಂಚಿಕೊಳ್ತಾ ಇದ್ರು? ಇವತ್ತೇನಾದ್ರು ಹೆಚ್ಚಿನ ಜನಕ್ಕೆ ಇದು ತಲುಪ್ತಾ ಇದೆ ಅಂದರೆ ಅದಕ್ಕೆ ಕಾರಣನೂ ಅವರೇ. ಯಾಕೆಂದರೆ ನಾನು ಮನೆಯಲ್ಲಿ ಎಷ್ಟೋ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಜನಕ್ಕೆ ಮಾತ್ರ ಔಷಧ ಕೊಡೋದು ಅಭ್ಯಾಸ ಇತ್ತು. ಅವ್ರನ್ನ ಶಾಸ್ತ್ರ ಕೇಳೋಕ್ಕೆ ಬಂದಾಗ ಯಾರೇ ಅನಾರೋಗ್ಯ ಅಂತ ಏನಾದ್ರು ಸಮಸ್ಯೆ ಹೇಳಿದ್ರೆ ನಾನು ಹೆಂಡ್ತಿ ಒಳ್ಳೆ ಔಷಧ ಕೊಡ್ತಾಳೆ, ತೊಗೊಂಡು ಹೋಗಿ ಸರಿ ಹೋಗುತ್ತೆ ಅನ್ನೋರು. ನಾನು ಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಕೊಡು, ನಿನ್ನ ಕೈಯಲ್ಲಿ ಶಕ್ತಿ ಇದೆ, ಕೊಡು, ಹೋಗತ್ತೆ, ಅದ್ಯಾಕಾಗಲ್ಲ ಅಂತ ಹೇಳಿ ಕೊಡ್ಸೋಕ್ಕೆ ಶುರು ಮಾಡಿದ್ದೆ ಅವರು. ಬಟ್ ನಾನು ಮೊದಲಿಂದನೂ ಬೇಕಾದಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಆದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರಲಿಲ್ಲ, ಮನೆ ಮಟ್ಟಿಗೆ ಇಟ್ಕೊಂಡಿದ್ದೆ ನಾನು. ಆದರೆ ಅದನ್ನು ಎಲ್ಲಿಗೆ ಬಂತು ಅಂದರೆ ಅವರು ಕೊನೆಗೆ ಒಂದು
ನಾವು ಆಯುರ್ವೇದದ ಆಸ್ಪತ್ರೆ ಮಾಡಿ ಉಚಿತವಾಗಿ ಎಲ್ಲರಿಗೂ ಸೇವೆ ಮಾಡೋ ಲೆವೆಲ್ಗೆ ಮಾಡಬೇಕು ಅನ್ನೋ ಮಟ್ಟಿಗೆ ಯೋಚನೆ ಮಾಡಿದ್ರು. ಪ್ರಪ್ರಥಮವಾಗಿ ಒಬ್ಬರು ಒಂದು ಮಗುನ ಎತ್ಕೊಂಬಂದಿದ್ರು. ಒಂದು ಸಣ್ಣ ಮಗು, ಇಷ್ಟು ದಪ್ಪ ಆಗಿತ್ತದು, ಮುಖ ಮೂತಿ ಎಲ್ಲ ಕೈ ಕಾಲೆಲ್ಲ ಇಷ್ಟು ದಪ್ಪ, ನನ್ನ ಕೈ ಕಾಲು ಮೈಯೆಲ್ಲ ಊದ್ಬಿಟ್ಟಿತ್ತು. ಸುಮಾರು ಆಸ್ಪತ್ರೆ ಅಲ್ದಿದ್ರು, ಎಲ್ಲೂ ಚಿಕಿತ್ಸೆ ಆಗಿರಲಿಲ್ಲ. ಏನು ಮಾಡಿದ್ರು ಆ ಮಗುಗೆ ಕಾರಣ ಏನು ಅಂತ, ಸಮಸ್ಯೆ ಏನು ಅಂತ ಯಾರು ಪತ್ತೆ ಹಚ್ಚೋಕ್ಕೆ ತುಂಬ ಕಷ್ಟ ಆಗಿತ್ತು. ಆಮೇಲೆ ಜಾತಕ ತೋರಿಸಿ ಅಂದರು ಅಂತ ಹೇಳಿ ಮಗು ಹುಟ್ಟಿದ ಗಳಿಗೆ ಏನಾದ್ರು ದೋಷ ಇದೆಯಾ ಏನು ಅಂತ ಕೇಳೋಕ್ಕೆ ಯಜಮಾನ್ರ ಹತ್ರ ಬಂದಿದ್ದರು. ಅವರು ಅದೆಲ್ಲ ಇರಲಿ, ಮಗುಗೆ ಮೊದಲು ಚಿಕಿತ್ಸೆ ಆಗಬೇಕು ಅಂದರು. ಆಮೇಲೆ ನಾನು ಕರೆದು ನೀನು ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀಯಾ ಅಂದರು. ಮಾಡಬಹುದು, ಆದರೆ ಎಳೆ ಮಗು ವ್ಯತ್ಯಾಸ ಆಗಿಬಿಟ್ರೆ ನಮಗೆ ಅದು ತೊಂದರೆ, ಕೆಟ್ಟ ಹೆಸರು ಬಂದುಬಿಡುತ್ತೆ, ನಾನು ಮಾಡಲ್ಲ ಅಂದೆ. ನಿನ್ನ ಕೈಲಾಗತ್ತೆ ಕೊಡು ಅಂದರು. ಆಮೇಲೆ 3 ದಿವಸಕ್ಕೆ ಔಷಧ ಕೊಟ್ಟೆ. 3 ದಿವಸಕ್ಕೆ ಔಷಧ ಕೊಟ್ಟು ಇದರಿಂದ ಏನಾದ್ರು ಅಲ್ಪ ಸ್ವಲ್ಪ ಒಂದು 5% ಏನಾದ್ರು ಬೆನಿಫಿಟ್ ಆದರೆ ವಾಪಸ್ ಬನ್ನಿ, ಸರಿ ಮಾಡೋಣ. ಏನೂ ಆಗಲೇ ಇಲ್ಲ, ಹಾಗೇ ಇದೆ ಮಗು 3 ದಿವಸದ ಔಷಧದಲ್ಲಿ ಅಂದರೆ ಬೇರೆ ಕಡೆ ತೋರಿಸ್ಕೊಳ್ಳಿ ಅಂತ ಹೇಳಿ 3 ದಿವಸಕ್ಕೆ ಇಷ್ಟುದ್ದ ಬಾಟ್ಲಲ್ಲಿ ಒಂದು ಔಷಧ ಮಾಡಿಕೊಟ್ಟು ಅಲ್ಲೇ ಮನೆಯಲ್ಲೇ ರೆಡಿ ಮಾಡಿ, ಆವಾಗಲೇ ರೆಡಿ ಮಾಡಿ ಕೊಟ್ಟು ಹಾಗೆ ಇಸ್ಕೊಬೇಡ, ಫೀಸ್ ಏನಾದ್ರು ಇಸ್ಕೊ ಅಂದರು. 5 ರೂಪಾಯಿ ಕೊಡಿ ಹಿಂದೆ ಇಸ್ಕೊಂಡೆ ಔಷಧ ಕೊಟ್ಟು. ಬರಲಿಲ್ಲ ಅವ್ರು ವಾಪಸ್ಸು, ನಮಗೂ ಮರ್ತೋಯ್ತು. ಒಂದು 15-20 ದಿವಸ ಆದಮೇಲೆ ಒಂದು 50 ಜನ ಬಂದ್ಬಿಟ್ರು. ಮನೆ ಬಾಗಿಲು ತುಂಬ ಜನ. ಗಾಬರಿ ಆಗ್ಬಿಟ್ಟೆ, ಏನು ನಮ್ಮ ಮಗು ಹೋಗ್ಬಿಡ್ತೇನೋ, ನಾನು ಹೊಡೆದಾಕ್ಬಿಡ್ತಾರೆ ಇವತ್ತು ಅಂತ. ಮೊದಲೇ ಸ್ವಲ್ಪ ಭಯಸ್ತೆ, ನಾನು ತುಂಬ ಹೆದರ್ಕೊಳ್ಳೋಳು, ನಡ್ಗೋಗ್ಬಿಟ್ಟೆ. ಆಮೇಲೆ ಬಂದು ಹೇಳಿದೆ, ಯಾಕೋ ತುಂಬ ಜನ ಬಂದುಬಿಟ್ಟಿದ್ದಾರೆ, ಯಾಕೆ ಬಂದಿದ್ದಾರೋ ಏನೋ, ಯಾರೋ ಗೊತ್ತಿಲ್ಲ ನೋಡಿ ಅಂತ. ಆಮೇಲೆ ಒಬ್ಬರು ಒಳಗೆ ಬಂದರೆ ಅಮ್ಮ ಎಲ್ಲಿ ಇದ್ದರು. ಯಾಕಪ್ಪ, ಏನು ಸಮಾಚಾರ, ಏನು ಹೇಳು ಅಂದರೆ, ಇಲ್ಲ ಅಮ್ಮ ಎಲ್ಲಿ ಹೇಳಿ. ಆಮೇಲೆ ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ, ಏನು ಹೇಳು ಅಂತ ಅವರೇನೇ ಮಾತಾಡಿದ್ರು. ಇಲ್ಲ ಕರೆಸಿ ಅಮ್ಮ, ನೀಚೆ ಕರೆಸಿ, ನಾವು ಅವ್ರ ಹತ್ರ ಮಾತಾಡಬೇಕು. ಸರಿ ಬಾ ಅಂದರು. ಬಾರಿ ಈಚೆ ಬಂದರೆ ನಂಗೆ ಭಯ, ಏನಾಗೋಗಿದೆಯೋ ಏನು ಕಥೆಯೋ ಅಂತ. ಆ ಮಗುನ ತಂದು ಕಾಲ ಹತ್ರ ಮಲಗಿಸಿದ್ರು. ಮಗು ಬೇರೆ ಥರ ಕಾಣಿಸ್ತು ನನ್ನ ಕಣ್ಣಿಗೆ. ಇದು ಯಾವುದೋ, ಯಾರು ಈ ಮಗು ಅಂದೆ. ಅಮ್ಮ ಈಗ 15 ದಿವಸದ ಕೆಳಗೆ ನೀವೇ ಔಷಧ ಕೊಟ್ಟಿದ್ದು, ಅದೇ ಮಗು ಇದು. ಇಷ್ಟಪ್ಪ ಆಗ್ಬಿಟ್ಟಿದೆ ಮಗು, ಹಿಡ್ದಪ್ಪ ಆಗಿತ್ತು ಕರ್ಕೊಂಬಂದಾಗ. ಫುಲ್ಲು ಮೈ ಹಿಡ್ದೋಗ್ಬಿಟ್ಟಿದ್ದು, ಇಷ್ಟು ಮಾಮೂಲಿ ಸಣ್ಣ ಮಗು. ಆಮೇಲೆ ನನ್ನಷ್ಟು ಉದ್ದಕ್ಕೊಂದು ಹಾರ, ತುರಾಯಿ, ಹಣ್ಣು, ಏನೇನೋ ಎಲ್ಲ ತಂದ್ಬಿಟ್ಟು ಎಲ್ಲರೂ ಉದ್ದಕ್ಕೂ ನಮಸ್ಕಾರ. ಯಾವ ಡಾಕ್ಟ್ರಿಗೂ ಪತ್ತೆ ಹಚ್ಚೋಕ್ಕಾಗಲಿಲ್ವಲ್ಲ ಅಮ್ಮ, ಅದೇನು ಔಷಧ ಕೊಟ್ಟೆ ಅಮ್ಮ, 3 ದಿವಸಕ್ಕೆ ನನ್ನ ಮಗು ಎಷ್ಟು ಚೆನ್ನಾಗಿದೆ, ಕೈಕಾಲೇ ಬಡ್ದಿರಲಿಲ್ಲ, ಆರಾಮಾಗಿ ಕೈಕಾಲು ಆಡಿಸ್ಕೊಂಡು ಆಟಾಡ್ತಾ ಇದೆ ಮಗು ಅಂತ. ನನಗೆ ಆಶ್ಚರ್ಯ, ಇದು ಎಂಥ ಮಿರಾಕಲ್ ಇದು ಅಂತ. ಆಮೇಲೆ ಇವರು ಗಲಾಟೆ ಮಾಡಿ ಎಲ್ರಿಗೂ ಔಷಧ ಕೊಡು ನೀನು, ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಇವತ್ತು ವೈದ್ಯರು ತುಂಬ ದೇಶ ತುಂಬ ಇರ್ಬೋದು, ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡು ವೈದ್ಯಕೀಯ ಮಾಡುವಂಥವ್ರು ತುಂಬ ಕಡಿಮೆ ಇದ್ದಾರೆ, ನೀನು ಕೊಡೋಕ್ಕೆ ಶುರು ಮಾಡು ಅಂತ ಹೇಳಿ ಅಲ್ಲಿವರೆಗೂ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ದವಳು, ಸ್ವಲ್ಪ ಜಾಸ್ತಿ ಜನಕ್ಕೆ. ಬಟ್ ಮನೇಲೇ ಔಷಧ ಮಾಡಿ ಕೊಡ್ತಿದ್ದೆ. ನಾನು ಯಾವಾಗಲೂ ಸಾಮಾನ್ಯವಾಗಿ ಪ್ರಿಸ್ಕ್ರೈಬ್ ಮಾಡಲ್ಲ, ರೆಡಿ ಇರೋ ಔಷಧಗಳನ್ನು ಪ್ರಿಸ್ಕ್ರೈಬ್ ಮಾಡಲ್ಲ, ಹಾಗೆ ಕೊಡ್ತಾ ಬಂದೆ. ಆಮೇಲೆ ಸಹಸ್ರ ಜನಕ್ಕೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ. ಕ್ಷೇತ್ರದ ಬಲನೂ ಇದೆ, ಇಲ್ಲೇ ಬನ್ನಿ ಅಂತೀನಿ, ಇಲ್ಲೇ ಕೊಡ್ತೀನಿ ಔಷಧ. ಎಂತೆಂಥದೋ ಸಮಸ್ಯೆಗಳು. ಮೊನ್ನೆ ಒಬ್ಬರು ಬಂದಿದ್ದರು, ತುಂಬ ರೀಸೆಂಟಾಗಿ, ಒಂದು ಸಣ್ಣ ಮಗು, ಅದನ್ನೂ 2 ತಿಂಗಳು ಕೆಳಗೆ ಕರ್ಕೊಂಬಂದಿದ್ರು. ಮೈಯೆಲ್ಲ ಹುಣ್ಣು, ಕೆಂಪು ಇಷ್ಟಿರ್ತಪ್ಪ ಹುಣ್ಣು. ಮಗು ಹೀಗೆ ಕೆರ್ಕೊಳ್ಳುತ್ತೆ, ಎಳೆ ಮಗು ಪಾಪ. ನನಗೆ ನೋಡಿನೇ ನನಗೆ ಸಂಕಟ ಆಗ್ಬಿಡ್ತು. ಇದೇನಮ್ಮ ಹಿಂಗಿದೆ ಮಗು, ಸರಿಯಾಗಿ ಎಲ್ಲೂ ತೋರಿಸಿಲ್ವಾ ಅಂದರೆ, ಎಲ್ಲಿ ತೋರಿಸಿದ್ರೂ ಟ್ರೀಟ್ಮೆಂಟ್ ಆಗ್ತಾಯಿಲ್ಲ, ಮಗು ಔಷಧನೇ ಹಿಡಿತಾ ಇಲ್ಲ. ಯಾರೋ ಹೇಳಿದ್ರು ನಿಮ್ಮ ಹೆಸರು ಬಂದ್ವಿ ಅಂತ. ಇಷ್ಟೆಳೆ ಮಗುಗೆ ಹೆಂಗೆ ಔಷಧ ಕೊಡೋದು, ಏನು ಕೊಟ್ಟರೂ ವ್ಯತ್ಯಾಸ ಆದರೆ ಕಷ್ಟ ಆಗತ್ತೆ ಅಂದರೆ, ನೀವೇನಾದ್ರು ಕೊಡಿ, ನಮಗೆ ಗೊತ್ತಿಲ್ಲ, ನಾವು ನಿಮ್ಮನ್ನು ನಂಬಿ ಬಂದುಬಿಟ್ಟಿದ್ದೀವಿ ಅಂದರು. ಮೊನ್ನೆ ಕರ್ಕೊಂಬಂದಿದ್ರು. ಆ ಮಗು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸಣ್ಣ ಸ್ಕ್ರ್ಯಾಚ್ ಇಲ್ಲ, ಗಾಯದ ಗುರುತಿಲ್ಲ. ತುಂಬ ಆಶ್ಚರ್ಯ ಆಗೋಯ್ತು. ಅವ್ರ ಮನೆಯವರೆಲ್ಲರೂ ಬಂದಿದ್ದರು, ತುಂಬ ಖುಷಿಪಟ್ಟು ಹೇಳೋದ್ರು, ನಿಜವಾಗ್ಲೂ ನೀವು ಮನುಷ್ಯರೇ ಅಲ್ಲಮ್ಮ, ನೀವು ನಮ್ಮ ಮಗು ನಾವು ಈ ರೂಪದಲ್ಲಿ ನಾವು ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂತ. ನನಗೆ ಆಶ್ಚರ್ಯ, ಇದು ಹಿಂಗಿಷ್ಟು ಚೆನ್ನಾಗಾಯಿತು ಅಂತ. ನಾನು ಹೇಳೋದು, ನಿಮ್ಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲಲ್ಲ ಅಂದರು.
ಕೋಟಿ ನಮಸ್ಕಾರ ಅಲ್ದೇ ಬೇಡ, ಮೇಲ್ಗಡೆ ಹೋಗಿ ಮುಕ್ತಿನಾಗನಿಗೆ ನಮಸ್ಕಾರ ಮಾಡೋಗಿ. ಇದೆಲ್ಲ ಕ್ಷೇತ್ರದಲ್ಲಿ ಕೂಡ ತುಂಬ ಬಲ ಇರುವಂಥದ್ದು. ನಿಮ್ಮ ಮಗು ಚೆನ್ನಾಗಾಗಿದೆ ನೋಡಿ, ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿ ಕಳಿಸ್ದೆ. ಈ ಥರ ದಿನನಿತ್ಯದಲ್ಲಿ ಒಂದಷ್ಟು ಜನ ಬರ್ತಾರೆ. ನಾನೇನು ಪಬ್ಲಿಕ್ಕಾಗೇ ಹೇಳ್ತಾ ಇದ್ದೀನಿ, ನಮ್ಮ ಇದರಲ್ಲೇನು ಉತ್ಪ್ರೇಕ್ಷೆ ಏನೂ ಇಲ್ಲ. ತುಂಬ ಜನಕ್ಕೆ ನಾವು ಸುಮ್ಮನೆ ಚಾನಲಲ್ಲಿ ಒಂದು ಔಷಧ ಮಾಡಿ ತೋರಿಸಿದ್ದೆ ಕ್ರಿಯಾಟಿನ್ಗೆ. ಒಬ್ಬರಿಗೆ ಕ್ರಿಯಾಟಿನ್ ಲೆವೆಲ್ಲು ಎಷ್ಟರ ಮಟ್ಟಿಗೆ ಜಾಸ್ತಿ ಇತ್ತು ಅಂದರೆ ಅವ್ರಿಗೆ ಏನು ಮಾಡಿದ್ರು ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಅವ್ರಿಗೆ ನಾನು ಟಿ ವಿನಲ್ಲಿ ಮಾಡಿ ತೋರಿಸಿದ ಔಷಧನ ಮನೆಯಲ್ಲಿ ಮಾಡಿಕೊಂಡು ಅವ್ರ ಕ್ರಿಯಾಟಿನ್ ಲೆವೆಲ್ ನಾರ್ಮಲ್ಲಿಗೆ ಬಂದುಬಿಟ್ಟಿತ್ತು. ಅವರು ಚಾನಲ್ಲಿಗೆ ಬಂದು ಗಲಾಟೆ ಮಾಡಿದ್ದಾರೆ, ಗೌರಿ ಅಮ್ಮನ ಭೇಟಿ ಮಾಡಬೇಕು ಅಂತ. ಅವ್ರು ಇಲ್ಲೆಲ್ಲ ಬರೋದಿಲ್ಲ, ಇಲ್ಲಿ ನೀವು ಬರಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಅವ್ರು ಅಲ್ಲೇ ಕೂತು ಒಂದು ದೊಡ್ಡ ಲೆಟ್ರ್ ಬರೆದು ಚಾನಲ್ಗೆ ಕೊಟ್ಟೋಗಿದ್ದಾರೆ, ನೀವು ಹೆಂಗಾರು ಮಾಡಿ ಇದನ್ನು ಅಮ್ಮಂಗೆ ತಲುಪಿಸ್ಬೇಕು ಅಂತ. ಇವತ್ತು ಇಟ್ಟಿದ್ದೀನಿ ನಾನು ಆ ಲೆಟ್ರನ್ನ. ಅವರಷ್ಟು ಅವ್ರ ಪಾಪ ಅವ್ರು ಇದೆಲ್ಲ ಬರ್ಕೊಂಡಿದ್ದಾರೆ, ನಾನು ಎಲ್ಲೆಲ್ಲಿ ಹೋಗಿದ್ದೆ, ಏನೇನಾಯಿತು, ಎಲ್ಲೂ ಕಮ್ಮಿ ಆಗಿರಲಿಲ್ಲ, ಅದಿನ್ನೆಂಥ ಔಷಧ ಹೇಳ್ಕೊಟ್ರಿ ನೀವು, ನನ್ನ ಕ್ರಿಯಾಟಿನ್ ಕಮ್ಮಿ ಆಗೋಯ್ತು ಅಂಥೇಳಿ. ಈ ಥರದ್ದು ಪ್ರತಿನಿತ್ಯದಲ್ಲಿ ನಡೀತಿರುತ್ತೆ. ಮತ್ತು ನಾನಾಗಲೇ ಹೇಳಿದ್ನಲ್ಲ ಕನಸುಗಾರ ಅಂತ, ಅವ್ರ ಕನಸಲ್ಲಿ ಮತ್ತೊಂದು ಕನಸಿದ್ದದ್ದು ಒಂದು ಆಯುರ್ವೇದದ ಆಸ್ಪತ್ರೆ ಮಾಡಬೇಕು, ಮತ್ತು ಅಲ್ಲಿ ಉಚಿತವಾಗಿ ನಾವು ಔಷಧಿಗಳನ್ನು ಕೊಡಬೇಕು ಅಂತೆಲ್ಲ ಹೇಳಿ. ಅವ್ರ ಕನಸನ್ನು ನನಸು ಮಾಡೋಕ್ಕೆ ನಾನು ಖಂಡಿತ ಇನ್ನು ಪ್ರಯತ್ನ ಮಾಡೋ ಕೆಲಸಕ್ಕೆ ಹೋಗಲ್ಲ. ಯಾಕೆ ಅಂದರೆ ಈಗ ಬಿಟ್ಟು ಹೋಗಿರೋ ಕೆಲಸನೇ ಪೂರ್ಣ ಮಾಡೋದಕ್ಕೆ ಬಹುಶಃ ನನಗೆ ಆಯಸ್ಸು ಸಾಕಾಗಲ್ಲ ಅನಿಸುತ್ತೆ. ಅಂತೂ ಎಷ್ಟಾಗುತ್ತೋ ಮಾಡ್ತಾಯಿದ್ದೀನಿ. ಅಮ್ಮ, ಒಟ್ಟಾರೆ ಈ ಇಡೀ ಸಂಸ್ಥಾನವನ್ನು ಗುರುಗಳು ಬಿಟ್ಟು ನಿಮ್ಮ ಪೂರ್ಣ ಜವಾಬ್ದಾರಿ ಬಂದ ನಂತರ ಯಾವಾಗಾದರೂ, ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಒಂದು 2 ಅಂತಸ್ತಿನ ಮನೆ ಕಟ್ಟೋದೇ ಬಹಳ ದೊಡ್ಡ ಕಸರತ್ತಿನ ಕೆಲಸ. ಅದರಲ್ಲೇ ನಾವು 100 ಸಲ ನಮ್ಗೆ ಆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಈ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತೆಲ್ಲ ಮಾನಸಿಕವಾಗಿ ಕಿರಿಕಿರಿ ಮಾಡ್ಕೊಳ್ತೀವಿ. ಇಷ್ಟು ದೊಡ್ಡ ಸಂಸ್ಥಾನ ಕೆಲಸಗಳು ನಡೀಬೇಕಾದ್ರೆ ಒತ್ತಡ ಆದಾಗ, ಅಯ್ಯೋ ನನಗಿದೆಲ್ಲ ಯಾಕೆ ಬೇಕಾಗಿತ್ತು, ಇದು ಯಾಕೆ ನಾನು ಜವಾಬ್ದಾರಿ ತೊಗೊಂಡ್ಬಿಟ್ಟೆ ಅಂತೇಳಿ ನಿಮ್ಗೆ ಅನಿಸಿ ಅವ್ರ ಮೇಲೆ ಯಾವಾಗಾದ್ರು ಬೇಸರ ಆಗಿದ್ದುಂಟಾ? ನಾನು ಅವ್ರ ಮೇಲೆ ಬೇಸರ ಮಾಡ್ಕೊಳಕ್ಕೆ ಹೋಗಲ್ಲ. ನನ್ನ ಕೈಲಾಗಲ್ಲ, ಆಗ್ತಾಯಿಲ್ಲ, ನನಗೆ ಇಷ್ಟೊಂದು ಕೆಲಸ ನನ್ನ ಕೈಲಿ ಆಗಲ್ಲ ಅಂತ ತುಂಬ ಸಲ ನಾನು ಹಿಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡಿದ್ದುಂಟು. ಆದರೆ ಅದು ಯಾವುದೋ ಶಕ್ತಿ ಮತ್ತೆ ಬೆಳಕರಿಯೋದ್ರೊಳಗೆ ನನ್ನ ಟಕ 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 ರೆಡಿ ಆಗ್ತೀನಿ, ನನ್ನ ಕೆಲಸಕ್ಕೆ ನಾನು ಹೊರಡ್ತಿರ್ತೀನಿ. ತುಂಬ ಸಲ ರೀಸೆಂಟಾಗೂ ಅಂದೆ, ನಾನೆಲ್ಲ ನಿಲ್ಲಿಸ್ಬಿಡ್ತೀನಿ, ಇನ್ನು ನನ್ನ ಕೈಲಿ ಆಗೋದಿಲ್ಲ, ಅವ್ನು ಯಾರು ಕೇಳಬೇಕೋ ಮಾಡಿಸ್ಕೊಳ್ಳಿ, ಅವ್ನಿಗೆ ಯಾರು ಪ್ರಿಯರೋ ಅವ್ರ ಕೈಲಿ. ನನಗೆ ಈ ನಡುವೆ ತುಂಬ ಸಾಕಾಗೋಗಿದೆ, ನಾನು ತುಂಬ ಸೋತೋಗಿದ್ದೀನಿ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ನನಗೂ ತುಂಬ ವಯಸ್ಸಾಗಿದೆ, ಇನ್ನು ನಾನು ನಿಲ್ಲಿಸೋದೇ ಒಳ್ಳೆಯದು ಅಂತಲೇ ಅಂದ್ಕೊಂಡು 2 ದಿವಸ ತುಂಬ ಸುಸ್ತಾಗಿದ್ದೆ. ನಿಜವಾಗ್ಲೂ ಇವತ್ತು ನಂಗೆ ಮಾತಾಡೋಕ್ಕಾಗತ್ತೆ ಅಂತ ನಂಗೆ ಅನಿಸೇ ಇರಲಿಲ್ಲ. ಬೆಳಗ್ಗೆಯಿಂದ ನಾನು ಎದ್ದೇಳೋಕ್ಕೆ ಆಗಲ್ಲ ಹಾಗಿದ್ದೆ. ಆದರೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದೇನು ಇವ್ರ ಶಕ್ತಿನ, ಅಲ್ಲಿ ಕೂತಿರೋ ಸ್ವಾಮಿ ಶಕ್ತಿನ, ಯಾವ ಶಕ್ತಿನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದೆ. ಇದ್ರವರೆಗೂ ಹಾಗೆ ಮಾಡಿಸಿದೆ. ಆದರೆ ಮಾತ್ರ ನಾನು ಅವ್ರನ್ನ ಯಾವತ್ತೂ ಬೈಕೊಳ್ಳಲ್ಲ. ಯಾಕೆಂದರೆ ಅವ್ರಿಗೆ ಸ್ವಾಮಿ ಕೊಟ್ಟಿದ್ದು ಇದು ಆಜ್ಞೆ. ಪಾಪ ಅವರಾಗೆ ಏನೂ ಯೋಚನೆ ಮಾಡಿರಲಿಲ್ಲ. ಆದರೆ ಅವ್ನು ಕೊಟ್ಟ ಕೆಲಸ ನಾನು ಮಾಡಬೇಕು ಅಂತ ಭಾಳ ನಿಷ್ಠೆಯಿಂದ ಸತ್ಯದಿಂದ ಅವರು ಮಾಡಿದ್ರು. ಯಾರಿಗೂ ಹಿಂಸೆ ಮಾಡಲಿಲ್ಲ, ಯಾರ ಹತ್ರನೂ ಹೋಗಿ ದುಡ್ಡು ಕೇಳಲಿಲ್ಲ. ನಾನು ದೇವಸ್ಥಾನ ಮಾಡ್ತೀನಿ, ದುಡ್ಡು ಕೊಡಿ ಅಂತ ಪೀಡಿಸಿ ಯಾರ ಹತ್ರ ದುಡ್ಡು ಕೇಳ್ಕೊಂಡು ಬರಲಿಲ್ಲ. ಅವರೇ ಕಷ್ಟಪಟ್ಟು ಅವರೇ ಬೆಳಗ್ಗೆ ರಾತ್ರಿ ಕೆಲಸ ಮಾಡಿ ದುಡಿದು ಕೆಲಸ ಮಾಡಿದ್ರು. ಹಾಗಾಗಿ ಅವರನ್ನು ನಾನು ಯಾವತ್ತೂ ಆಕ್ಷೇಪಣೆ ಮಾಡೋದೇ ಇಲ್ಲ. ಅವ್ರು ಮಾಡೋಕ್ಕೆ ಮುಂಚೆ ಶುರು ಮಾಡುವಾಗ ಅಪೋಸ್ ಮಾಡಿದ್ದು ಹೌದು, ಆದರೆ ಕೆಲಸ ಒಂದು ಹಂತಕ್ಕೆ ಶುರುವಾದ ಮೇಲೆ ನಾವು ಯಾವತ್ತೂ ಅವ್ರು ಸಮಕ್ಕೂ ಕೆಲಸ ಮಾಡಿದ್ದೀನಿ. ಅವ್ರು ಇದ್ದಾಗಲೂ ಅವ್ರು ಸಮಕ್ಕೂ ಕೆಲಸ ಮಾಡಿದ್ದೀನಿ, ಅವ್ರು ಹೋದ್ಮೇಲೂ ಅದೇ ರೀತಿ ಕೆಲಸ ಮಾಡಿದ್ದೀನಿ. ನನಗೆ ಉಸಿರಿರೋವರೆಗೂ ನಂಗೆ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಮಾಡ್ತೀನಿ, ಅದಕ್ಕೆ ಮೀರಿದ್ದು ನನಗೆ ಗೊತ್ತಿಲ್ಲ. ನಿಮ್ಮ ಒಟ್ಟಾರೆಯ ಈ ಪರಿಶ್ರಮ ಮತ್ತು ಈ ಕೆಲಸಗಳಿಗೆ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಅಳಿಯ ಇವರುಗಳದ್ದೆಲ್ಲ ಬೆಂಬಲ ಮತ್ತು ಅವರ ನಿಮ್ಮ ಸಮ ಹೋರಾಟ ಈ ಮುಕ್ತಿನಾಗ ಕ್ಷೇತ್ರಕ್ಕೆ ಯಾವ ಥರ ನಡ್ಕೊಂಡ್ಬರ್ತಾ ಇದೆ? ಖಂಡಿತ ಆ ವಿಷಯದಲ್ಲಿ ನಾನು ಪುಣ್ಯವಂತೆ ಅಂತಲೇ ಹೇಳಬೇಕು. ಮಕ್ಕಳು, ಅಳಿಯ ಎಲ್ಲರೂ ಕೂಡ ಪಾಪ ನನ್ನ ಜೊತೆಗೆ, ಅಂದರೆ ಅವರು ಎಲ್ಲ ತುಂಬ ಬ್ಯುಸಿ ಇರ್ತಾರೆ ಅವ್ರದ್ದೇ ಆದ ಉದ್ಯೋಗಗಳಲ್ಲಿ. ಆದರೆ ಸಮಯ ಸಿಕ್ಕಾಗೆಲ್ಲ ಬರ್ತಾರೆ. ಮತ್ತು ನನಗೆ ಈ ಕೈಗೆ ತೊಗೊಂಡು ಹೊಸದ್ರಲ್ಲಿ ಇಲ್ಲಿ ಜನನೂ ಬರ್ತಾ ಇರಲಿಲ್ಲ, ಇಲ್ಲಿ ಉತ್ಪತ್ತಿನೇ ಇರಲಿಲ್ಲ. ಅವಾಗೆಲ್ಲ ಅವ್ರ ಸಂಬಳದಲ್ಲೇ ಇದು ನಡೆಸಿರೋದು ನಾನು. ಅವ್ರು 3 ಜನ ಸಂಬಳ ಕೊಟ್ಟೇನೆ ನಾನು ಇಲ್ಲಿರೋರ್ಗೆ ಸಂಬಳ ಕೊಟ್ಟಿರೋದು. ಆ ದುಡ್ಡಿನಲ್ಲೇ ಇಲ್ಲಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ತಂದಿರೋದು. ಆ ಥರನೂ ತುಂಬ ದಿವಸ ಮಾಡ್ತೀವಿ. ಈಗಲೂ ಅಷ್ಟೇ ದೊಡ್ಡ ಕಾರ್ಯಕ್ರಮಗಳಾದಾಗ ಎಲ್ಲನೂ 3 ಜನ ಅವ್ರದ್ದೊಂದು ಅಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾರೆ.
ಅದೆಲ್ಲದ್ರ ಬೆಂಬಲ, ಅದೆಲ್ಲ ಧೈರ್ಯದ ಮೇಲೇ ನಾನು ನಡೆಯೋಕ್ಕೆ ಶುರು ಮಾಡಿದ್ದು. ಇತ್ತೀಚೆಗೆ ಒಂದು ಸ್ವಲ್ಪ ಕ್ಷೇತ್ರದಲ್ಲಿ ಒಂದಷ್ಟು ಉತ್ಪತ್ತಿ ಆಗೋ ಥರ ಆಗಿದೆ. ಮೊದಲೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ. ಮತ್ತು ಬಿಗಿನಿಂಗಲ್ಲಿ ಇದಕ್ಕೆ ಭೂಮಿಗೆ ದುಡ್ಡು ಕೊಟ್ಟಿದ್ದು ಯಾರೂ ಸಾಲ ಕೊಡದಿದ್ದಾಗ ನನ್ನ ದೊಡ್ಡ ಮಗಳು ಉದ್ಯೋಗದ ಮೇಲೇ ಸಾಲ ತೊಗೊಂಡೆ ನಾವು ಇಲ್ಲಿ ಶುರು ಮಾಡಿದ್ದು. ಯಾಕೆಂದರೆ ಅವಳಿಗೆ ಅವಾಗ ಒಳ್ಳೆ ಕೆಲಸ ಆಗ್ತಾನೆ, ಇಂಜಿನಿಯರ್, ಒಳಗೆ ಸಂಬಳ ಇತ್ತು. ಯಜಮಾನರು ಈ ಕೆಲಸ ಮಾಡೋದಕ್ಕೋಸ್ಕರ ಇದ್ದ ಕೆಲಸನ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ರು. ಅವಾಗೆಲ್ಲನೂ ಇವೆಲ್ಲ ಹೊರಗಡೆ ನೋಡೋರ್ಗೆ ಏನೂ ಅನಿಸಲ್ಲ, ಗೊತ್ತಾಗೋದಿಲ್ಲ. ಕುಟುಂಬದಲ್ಲಿ ಎಲ್ಲರೂ ಪರಿಶ್ರಮ ಇದೆ. ನಮ್ಮ ತಂದೆ ಕೂಡ ಭಾಗಿಯಾಗಿದ್ದರು, ಅವರು ಕೂಡ ಬಂದು ಕೆಲಸ ಮಾಡೋರು. ಅವ್ರ ಪೆನ್ಷನ್ನಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ನು ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿದ್ದು, ಕುಂಭಾಭಿಷೇಕ ಮಾಡಿದ್ದು ನಮ್ಮ ತಂದೆಯವರು ಕೊಟ್ಟ ಹಣದಲ್ಲಿ. ನಮ್ಗೆ ಅವತ್ತು ಹೊತ್ತಿಗೆ ಎಲ್ಲ ಖಾಲಿಯಾಗೋಗಿತ್ತು ಕೈ. ಅದನ್ನು ಯಜಮಾನ್ರನ್ನೇ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಮಾವನವ್ರು ಇವತ್ತು ದುಡ್ಡು ಕೊಡದೇ ಇದ್ದರೆ ನನಗಿವತ್ತು ಈ ದೇವಸ್ಥಾನದ ಪ್ರತಿಷ್ಠಾಪನೆಯೇ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಆ ಥರ ನಮ್ಮ ಕುಟುಂಬದವರ ಬೆಂಬಲ ತುಂಬ ಇದೆ. ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಕೂಡ ಬಿಗಿನಿಂಗಲ್ಲೆಲ್ಲ ಬಂದು ಇಲ್ಲಿ ಕೂತು ಒಂದಷ್ಟು ಕೆಲಸ ಎಲ್ಲ ಮಾಡಿ ಹೋಗೋರು. ಎಲ್ಲರಿಗೂ ಅವ್ರವ್ರದ್ದೇ ಆದ ಜೀವನದ ಸಮಸ್ಯೆಗಳಿರುತ್ತೆ, ಉದ್ಯೋಗಗಳಿರುತ್ತೆ. ವಿಶೇಷ ದಿನಗಳಲ್ಲೆಲ್ಲ ಬಂದು ಒಂದಷ್ಟು ಕೈ ಜೋಡಿಸ್ತಾರೆ. ಆದರೆ ನನ್ನ ಮಕ್ಕಳು ಮತ್ತು ಅಳಿಯ ಮಾತ್ರ ನನಗೆ ಸರಿಸಮನಾಗಿ ಕೈ ಜೋಡಿಸ್ತಾರೆ. ಅಂದರೆ ನೀವು ಹೇಳೋ ಪ್ರಕಾರ ಆರಂಭದಲ್ಲಿ ಗುರುಗಳು ಈ ನಿರ್ಧಾರ ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಬೇಡ ಅಂಥೇಳಿ ವಿರೋಧ ಮಾಡಿದ ಇಡೀ ಕುಟುಂಬವೇ ವಾಪಸ್ ಅವರ ನಿರ್ಧಾರವೇ ಸರಿ, ನಾವುಗಳೇ ಅವಾಗ ತಪ್ಪು ಯೋಚನೆ ಮಾಡಿದ್ವಿ ಅಂತ ಅನ್ಸೋಷ್ಟ್ರ ಮಟ್ಟಿಗೆ ಬದಲಾಗೋಯ್ತು, ವಿಚಾರವನ್ನು ಬದಲಾವಣೆ ಮಾಡಿ ತೋರಿಸಿದ್ರು. ಹೌದೌದು. ನಿಮ್ಮ ಹತ್ರ ಭಾರದ ಮನಸ್ಸಿನಿಂದ ಒಂದು ಕೇಳ್ತಾ ಇದ್ದೇನೆ, ಅವರ ಕಡೆಯ ದಿನ ನಿಮ್ಮ ಜೊತೆಗೆ ಆ ಘಟನೆಗಳು ಹೇಗೆ ನಡೀತು? ಅವರ ಕಡೆಯ ದಿನದ ಸಂದರ್ಭ, ಅವರ ಕಡೆಯ ಭೇಟಿ, ಶಾರೀರಿಕವಾಗಿ ಅವರನ್ನ ಕಡೆಯ ದಿನ ನೀವು ಭೇಟಿ ಮಾಡಿದಾಗ ನಡೆದಂಥ ಘಟನೆ? ಅದು ಅವರು ಅಂದ್ಕೊಂಡಿರಲಿಲ್ಲ ಅಷ್ಟು ಬೇಗ ಹೋಗ್ತೀವಿ ಅಂತ, ನಾವು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅವ್ರಿಗೇನು ಕಾಯಿಲೆ ಇರಲಿಲ್ಲ, ಕಸಾಲೆ ಇರಲಿಲ್ಲ, ಯಾವ ಆಸ್ಪತ್ರೆಗೂ ಹೋಗಿರಲಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲೇ ದೇವಸ್ಥಾನದಲ್ಲೇ ಇದ್ವಿ. ಅವತ್ತು ಭಾನುವಾರದ ದಿವಸ ಅವ್ರು ಹೋಗುವ ದಿವಸದ ಹೊತ್ತಿಗೆ ಅವರಿಗಿಂತ ಕನ್ಸಲ್ಟೇಷನಿಗೆ ಜನ ನನಗೆ ಜಾಸ್ತಿ ಇರ್ತಾಯಿದ್ರು. ಅವ್ರಿಗೊಂದು 12 ಜನನೋ ಇದ್ದರು. ಅವ್ರು ಮಧ್ಯಾಹ್ನಕ್ಕೆ ಮುಗಿಸ್ಬಿಟ್ಟಿದ್ರು. ಊಟ ಮಾಡಿಕೊಂಡ್ರು, ಬಂದರು, ಒಂದಷ್ಟು ಹೊತ್ತು ಅಲ್ಲೇ ಮಲ್ಕೊಂಡಿದ್ರು. ಸ್ವಲ್ಪ ಹೊತ್ತು ಎದ್ದರು. ನಂದು ಇನ್ನೂ ಮುಗಿಲಿಲ್ಲ. ಸಾಯಂಕಾಲ 6 ಗಂಟೆವರೆಗೂ ನಾನು ಇಲ್ಲೇ ಇದ್ದೆ. ಜನ ತುಂಬ ಇದ್ದರು. ಮಧ್ಯಾಹ್ನನೇ ಹೇಳಿದೆ, ನೀವು ಹೋಗ್ಬಿಟ್ಟು ಗಾಡಿ ವಾಪಸ್ ಕಳಿಸಿ, ನಾನು ಬರ್ತೀನಿ ಅಂತ. ಇಲ್ಲ, ಒಟ್ಟಿಗೆ ಹೋಗೋಣ ಬಿಡು, ಮನೆಗೆ ಹೋಗಿ ಮಾಡೋದೇನು ಅಂತ. ಅವತ್ತು ವಾಲ್ ಟು ವಾಲ್ ಇಲ್ಲಿ ಓಡಾಡಿದ್ದಾರೆ. ಇಡೀ ಕಾಂಪೌಂಡ್ ಪೂರ್ತಿ ಈ ದೇವಸ್ಥಾನದ ಪ್ರಾಂಗಣ ಅಷ್ಟು ಒಂದು ವಾಕ್ ಮಾಡ್ಕೊಂಡ್ಬಂದು ಸಾಯಂಕಾಲ ನಮ್ಮ ಅಡುಗೆಯವ್ರ ಹತ್ರ ಉಪ್ಪಿಟ್ಟು ಮಾಡಿಸ್ಕೊಂಡು ತಿಂದು ಕೂತಿದ್ರು. ಆಮೇಲೆ ನಾನು ಬಂದು ನಾವು ಮನೆಗೆ ಹೋಗೋ ಹೊತ್ತಿಗೆ 7:30 ಆಗೋಗಿತ್ತು. 7:30 ಆಗೋಗಿತ್ತು. ಹೋಗಬೇಕಾದ್ರೆ ಅವತ್ತು ನಮ್ಮ ಡ್ರೈವರ್ ಬಂದಿರಲಿಲ್ಲ, ಬೇರೆ ಯಾರನ್ನೋ ಕರ್ಕೊಂಡು ಬಂದಿದ್ವಿ. ಅವನಿದ್ದವನು ಪರವಾಗಿಲ್ವೇನಪ್ಪ, ಇನ್ನೊಂದು 10 ನಿಮಿಷ ನನ್ನ ಮಗಳ ಮನೆಗೆ ಹೋಗಿ ನನ್ನ ಮೊಮ್ಮಗಳನ್ನ ಒಂಚೂರು ಮಾತಾಡ್ಸ್ಕೊಂಡು ಹೋಗೋಣ ಅಂದರು. ಅದು ಇನ್ನೂ ಒಂದು 8-9 ತಿಂಗಳು ಮಗು ಅವಾಗ. ಆಯಿತು, ಹೋಗಿ ಬನ್ನಿ, ಪರವಾಗಿಲ್ಲ. ಸರಿ, ಅವಳು ಮನೆಗೆ ಹೋಗಿ ಆ ಮಗುನ ಆಟ ಆಡಿಸಿ, ಆ ಮಗು ಕೈಗೆ ಒಂದು ಅಮೌಂಟ್ ಇಟ್ಟು, ಇದನ್ನು ಮಗು ವಿದ್ಯಾಭ್ಯಾಸಕ್ಕೆ ಇಟ್ಕೋ ಅಂತ ಹೇಳಿ ಮಗು ಕೈಗೆ ದುಡ್ಡು ಕೊಟ್ಟು ಮಗುನ ಮುದ್ದಾಡಿ ಎಲ್ಲ ಮಾಡಿ ಮತ್ತು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಬಾಗಿಲಲ್ಲಿ ಒಂದು 2-3 ಜನ ಕಾಯ್ಕೊಂಡು ನಿಂತಿದ್ದರು. ನಮ್ಮ ಚಿಕ್ಕಪ್ಪ ಅವರೊಬ್ಬರು ಇದ್ದಾರೆ, ಅವರು ಬಂದಿದ್ದರು. ಎಲ್ಲರೂ ಬಾಗಿಲಲ್ಲೇ ನಿಂತಿದ್ದರು. ಆಮೇಲೆ ಹೋದ್ಮೇಲೆ ಇದೇನು ಇವತ್ತು ಇಷ್ಟು ಲೇಟು ಅಂದರು. ಅಯ್ಯೋ, ನಂದೇನಪ್ಪ, ನನ್ನ ಯಾರು ಕೇಳ್ತಾರೆ ಇವಾಗ, ಎಲ್ಲ ನಾನು ಹೆಂಡ್ತಿದಾಗ್ಬಿಟ್ಟಿದೆ ಸಾಮ್ರಾಜ್ಯ, ಅವಳಿಗೋಸ್ಕರ ಇಷ್ಟೊತ್ತು ತನಕ ಕಾದಿದ್ದೆ, ನಂಗೆ ಮಧ್ಯಾಹ್ನನೇ ಮುಗ್ದೋಗಿತ್ತು ಅಂತೆಲ್ಲ ತಮಾಷೆಯಾಗಿ ಮಾತಾಡ್ಕೊಂಡು, ಎಲ್ಲ ರೇಗಿಸ್ಕೊಂಡೆಲ್ಲ ಮಾತಾಡಿಕೊಂಡು ಅವರೆಲ್ಲ ಹೋದರು. ಆಮೇಲೆ ಊಟ ಮಾಡಿದ್ರು. ಊಟ ಮಾಡಿ ಟಿ ವಿ ನೋಡಿಕೊಂಡು ಜೋರಾಗಿ ನಕ್ಕೊಂಡು ಹೋಗಿ ಮಲ್ಕೊಂಡ್ರು. ನಂಗೆ ಮಾರನೇ ದಿವಸ ಶೂಟಿಂಗ್ ಇತ್ತು. ನಾನೇನೋ ಒಂದಷ್ಟು ಪುಸ್ತಕ ಚೆಕ್ ಮಾಡ್ಕೋತಾ ಇದ್ದೆ. ಆಮೇಲೆ ನಂಗೆ ಇನ್ನೂ ನಿದ್ದೆ ಮಾಡೇ ಇರಲಿಲ್ಲ. 12 ಗಂಟೆಗೆ ಎದ್ದರು, 11:45 ಗಂಟೆಗೆ ಎದ್ದರು. ಯಾಕೋ ಒಂಥರ ಆಗ್ತಾಯಿದೆ ಎದೆಯಲ್ಲಿ ಇದ್ದರು. ಸರಿ, ಸಾಯಂಕಾಲ ಎಲ್ಲ ಉಪ್ಪಿಟ್ಟು ತಿಂದಿದ್ದೀರಾ, ಒಂಚೂರು ಬಿಸಿನೀರು ಕಾಯಿಸ್ಕೊಟ್ಟೆ, ಕುಡಿದ್ರು. ಇಲ್ಲ, ನಂಗೆ ಸರಿ ಹೋಗ್ತಾಯಿಲ್ಲ ಅಂದರು. ಆಮೇಲೆ ಇನ್ನೇನೋ ಒಂದಷ್ಟು ಬಗ್ಗಿಸ್ಕೊಂಬಂದು ಕೊಟ್ಟೆ, ಅದನ್ನು ಕುಡಿದ್ರು. ಇಲ್ಲ, ನಂಗೆ ತುಂಬ ಹಿಂಸೆ ಆಗ್ತಾಯಿದೆ ಎದೆಯಲ್ಲಿ ಇದ್ದರು. ಮಗಳಿಗೆ ಫೋನ್ ಮಾಡಿದೆ. ಆಮೇಲೆ ಮಗಳು ಅಳಿಯ ಬಂದರು. ಬಂದರೆ ಸ್ವಲ್ಪ ಮೇಲೆ ಉಸಿರಾಡೋಕ್ಕೆ ಶುರು ಮಾಡಿದ್ರು. ಗಾಬರಿ ಆಯಿತು, ಯಾಕೋ ಈ ಥರ ಯಾವತ್ತೂ ಉಸಿರಾಡ್ತಿರ್ಲಿಲ್ವಲ್ಲ ಅಂತ ಡಾಕ್ಟ್ರಿಗೊಬ್ರಿಗೆ ಫೋನ್ ಮಾಡಿದೆ. ಅವರು ಇಷ್ಟೊತ್ತಲ್ಲಿ ಟ್ರಯಲ್ ನೋಡಬಾರ್ದು, ಕರ್ಕೊಂಬಂದ್ಬಿಡಿ ಇಲ್ಲಿಗೆ ಅಂದರು. ಅವ್ರನ್ನ ನಮ್ಮ ಅಳಿಯನೇ ಕಾರ್ ತೆಕ್ಕೊಂಡ್ರು. ಕರ್ಕೊಂಡು ಬಂದು ಕಾರಲ್ಲಿ ಕೂಡ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಒದ್ದಾಡೋಗ್ಬಿಟ್ವಿ. 3 ಜನ ಸರ್ಕಸ್ ಮಾಡಿದ್ವಿ. ಅವ್ರನ್ನ ಎಬ್ಬಿಸಿ ಕಾರ್ ತನಕ ಕರ್ಕೊಂಬರೋಕ್ಕಾಗಲೇ ಇಲ್ಲ ನಮಗೆ.
ಅಷ್ಟೇನೆ. ನಮ್ಮ ಅಳಿಯ ಇದ್ದವರು ಒಂದು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿಬಿಡೋಣ ಅಂದರು ಅಷ್ಟೇ. ಅದು ಕೇಳಿದ್ದೆ ಅವ್ರಿಗೇನು ಶಾಕ್ ಆಯಿತು ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ಮಗಳನ್ನ ಕೈ ಗಟ್ಟಿ ಹಿಡ್ಕೊಂಡ್ರು. ಆಮೇಲೆ ಏನೂ ಆಗಲ್ಲ ಸುಮ್ಮನಿರಪ್ಪ ನೀನೇನು ಒಳ್ಳೆ ಅಂತ ಅಂದ್ಲು ಅಷ್ಟೇನೆ. ಹಿಂಗಂದ್ರು ಅವಳು ಭುಜದ ಮೇಲೆ ಪ್ರಾಣ ಹೋಗ್ಬಿಟ್ಟಿದೆ. ನಮಗೆ ಗೊತ್ತಾಗಲಿಲ್ಲ, ಏನೋ ಸುಸ್ತಾಗ್ಬಿಟ್ರು ಅಂತ ಕಾಣುತ್ತೆ ಅಂತ ಕಷ್ಟಪಟ್ಟು ಮಲಗಿಸಿದ್ವಿ. ಅಲ್ಲೇ ದಿವಾನ ಆಯಿತು, ದಿವಾನದ ಮೇಲೆ ಮಲಗಿಸಿದ್ವಿ ಅಷ್ಟೇನೆ. ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ವಿ. ಆ್ಯಂಬುಲೆನ್ಸ್ ಡಾಕ್ಟ್ರು ಬಂದು 5 ನಿಮಿಷ ಆಗಿದೆ ಪ್ರಾಣ ಹೋಗಿ ಅಂದರು. ಕೂತ್ಕೋತಂಗೆ ಮಗಳ ಹತ್ರನೂ ಮಾತಾಡಿದ್ರು, ನಿಮ್ಮಮ್ಮ ಸುಮ್ಮನೆ ಆತಂಕ ಮಾಡ್ಕೊತಾಳೆ ಹಾಗೆ ಹಿಂಗೆ ಅಂತೆಲ್ಲ ಅಂದರು. ಮಾತಾಡ್ತಾನೆ ಇದ್ದರು, ಮಗಳನ್ನೂ ಹಿಡ್ಕೊಂಡ್ರು ಅಷ್ಟೇ. ಹಾಗೆ ಪ್ರಾಣ ಬಿಟ್ಬಿಟ್ರು. ಎಷ್ಟು ಸುಲಭವಾಗಿ ಹೊಟ್ಟೋದ್ರು ಅಂದರೆ ಸಾಯಂಕಾಲ ತನಕ ಚೆನ್ನಾಗಿದ್ದರು, ಓಡಾಡ್ತಿದ್ರು, ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಆ ಥರ ದಿಢೀರಂತ ಹೋಗ್ಬಿಟ್ರು. ಶರೀರಶಃ ಇದ್ದಂಥವರು ಅದಾದ ನಂತರ ನಮ್ಮೆಲ್ಲರ ಜೊತೆಗೆ ಒಂದು ಶಕ್ತಿಯಾಗಿ ಇವತ್ತು ಇಷ್ಟು ದೊಡ್ಡ ಕ್ಷೇತ್ರ ಆಗಿ ನಿಮ್ಮ ಜೊತೆಗೆ ನಿಂತು ಇಲ್ಲಿ ತನಕ ನಡೆಸ್ಕೊಂಬಂದಂಥ ಘಟನೆಯನ್ನು ತಾವು ಬಹಳ ಸವಿಸ್ತಾರವಾಗಿ ನಮ್ಗೆ ಇಷ್ಟೊತ್ತುಗಳ ಕಾಲ ತಿಳಿಸ್ಕೊಟ್ರಿ. ಮತ್ತು ಗುರುಪೂರ್ಣಿಮೆಯ ದಿನ ಇವತ್ತಿನ ಯುವ ಜನತೆಗೆ ನಿಮ್ಮ ಸಂದೇಶ ಏನು? ಗುರುಪೂರ್ಣಿಮೆ ಮತ್ತು ಗುರುವಿನ ಅರ್ಥದೊಂದಿಗೆ ಇವತ್ತಿನ ಮಾತನ್ನು ಆರಂಭ ಮಾಡಿದ್ರಿ. ಹಾಗಾಗಿ ಇವತ್ತಿನ ಯುವಕರಿಗೆ ಗುರುವಿನ ಒಂದು ಸಂದೇಶದ ಜೊತೆಗೆ ನಮ್ಮ ಇವತ್ತಿನ ಈ ಮಾತುಕತೆಯನ್ನು ಅಂತ್ಯ ಮಾಡೋಣ. ಹಾಗಾಗಿ ಗುರುವಿನ ಸಂದೇಶ ಇವತ್ತಿನ ಯುವ ಜನತೆಗೆ ನಿಮ್ಮಿಂದ. ಖಂಡಿತ ಇವತ್ತಿನ ದಿವಸ ಏನಾಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಗುರುಗಳ ಬಗ್ಗೆ ಒಲವಿಲ್ಲ, ಗೌರವ ಇಲ್ಲ. ಇದು ತುಂಬ ತಪ್ಪು. ಇದು ಏನೇ ಹೇಳಿಕೊಟ್ರು ಕೂಡ ನಮ್ಮ ಗುರು ಏನು ಮಾಡ್ತಾರೆ, ಒಂದು ಬಂಡೆ ಆಗಿದಿಂತ ಒಂದು ದೊಡ್ಡ ಬಂಡೆನ ಒಂದು ಶಿಲ್ಪಿ ಒಂದು ವಿಗ್ರಹವಾಗಿ ಮಾಡಿ ಇಷ್ಟೊಂದು ಜನ ಬಂದಂಥವ್ರಿಗೆ ಜೀವನಕ್ಕೆ ದಾರಿ ಮಾಡ್ತಾನೆ. ಅದೇ ರೀತಿ ಒಬ್ಬ ಶಿಕ್ಷಕ ಏನೂ ಗೊತ್ತಿಲ್ಲದೆ ಆಗ್ತಾನೆ ಅಕ್ಷರ ಕಲ್ತಂಥ ಮಗುನ ಕರ್ಕೊಂಡೋಗಿ ಶಾಲೆಗೆ ಬಿಟ್ಟಂಥ ಮಗು ಒಂದು ಸಂಪೂರ್ಣವಾಗಿ ಒಂದು ಸ್ವರೂಪವನ್ನು ಪಡ್ಕೊಳ್ತಕ್ಕಂಥದ್ದು, ತನ್ನ ಜೀವನವನ್ನು ತಾನು ನಡೆಸ್ಕೊಳ್ಳುವಂತಹ ಒಂದು ಸ್ಥಿತಿಗೆ ತರೋದಕ್ಕೆ ಕಾರಣೀಕರ್ತನಾಗ್ತಕ್ಕಂಥವನು ಶಿಕ್ಷಕ. ಆ ಶಿಕ್ಷಕನ ಬಗ್ಗೆ ಗೌರವ ಪ್ರತಿಯೊಬ್ಬ ವ್ಯಕ್ತಿಯೂ ಇಟ್ಕೋಬೇಕು. ಹೇಗೆ ಒಂದು ತಾಯಿ ಮಗುವಿಗೆ ಮೊದಲ ಗುರು ಆಗ್ತಾಳೆ, ತದನಂತರದ ಗುರು, ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬರೇ ಗುರು ಬರಲ್ಲ, ನೂರಾರು ಜನ, ಸಾವಿರಾರು ಜನ ಗುರುಗಳು ಬರ್ತಾ ಹೋಗ್ತಾರೆ. ನಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆನಲ್ಲೇ ಒಬ್ಬೊಬ್ಬರು ಒಂದೊಂದು ಪಾಠ. ಅವ್ರು ಏನೋ ಒಂದು ಹೇಳ್ತಾರೆ, ನಾವು ಅದನ್ನು ಅಳವಡಿಸ್ಕೊಂಡಾಗ ಅದರಲ್ಲಿ ಏನೋ ಒಂದಷ್ಟು ಯಶಸ್ಸು ಕಾಣ್ತೀವಿ. ಈ ಥರದ ಗುರುಗಳು ನಮಗೆ ಜೀವನ ಪರ್ಯಂತ ಸಿಗ್ತಾನೆ ಇರ್ತಾರೆ. ನಾವೆಲ್ಲರನ್ನು ಗೌರವಿಸೋದನ್ನು ಕಲ್ತ್ಕೋಬೇಕು. ಯಾವಾಗ ಗುರುವನ್ನು ಗೌರವಿಸ್ತೀವಿ ನಾವು, ಆವಾಗ ನಮ್ಮ ಜೀವನ ಖಂಡಿತವಾಗಿಯೂ ಕೂಡ ಯಶಸ್ಸಿನ ಹಾದಿ ಕಡೆನೇ ನಡೆಯುತ್ತೆ. ಇವತ್ತು ಯಾಕೆ ಜನ ಸೋಲ್ತಾ ಇದ್ದಾರೆ ಅಂತಂದರೆ ಗುರುವಿನ ಬಗ್ಗೆ ಗೌರವನೂ ಇಲ್ಲ, ಗುರುಗಳ ಬಗ್ಗೆ ಅಕ್ಕರೆಯೂ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಕೂಡ ಗುರು ಅಂತಂದರೆ ನಂತರ ಅವನು ಏನೋ ಬರ್ತಾನೆ ಸಂಬಳಕ್ಕೇನು ಅನ್ನೋ ಮನೋಭಾವದಲ್ಲಿ ಇದ್ದಾರೆ ಜನ. ಖಂಡಿತ ಆ ರೀತಿ. ಮತ್ತು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಟೀಚರ್ ಕೆಲಸ ಅಂತಂದರೆ ಜನಕ್ಕೆ ಭಯ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಬೇಡಪ್ಪ ಕೆಲಸ ಎಲ್ಲ ಎಂಥದ್ದು ದುಡ್ಕೊಂಡು ತಿನ್ನೋಣ ಅಂತ. ಹಿಂದೆ ಎಲ್ಲ ಒಂದು ದೊಡ್ಡ ನೋಬಲ್ ಪ್ರೊಫೆಷನ್ ಅಂದರೆ ಟೀಚಿಂಗ್ ಪ್ರೊಫೆಷನ್ ಅಂತಿತ್ತು. ಯಾಕೆ ಅಂದರೆ ಸಾವಿರಾರು ಜನ ಜೀವನನ ರೂಪಿಸುವಂತಹ ಶಿಲ್ಪಿ ಆಗಿರ್ತಾನೆ ಶಿಕ್ಷಕ. ಅಂತಹ ವಿಶೇಷವಾದ ಈ ಭೂಮಿ ಮೇಲೆ ಒಳ್ಳೆಯ ಒಂದು ವೃತ್ತಿ ಅಂದರೆ ಅದು ಶಿಕ್ಷಕ ವೃತ್ತಿ ಅಂತ ನಾನು ಸುಮಾರು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ. ಅಂತಹ ವಿಶೇಷವಾದಂತಹ ವ್ಯಕ್ತಿಯನ್ನು ಗೌರವಿಸಬೇಕು ಪ್ರತಿಯೊಬ್ಬರು ಕೂಡ. ಏನು ಗೌರವಿಸೋದು ಅಂದರೆ ಹೋಗಿ ಕಾಲಿಗೆ ಬೀಳಬೇಕು ಅಂತಲ್ಲ, ನಾವು ಅವರನ್ನು ಹೃದಯದಲ್ಲಿ ನಮಗೊಂದಷ್ಟು ಸ್ಥಾನ ಕೊಡಬೇಕು, ಅವ್ರಿಗೊಂದಷ್ಟು ಮರ್ಯಾದೆಯನ್ನು ಕೊಡಬೇಕು. ಕಂಡಾಗ ಒಂದು ಬಾರಿ ಕೈ ಎತ್ತಿ ನಮಸ್ಕಾರ ಮಾಡುವಷ್ಟಾರು ಕೂಡ ಗೌರವವನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಇಷ್ಟೊತ್ತು ನಾವು ಗುರುವಿನ ಬಗ್ಗೆ ಇವತ್ತಿನ ವಿಶೇಷವಾದಂಥ ಗುರುಪೂರ್ಣಿಮೆಯ ವಿಚಾರಧಾರೆಗಳನ್ನು ಹಂಚಿಕೊಂಡ್ವಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾದಂಥ ಇವತ್ತಿನ ಅರ್ಥಪೂರ್ಣವಾದಂತಹ ಗುರುಪೂರ್ಣಿಮೆಯ ಶುಭಾಶಯವನ್ನು ಇನ್ನೊಂದು ಬಾರಿ ಕೋರ್ತಾ ನಮ್ಮೆಲ್ಲರ ಜೊತೆಗೆ ಸವಿಸ್ತಾರವಾದಂಥ ವಿಷಯಗಳನ್ನು ಅಪರೂಪದ ಸಂಸ್ಥಾಪಕ ಗುರುಗಳಾದಂಥ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಅನುಭವ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ, ತಿಳಿಸಿರುವಂತಹ ಮತ್ತು ಅವರಿಂದ ಅನೇಕ ಸಂದೇಶಗಳನ್ನು ಇವತ್ತಿನ ಯುವಜನತೆಗೆ ನೀಡಿರುವಂತಹ ವೈದ್ಯರು, ಶ್ರೀ ಕ್ಷೇತ್ರ ಮುಕ್ತಿನಾಗದ ಧರ್ಮದರ್ಶಿಗಳು ಆಗಿರುವಂಥ ಶ್ರೀಮತಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮನವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ.